ಸರ್ ಕೇಳಿಸ್ತಾ ಇದೆನಾ ಸರ್? Yes, sir. ಥ್ಯಾಂಕ್ ಯು ಸರ್. ನೋಡಿ ಸರ್, ನೆಕ್ಸ್ಟ್ ನೋಡಿ, ಸೊ ಎಫ್ ಫ್ರಮ್ ಜಿ ಟು ಜಿ, ಓಕೆನಾ? ಎಫ್ ಫ್ರಮ್ ಜಿ ಟು ಜಿ, ಸೊ ಡೊಮೈನ್ ಮತ್ತೆ ಕೋಡೊಮೈನ್ ಸೇಮ್ ಇರಬೇಕು. ಈ ಸೆಟ್ ಟು ಬಿ ಆಟೋಮಾರ್ಫಿಸಮ್. ಸೊ ಅವಾಗ ನಾವು ಆಟೋಮಾರ್ಫಿಸಮ್ ಹೇಳಕ್ ಬರೋದು ಇಫ್ ಎಫ್ ಈಸ್ ಹೋಮೋಮಾರ್ಫಿಸಮ್ ಆಗಿರ್ಬೇಕು. ಸೊ ಈ ಮ್ಯಾಪಿಂಗ್ ಏನ್ ಕೊಟ್ಟಿರ್ತಾರಲ್ಲ ಅದು ಹೋಮೋಮಾರ್ಫಿಸಮ್ ಆಗಿರ್ಬೇಕು, ಜೊತೆಗೆ 1 ಆಗಿರ್ಬೇಕು, ಸೊ ಆನ್ ಟು ಆಗಿರ್ಬೇಕು, ಓಕೆನಾ? ಸೊ ಬೈಜೆಕ್ಟಿವ್ ಆಗಿರ್ಬೇಕು ಅದು. ಸೊ ಅವಾಗ ಮ್ಯಾಪಿಂಗ್ ಏನಂತ ಕರಿತೀವಿ? ಆಟೋಮಾರ್ಫಿಸಮ್ ಅಂತ ಕರಿತೀವಿ, ಓಕೆನಾ? ಇವಾಗ ನೋಡಿ, ಸೊ ಫೈಂಡ್ ಆಲ್ ಆಟೋಮಾರ್ಫಿಸಮ್ ಫ್ರಮ್ ಎಫ್ ಫ್ರಮ್ Z20 to Z20 ಅಂತ ಕೊಟ್ಟಿದ್ದಾರೆ. ಇವಾಗ ನೋಡಿ, ಸೊ ಬೈಜೆಕ್ಟಿವ್. ಸೊ ನಾನು ಏನ್ ರಿಸಲ್ಟ್ ಹೇಳಿದ್ದೆ ಅಲ್ವಾ, ಏನಂತ ಹೇಳಿದೆ? ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎ ಎಕ್ಸ್ ಅಡಿಟಿವ್ ಗ್ರೂಪ್. ನೋಡಿ, ಅಡಿಟಿವ್ ಗ್ರೂಪ್ ಕೊಟ್ಟಿದ್ದಾರೆ, ಹಾಗಾಗಿ ಎ ಎಕ್ಸ್, ಓಕೆನಾ? ಈಸ್ ಬೈಜೆಕ್ಟಿವ್. ಸೊ ಫಸ್ಟ್ ನೋಡಿ, ಎಫ್ ಫ್ರಮ್ ZN to ZN ಅಂತ ಕೊಟ್ಟಿರ್ತಾರೆ. ಸೇಮ್ ಕಾರ್ಡಿನೇಟ್ ಇದ್ದಾಗ ಮಾತ್ರ ಬೈಜೆಕ್ಟಿವ್ ಫಂಕ್ಷನ್ ಬರುತ್ತೆ, ಓಕೆನಾ? ಸೇಮ್ ಕಾರ್ಡಿನೇಟ್ ಇರಬೇಕು. ಡೊಮೈನ್ ಕಾರ್ಡಿನೇಟ್ ಎನ್ ಇದೆ, ಕೋಡೊಮೈನ್ ಕಾರ್ಡಿನೇಟ್ ಎನ್ ಇದೆ. ಈಸ್ ಬೈಜೆಕ್ಟಿವ್ ಇಫ್ ಅಂಡ್ ಓನ್ಲಿ ಸೊ GCD ಆಫ್ ದಿಸ್ ಎ ಬಿಲಾಂಗ್ಸ್ ಟು ZN ಅಲ್ವಾ? ಸೊ ಎ ಬಿಲಾಂಗ್ಸ್ ಟು ZN. ಸೊ ಎ ಮತ್ತೆ ಕಾರ್ಡಿನೇಟಿ ಆಫ್ ಕೋಡೊಮೈನ್ ಎನ್ ಈಕ್ವಲ್ ಟು ಏನಾಗಬೇಕು? 1 ಆಗಬೇಕು. ಇವಾಗ ನೋಡಿ, f of x equal to ax, so a belongs to Z20 codomain is isomorphism, okay na? Is isomorphism if GCD of a ಮತ್ತೆ 20 ಎಷ್ಟು ಬರಬೇಕು? 1 ಬರಬೇಕು. ಆ ತರದ ಮ್ಯಾಪಿಂಗ್ಸ್ ಮಾಡ್ಕೊಂತ ಹೋಗಿ, ಓಕೆನಾ? ಸೊ ಟೋಟಲ್ ನಂಬರ್ ಆಫ್ ಐಸೋಮಾರ್ಫಿಸಮ್ ಎಷ್ಟು ಬರುತ್ತೆ ಅಂತ ಹೇಳಿದೆ ನನಗೆ. ಸೊ ಪೈ ಆಫ್ n ಬರುತ್ತೆ. ಸೊ ಪೈ ಆಫ್ 20 ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ? ಪೈ ಆಫ್ 20, ಸೊ 2 ಸ್ಕ್ವೇರ್ ಇಂಟು 5, ಸೊ 2 ಸ್ಕ್ವೇರ್ ಮೈನಸ್ 2 ಇಂಟು 4. ಸೊ ನೆಕ್ಸ್ಟ್ ಏನಾಗುತ್ತೆ? ಸೊ 2 4 ಆಗುತ್ತೆ. ಸೊ 8 ಆಯ್ತು. ಸೊ 8 ಹೋಮೋಮಾರ್ಫಿಸಮ್ಸ್ ಬರುತ್ತೆ, ಅಂದ್ರೆ ಐಸೋಮಾರ್ಫಿಸಮ್ ಬರುತ್ತೆ. ಸೊ 1 2 3 4, ಸೊ ಇಲ್ಲೊಂದು ಮಿಸ್ ಆಗಿತ್ತಲ್ವಾ? ಎಫ್ ಆಫ್ ಎಕ್ಸ್ ಈಕ್ವಲ್ ಟು 11x. ಸೊ 5 6 7 8 ಇದಾವೆ. ಸೊ ನೋಡಿ, ಇಲ್ಲಿ ಎಫ್ ಫ್ರಮ್ ಜಿ ಟು ಜಿನೇ ಇದೆ ಅಲ್ವಾ? ಸೊ ಡೊಮೈನ್ ಮತ್ತೆ ಕೋಡೊಮೈನ್ ಸೇಮ್ ಇದೆ, ಹಾಗಾಗಿ ಇವೆಲ್ಲ ಏನಾಗ್ಬಿಡುತ್ತೆ? ಆಟೋಮಾರ್ಫಿಸಮ್ಸ್ ಆಗುತ್ತೆ, ಓಕೆನಾ? ಸೊ ಇಲ್ಲೂ ಕೂಡ ನೋಡಿ, ಫಾರ್ಮುಲಾ ಏನಂತಂದ್ರೆ ಟೋಟಲ್ ನಂಬರ್ ಆಫ್ ಆಟೋಮಾರ್ಫಿಸಮ್ ಎಫ್ ಫ್ರಮ್ ZN to ZN ಈಸ್ ಪೈ ಆಫ್ ಎನ್ ಅಂತ. ಇವಾಗ ನೋಡಿ, ಸೊ ಫೈಂಡ್ ನಂಬರ್ ಆಫ್ ಆಟೋಮಾರ್ಫಿಸಮ್ ಎಫ್ ಫ್ರಮ್ U27 to U27 ಅಂತ ಕೊಟ್ಟಿದ್ದಾರೆ, ಓಕೆನಾ? U of 27. ಸೊ ನಿಮಗೆ ನೋಡಿ ರಿಸಲ್ಟ್ ಗೊತ್ತಿರಬೇಕಿದು, ನಮ್ಮ ನೋಟ್ಸ್ ಅಲ್ಲಿ ಇದೆ. ಏನಂತಂದ್ರೆ ಫಸ್ಟ್, ಸೊ ಯು ಆಫ್ ಪ್ರೈಮ್ ನಂಬರ್ ಇಸ್ ಆಲ್ವೇಸ್ ಐಸೋಮಾರ್ಫಿಕ್ ಟು Z(p-1), ಓಕೆನಾ? ಆಮೇಲೆ ಇನ್ನೊಂದು ಏನಂದ್ರೆ ನೋಡಿ, ಆರ್ಡರ್ ಆಫ್ ಯು ಆಫ್ ಎನ್. ಸೊ ಇದು ಗ್ರೂಪ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್. ಏನ್ ಬರುತ್ತೆ? ಪೈ ಆಫ್ ಎನ್ ಬರುತ್ತೆ, ಓಕೆನಾ? ಸೊ ಪೈ ಆಫ್ ಎನ್ ಬರುತ್ತೆ. ಸೊ ಯು ಆಫ್ ಎನ್ ಜೊತೆಗೆ ಏನಾಗುತ್ತೆ ನೋಡಿ, ಆಲ್ವೇಸ್ ಅಬಿಲಿಯನ್ ಆಗುತ್ತೆ, ನೀಡ್ ನಾಟ್ ಟು ಬಿ ಸೈಕ್ಲಿಕ್, ಓಕೆ? ಆಲ್ವೇಸ್ ಅಬಿಲಿಯನ್ ಗ್ರೂಪ್ ಅದು, ಓಕೆ? ಯು ಆಫ್ ಪಿ ಏನಾಗುತ್ತೆ? ಐಸೋಮಾರ್ಫಿಕ್ ಟು Z(p-1). ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಇದೆ, ಯು ಆಫ್ p(n) isomorphic to u of Z(p)(n) minus p(n-1), ಓಕೆನಾ? ಸೊ Z(p)(n) minus p(n-1). ಸೊ p ನಾಟ್ ಈಕ್ವಲ್ ಟು 2ಗೆ ಈ ರಿಸಲ್ಟ್, ಓಕೆನಾ? ಪ್ರೈಮ್ ನಂಬರ್ p ಅಂದ್ರೇನು? ಪ್ರೈಮ್ ನಂಬರ್. ನೆಕ್ಸ್ಟ್ ನೋಡಿ, ಯು ಆಫ್ 2(n). ನೋಡಿ, ಇಲ್ಲಿ p ನಾಟ್ ಈಕ್ವಲ್ ಟು 2 ಇದ್ದಾಗ ಈ ಫಾರ್ಮುಲಾ ತಗೋಬೇಕು ನೀವು.
ಫಾರ್ ಎಕ್ಸಾಂಪಲ್ ನೋಡಿ 3 ಪವರ್ n 5n 7n ಈ ತರ ಬಂದಾಗ ನೀವು ಏನ್ ಮಾಡಬೇಕು, ಈ ಫಾರ್ಮುಲಾ ಯೂಸ್ ಮಾಡಬೇಕು. ಓಕೆನಾ. ಸೊ ಬಟ್ p = 2 ಅದು ಕೂಡ ಪ್ರೈಮೇ. ಸೊ p = 2 ಆದಾಗ ಒಂದು ರಿಸಲ್ಟ್ ಇದೆ, u ಪವರ್ 2n ಏನಾಗುತ್ತೆ ಅಂದ್ರೆ ನೋಡಿ ಇಲ್ಲಿ z2 ಕ್ರಾಸ್ z2 ಪವರ್ n ಮೈನಸ್ 2 ಆಗುತ್ತೆ. ಓಕೆನಾ, ಎರಡು ನೆನ್ಪಿಟ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಯು ಆಫ್ ಎಮ್ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ, ಮಲ್ಟಿಪ್ಲಿಕೇಟಿವ್ ಗ್ರೂಪ್ ಯು ಆಫ್ ಎಮ್ ಇಂಟು ಯು ಆಫ್ ಎನ್ ಬರುತ್ತೆ. ಸೊ ಕಾರ್ಟೇಶನ್ ಪ್ರಾಡಕ್ಟ್. ಸೊ ಜಿ ಸಿ ಡಿ ಆಫ್ ಎಮ್ ಮತ್ತೆ ಎನ್ ಏನಾಗುತ್ತೆ, 1 ಆಗಿರುತ್ತೆ. ಓಕೆನಾ. ಸೊ ಇಫ್ ಜಿ ಸಿ ಡಿ ಆಫ್ ಎಮ್ ಮತ್ತೆ ಎನ್ 1 ಆಗಿದ್ದಾಗ ಈ ರಿಸಲ್ಟ್ ಓಲ್ಡ್ ಆಗುತ್ತೆ. ಸೊ ಇಷ್ಟು ನಿಮಗೆ ಗೊತ್ತಿರಬೇಕು. ಜೊತೆಗೆ ನೋಡಿ ಇಲ್ಲಿ ಯು ಆಫ್ 1 ಈಕ್ವಲ್ ಟು, ಸೊ 1ಗೆ ರಿಲೇಟಿವ್ಲಿ ಪ್ರೈಮ್ ನಂಬರ್ಸ್ ಇಟ್ ಸೆಲ್ಫ್ ಆಗುತ್ತಲ್ವಾ. ಸೊ ಯು ಆಫ್ 1 ಏನಾಗ್ಬಿಡುತ್ತೆ, 1 ಆಗುತ್ತೆ. ಸೊ ಹಾಗಾಗಿ ಸೊ ಅಂದ್ರೆ ಸಿಂಗಲ್ಟನ್ 1 ಅಂತ. ಸೊ ಎನಿ ಗ್ರೂಪ್ ಆಫ್ ಆರ್ಡರ್ 1 ಇಸ್ ಐಸೋಮಾರ್ಫಿಕ್ ಟು Z1 ಅಂದ್ರೆ ಫೈನೈಟ್ ಸೈಕ್ಲಿಕ್ ಗ್ರೂಪ್ ಇದು. ಓಕೆನಾ. ಸೊ ಎನಿ ಫೈನೈಟ್, ಇದು ನೋಡಿ ರಿಸಲ್ಟ್ ಗೊತ್ತಿರಲಿ, ಎನಿ ಫೈನೈಟ್ cyclic group of order n is isomorphic to Zn. ಓಕೆನಾ. ಸೊ ಎನಿ ಇನ್ಫೈನೈಟ್ ಸೈಕ್ಲಿಕ್ ಗ್ರೂಪ್ ಏನಾಗುತ್ತೆ, ಐಸೋಮಾರ್ಫಿಕ್ ಟು Z ಆಗುತ್ತೆ. ಸೊ ಎರಡು ರಿಸಲ್ಟ್ ನಿಮಗೆ ಗೊತ್ತಿರಲಿ. ಸೊ ಯು ಆಫ್ 1 ಎನಿ ಗ್ರೂಪ್ ಆಫ್ ಆರ್ಡರ್ 1 ಇಸ್ ಐಸೋಮಾರ್ಫಿಕ್ ಟು Z1 ಆಗುತ್ತೆ. ನೆಕ್ಸ್ಟ್ ಯು ಆಫ್ 2 ಏನ್ ಬರುತ್ತೆ, ರಿಲೇಟಿವ್ ಪ್ರೈಮ್ ನಂಬರ್ಸ್ 1 2 ಬರುತ್ತೆ. ಸೊ 1 2 ಅಲ್ವಾ, ಎನಿ ಗ್ರೂಪ್ ಆಫ್ ಆರ್ಡರ್ 2 ಇದು ಐಸೋಮಾರ್ಫಿಕ್ ಏನಾಗುತ್ತೆ, Z2 ಆಗುತ್ತೆ ಅಲ್ವಾ. ಸೊ ಎನಿ ಗ್ರೂಪ್ ಆಫ್ ಆರ್ಡರ್ ಪ್ರೈಮ್ ಇಸ್ ಸೈಕ್ಲಿಕ್. ಸೊ ಆ ರಿಸಲ್ಟ್ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಯು ಆಫ್ 3 ಮಾಡಿದ್ರೆ ಏನ್ ಬರುತ್ತೆ, 1 ನೆಕ್ಸ್ಟ್ 2 ಬರುತ್ತೆ. ಸೊ ಇದು ಕೂಡ ಏನಾಗುತ್ತೆ, ಐಸೋಮಾರ್ಫಿಕ್, ಸಾರಿ 2 ಬರಲ್ಲ, ಸಿಂಗಲ್ಟನ್ 1 ಬರುತ್ತೆ, ದಟ್ ಈಸ್ ಐಸೋಮಾರ್ಫಿಕ್ ಟು Z1 ಆಗುತ್ತೆ. ನೆಕ್ಸ್ಟ್ ಇದೇನಾಗುತ್ತೆ, ಐಸೋಮಾರ್ಫಿಕ್ ಟು Z2 ಆಗುತ್ತೆ. ಓಕೆನಾ. ಸೊ 2ಗೆ ರಿಲೇಟಿವ್ ಪ್ರೈಮ್ ನಂಬರ್ಸ್ ತಗೊಳ್ಳಿ ಅಷ್ಟೇ. ಓಕೆ, ಇವಾಗ ನೋಡಿ ಯು ಆಫ್ 27 ಅಂತ ಕೊಟ್ಟಿದಾರಲ್ವಾ. ಸೊ ಯು ಆಫ್ ಏನಂತ ಬರೀಬಹುದು, 3 ಕ್ಯೂಬ್ ಅಂತ ಬರೀಬಹುದು. ಸೊ ಯು ಆಫ್ p ಕ್ಯೂಬ್ is isomorphic to Z p power n minus p power n minus 1 ಆಗುತ್ತೆ. ಸೊ ಯು ಆಫ್ p ಕ್ಯೂಬ್ ಕೊಟ್ಟಿದ್ದಾರೆ, ದಟ್ ಇಸ್ 3 ಕ್ಯೂಬ್. ಯು ಆಫ್ 3 ಕ್ಯೂಬ್ is isomorphic to Z 3 ಕ್ಯೂಬ್ minus 3 ಸ್ಕ್ವೇರ್. ಸೊ isomorphic to Z 27 minus 9 ಆಗುತ್ತೆ. ಸೊ isomorphic ಏನಾಗ್ಬಿಡುತ್ತೆ, Z 18 ಆಗುತ್ತೆ. ಓಕೆನಾ. ಸೊ ಇದೇನಾಗ್ಬಿಡುತ್ತೆ, ಐಸೋಮಾರ್ಫಿಕ್ ಟು Z 18 ಆಗುತ್ತೆ. ಸೊ ಯೂಸಿಂಗ್ ದಿಸ್ ಫಾರ್ಮುಲಾ. ಸೊ ನೋಡಿ, ಆಟೋಮಾರ್ಫಿಸಮ್ ಹೇಳ್ಬೇಕಾದ್ರೆ ಡೊಮೈನ್ ಮತ್ತೆ ಕೋಡೊಮೈನ್ ಸೇಮ್ ಇರ್ಬೇಕಲ್ವಾ. ಸೊ ಅವಾಗ ಏನಾಗುತ್ತೆ, ಎಫ್ ಫ್ರಮ್ Z 18 ಟು, ಸೊ ನೋಡಿ ಇಲ್ಲಿ ಅದು ಸೇಮ್ ಇದೆ, Z 18 ಆಗುತ್ತೆ. ಸೊ ಇವಾಗ ಟೋಟಲ್ ನಂಬರ್ ಆಫ್ ಆಟೋಮಾರ್ಫಿಸಮ್ಸ್ ಎಷ್ಟು ಬರುತ್ತೆ, ಎಫ್ ಫ್ರಮ್ Zn ಟು Zn ಕೊಟ್ಟಾಗ, ಸೊ ನಾನು ಇಲ್ಲಿ ಹೇಳಿದೆ, ಸೊ ಎಷ್ಟು ಬಂದಿದೆ ನೋಡಿ, ಪೈ ಆಫ್ n ಬಂದಿದೆ. ಸೊ ಇವಾಗ ಇಲ್ಲಿ ಏನಾಗ್ಬಿಡುತ್ತೆ, ಟೋಟಲ್ ನಂಬರ್ ಆಫ್ ಆಟೋಮಾರ್ಫಿಸಮ್ಸ್ ಪೈ ಆಫ್ 18 ಮಾಡಬೇಕು. ಪೈ ಆಫ್ 18 ಅಂದ್ರೆ ಎಷ್ಟಾಗ್ಬಿಡುತ್ತೆ, ಪೈ ಆಫ್ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್. ಸೊ 9, ಓಕೆ ಸಾರಿ 18 ಅಲ್ವಾ. ಸೊ 2, ಓಕೆ ಮ್ಯಾಮ್. ಸೊ ಪೈ ಆಫ್ 2 ಇಂಟು 3 ಸ್ಕ್ವೇರ್ ಆಗುತ್ತೆ, ದಟ್ ಈಸ್ 3 ಸ್ಕ್ವೇರ್ ಮೈನಸ್ 3 6 ಆಗುತ್ತೆ ಅಲ್ವಾ. ಸೊ ಟೋಟಲ್ ಎಷ್ಟು ಬರುತ್ತೆ, ಆಟೋಮಾರ್ಫಿಸಮ್ಸ್ 6 ಆಟೋಮಾರ್ಫಿಸಮ್ಸ್ ಬರುತ್ತೆ. ಸೊ ಯಾವ್ದು ಅಂದ್ರೆ ನೋಡಿ ಇಲ್ಲಿ, ಸೊ 18ಗೆ ರಿಲೇಟಿವ್ ಪ್ರೈಮ್ ನಂಬರ್ಸ್ ಯಾವ್ದಾಗುತ್ತೆ ಅಂತ ತಗೊಳ್ತಾ ಹೋಗಿ. ಯಾವ್ದಾಗುತ್ತೆ 18ಗೆ, 1x 2 ಆಗಲ್ಲ, 3 ಆಗಲ್ಲ, 4 ಆಗಲ್ಲ, 5 ಆಗುತ್ತೆ, 6 ಆಗಲ್ಲ, 7x, ನೆಕ್ಸ್ಟ್ 9 ಬರಲ್ಲ, 10 ಬರಲ್ಲ, 11 ಬರುತ್ತೆ. ನೆಕ್ಸ್ಟ್ ಏನ್ ಬರುತ್ತೆ, 13x, ನೆಕ್ಸ್ಟ್ 15 ಬರಲ್ಲ, 16 ಬರಲ್ಲ, 17 ಬರುತ್ತೆ, 17x, 18 ಬರಲ್ಲ. ನೋಡಿ 1 2 3 4 5 6 ಆಟೋಮಾರ್ಫಿಸಮ್ ಬರ್ತಿದೆ. ಸೊ ಟೋಟಲ್ ನಂಬರ್ ಆಫ್ ಆಟೋಮಾರ್ಫಿಸಮ್ಸ್ 6 ಬಂದಿದೆ. ನೆಕ್ಸ್ಟ್ ನೋಡಿ, ಸೊ ಫೈಂಡ್ ಆಲ್ ಆಟೋಮಾರ್ಫಿಸಮ್ ಫ್ರಮ್ ಎಫ್ ಫ್ರಮ್ Z ಟು Z. ಓಕೆನಾ. ಸೊ ನಿನ್ನೆ ಹೇಳಿದೆ ನಾನು, ಸೊ ಟೋಟಲ್ ನಂಬರ್ ಆಫ್ ಐಸೋಮಾರ್ಫಿಸಮ್ ಎಫ್ ಫ್ರಮ್ Z ಟು Z ಯಾವ್ದು ಬರುತ್ತೆ, ಎಫ್ ಆಫ್ x ಈಕ್ವಲ್ ಟು 1x, ಎಫ್ ಆಫ್ x ಈಕ್ವಲ್ ಟು ಮೈನಸ್ 1x. ಸೊ 2 ಬರ್ತಿದೆ ಅಲ್ವಾ. ಸೊ ಹಾಗಾಗಿ ನಾನು ಹೇಳಿದೆ ನಿಮಗೆ ನಿನ್ನೆ, ಸೊ ಆಲ್ ಆಟೋಮಾರ್ಫಿಸಮ್ಸ್ ಏನಾಗ್ಬಿಡುತ್ತೆ, ಐಸೋಮಾರ್ಫಿಸಮ್ ಆಗುತ್ತೆ. ಬಟ್ ಕಾನ್ವರ್ಸ್ ನೀಡ್ ನಾಟ್ ಬಿ ಟ್ರೂ.
ಓಕೆನಾ. ಎಲ್ಲ ಐಸೋಮಾರ್ಫಿಸಮ್ ಆಟೋಮಾರ್ಫಿಸಮ್ ಆಗಲ್ಲ. ಸೊ ಹಾಗಾಗಿ ನೋಡಿ ಇದು ಐಸೋಮಾರ್ಫಿಸಮ್ ಆಗ್ತಿದೆ ಅಲ್ವಾ. ಸೊ ಜೊತೆಗೆ ನೋಡಿ Z2Z ಅಂತ ಇದೆ ನೋಡಿ, Z2Z ಅಂತ ಇರೋದ್ರಿಂದ ಸೊ ಫಸ್ಟ್ ಏನಾಗಿರ್ಬೇಕು, ಎಫ್ ಈಸ್ ಹೋಮೋಮಾರ್ಫಿಸಮ್ ಆಗಿರ್ಬೇಕು. ಸೊ ಎಫ್ ಈಸ್ 1 1, ಎಫ್ ಈಸ್ ಆನ್ 2. ಸೊ ಇವೆರಡೇ ಮ್ಯಾಪಿಂಗ್ ನೋಡಿ ಹೋಮೋಮಾರ್ಫಿಸಮ್ ಆಗುತ್ತೆ, ಜೊತೆಗೆ ಎಫ್ ಈಸ್ 1 1 ಆಗುತ್ತೆ, ಮತ್ತೆ ಆನ್ 2 ಆಗ್ತಿದೆ. ಓಕೆನಾ. ಸೊ ಇನ್ಫೈನೈಟ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ಸ್ ಬರುತ್ತೆ. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಕೆ ಎಕ್ಸ್, ಸೊ ಕೆ ಬಿಲಾಂಗ್ಸ್ ಟು ಝೆಡ್, ಇವೆಲ್ಲ ಹೋಮೋಮಾರ್ಫಿಸಮ್. ಓಕೆನಾ. ಇವಾಗ ಅದರಲ್ಲಿ 1 1 ಮತ್ತೆ ಆನ್ 2 ಆಗೋದು ಯಾವ್ಯಾವ ಅಂತಂದ್ರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1x ಮತ್ತೆ -1x ಇವೆರಡೇ ಆಗೋದು. ಹಾಗಾಗಿ 2 ಆಟೋಮಾರ್ಫಿಸಮ್ಸ್ 1x -1x. ಸೊ ಇದೇನಾಗುತ್ತೆ, ಆಟೋಮಾರ್ಫಿಸಮ್ ಆಫ್ ಝೆಡ್ ಆಗುತ್ತೆ. ಓಕೆನಾ. ಸೊ ಆಟೋಮಾರ್ಫಿಸಮ್ ಆಫ್ ಝೆಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಸೆಟ್ ಆಫ್ ಆಲ್ ಆಟೋಮಾರ್ಫಿಸಮ್ ಎಫ್ ಫ್ರಮ್ ಜಿ ಟು ಜಿ ಗ್ರೂಪ್ ಆಗುತ್ತೆ. ಓಕೆನಾ, ಗ್ರೂಪ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಫಂಕ್ಷನ್ ಕಾಂಪೋಸಿಷನ್. ಇಟ್ ಈಸ್ ಡಿನೋಟೆಡ್ ಬೈ ಆಟೋಮಾರ್ಫಿಸಮ್ ಆಫ್ ಜಿ. ಓಕೆನಾ. ಸೊ ಆಟೋಮಾರ್ಫಿಸಮ್ ಆಫ್ ಜಿ ಅಂದ್ರೆ ಏನು, ಸೆಟ್ ಆಫ್ ಆಲ್ ಆಟೋಮಾರ್ಫಿಸಮ್ ಎಫ್ ಫ್ರಮ್ ಜಿ ಟು ಜಿ ಅಲ್ವಾ. ಸೊ ಅದೇನಾಗುತ್ತೆ, ಗ್ರೂಪ್ ಆಗುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ಫಂಕ್ಷನ್ ಕಾಂಪೋಸಿಷನ್. ಯಾಕಂದ್ರೆ ನೋಡಿ ಆಟೋಮಾರ್ಫಿಸಮ್ ಅಲ್ಲಿ ಬರೋದೇ ನಾವು ಸೊ ಮ್ಯಾಪಿಂಗ್ಸ್ ಅಲ್ವಾ. ಸೊ ನಿಮಗೆ ತೋರಿಸಿದೆ ನಿಮಗೆ ನಿನ್ನೆ, ಇಲ್ಲಿದೆ ನೋಡಿ, ಇದು ಒಂದು ಮ್ಯಾಪಿಂಗು, ಇದು ಒಂದು ಮ್ಯಾಪಿಂಗು ಅಲ್ವಾ. ಹಾಗಾಗಿ ಫಂಕ್ಷನ್ ಕಾಂಪೋಸಿಷನ್ ಮಾಡಬೇಕು. ಓಕೆನಾ. ಎಫ್ ಫ್ರಮ್ Z14 ಟು Z ಎಷ್ಟಾಗುತ್ತೆ ನೋಡಿ, ಆಟೋಮಾರ್ಫಿಸಮ್ ಆಫ್ ಎಫ್ ಆರ್. ಸೊ ಇಲ್ಲಿ ನೋಡಿ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎ ಎಕ್ಸ್ ತಗೋಬೇಕು. ಸೊ ದಿಸ್ ಎ ಮಸ್ಟ್ ಬಿ ಬಿಲಾಂಗ್ಸ್ ಟು ಕೋಡೊಮೈನ್ ಅಲ್ವಾ. ಫಸ್ಟ್ ಹೋಮೋಮಾರ್ಫಿಸಮ್ ಹೇಳಬೇಕಂದ್ರೆ ಸೊ ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ ಎಷ್ಟು ಬರುತ್ತೆ, ಸೊ 1 4 1 4. ಸೊ ದಿಸ್ಲಿ ಮಾಡಿ, ಸೊ 1 4 ಬರುತ್ತೆ. ಓಕೆನಾ. ಸೊ ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ 1 4 ಬರುತ್ತೆ. ಈಗ ಅದರಲ್ಲಿ ಏನಾಗಬೇಕಂದ್ರೆ 1 1 ಮತ್ತೆ ಆನ್ 2 ಆಗಿರ್ಬೇಕು. ಸೊ ಬೈಜೆಕ್ಟಿವ್ ಮ್ಯಾಪಿಂಗ್ಸ್ ಯಾವ್ಯಾವ ಅಂದ್ರೆ, ಸೊ 1x 3x 5x 9x 11x 13x. ಓಕೆನಾ. ಸೊ 1 4 ಗೆ ನೀವು ಜಿ ಸಿ ಡಿ 1 ಬರೋ ತರ ತಗೊಳ್ತಾ ಹೋಗಿ ಅಷ್ಟೇ ನೋಡಿ. 1 ಮತ್ತೆ 1 4 ಗೆ ಜಿ ಸಿ ಡಿ 1 ಆಗುತ್ತೆ. ಸೊ 3 ಮತ್ತೆ 1 4 ಗೆ ಜಿ ಸಿ ಡಿ 1, 5 ಮತ್ತೆ 1 4 ಗೆ ಜಿ ಸಿ ಡಿ 1 ಆಗುತ್ತೆ. ಸೊ ಅದೇ ತರ ಜಿ ಸಿ ಡಿ ತಗೊಂತ ಹೋಗಿ ಅಷ್ಟೇ. ಜಿ ಸಿ ಡಿ ಆಫ್ ಎ ಅಂಡ್ ಎನ್ ಈಕ್ವಲ್ ಟು 1 ಬರ್ತಾ ಇರಬೇಕು. ಸೊ ಅವಾಗ ಏನಾಗುತ್ತೆ, ಆಟೋಮಾರ್ಫಿಸಮ್ ಆಫ್ Z4 ಏನಾಗುತ್ತೆ, ಸೆಟ್ ಆಫ್ ಆಲ್ ಆಟೋಮಾರ್ಫಿಸಮ್ಸ್ ಅನ್ನ ಬರ್ಕೊಂಬಿಡಿ. 1x 3x 5x 9x 11x 13x. ಸೊ ಅಷ್ಟು ಬರ್ಕೊಡಿ. ಓಕೆನಾ. ಇವಾಗ ಫಸ್ಟ್ ಫಂಕ್ಷನ್ಗೆ F1 F2 F3 F4 F5 F6 ಕೊಡಿ, ಎಲ್ಲ ಫಂಕ್ಷನ್ಸ್ ಅಂತ. ಸೊ ಏನಾಗುತ್ತೆ, ಆಟೋಮಾರ್ಫಿಸಮ್ Z4 ಆಗುತ್ತೆ. ಓಕೆನಾ. ಸೊ 6 ಎಲಿಮೆಂಟ್ಸ್ ಬರ್ತಿದೆ. ಸೊ ಪೈ ಆಫ್ 1 4 ಮಾಡಿದ್ರು ಅಷ್ಟೇ ಬರುತ್ತೆ ನೋಡಿ. ಪೈ ಆಫ್ 2 ಪೈ ಆಫ್ 7 ಆಗುತ್ತೆ. ಸೊ 2 -1 ಆಗುತ್ತೆ, ಇಲ್ಲಿ 7 -1 ಆಗುತ್ತೆ, 6 ಆಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಆಟೋಮಾರ್ಫಿಸಮ್ 6 ಬರುತ್ತೆ. ನೆಕ್ಸ್ಟ್ ನೋಡಿ, ಎಫ್ ಫ್ರಮ್ Z8 ಟು Z8. ಸೊ ಆಟೋಮಾರ್ಫಿಸಮ್ ಆಫ್ Z8 ಏನ್ ಬರುತ್ತೆ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು AX, A ಬಿಲಾಂಗ್ಸ್ ಟು Z8. ಸೊ ಜಿ ಸಿ ಡಿ ಆಫ್ ಎ ಮತ್ತೆ ಎನ್ 1 ಬರೋದಾರ ತಗೊಳ್ತಾ ಹೋಗಿ. ಸೊ ಇವಾಗ ಏನಾಗುತ್ತೆ ನೋಡಿ, ಆಟೋಮಾರ್ಫಿಸಮ್ ಆಫ್ Z8 ಈಕ್ವಲ್ ಟು, ಸೊ 8ಗೆ ರಿಲೇಟಿವ್ ಪ್ರೈಮ್ ನಂಬರ್ಸ್ ಯಾವಾಗುತ್ತೆ, 1x 3x 5x 7x 5x 7x. ಓಕೆನಾ. ಸೊ 4 ಎಲಿಮೆಂಟ್ಸ್ ಬಂತು ನೋಡಿ. ಓಕೆನಾ. ಸೊ ಇದು ಸೆಟ್ ಆಫ್ ಆಲ್ ಆಟೋಮಾರ್ಫಿಸಮ್ಸ್. ಓಕೆನಾ. ಟೋಟಲ್ ನಂಬರ್ ಆಫ್ ಆಟೋಮಾರ್ಫಿಸಮ್ಸ್ ಮಾಡಬೇಕಂದ್ರೆ ಪೈ ಆಫ್ 8 ಮಾಡಿ. ಪೈ ಆಫ್ 8 ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ, ಪೈ ಆಫ್ 2 ಕ್ಯೂಬ್ ಆಗುತ್ತೆ. ಸೊ 2 ಕ್ಯೂಬ್ ಏನಾಗುತ್ತೆ, 2 ಕ್ಯೂಬ್ ಮೈನಸ್ 2 ಸ್ಕ್ವೇರ್ ಆಗುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ, 8 - 4 ಆಗುತ್ತೆ. ಸೊ ಅವಾಗ 4 ಆಗುತ್ತೆ. ಸೊ ನೋಡಿ 4 ಎಲಿಮೆಂಟ್ಸ್ ಬಂದಿದೆ, 1 2 3 4. ಸೊ ಟೋಟಲ್ ನಂಬರ್ ಆಫ್ ಆಟೋಮಾರ್ಫಿಸಮ್. ನೆಕ್ಸ್ಟ್ ನೋಡಿ, ಒಂದು ರಿಸಲ್ಟ್ ಇದೆ, ಆಟೋಮಾರ್ಫಿಸಮ್ ಆಫ್ Zn. ಓಕೆನಾ. Zn ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ n. ಸೊ ಆಟೋಮಾರ್ಫಿಸಮ್ ಆಫ್ Zn ಇಸ್ ಐಸೋಮಾರ್ಫಿಕ್ ಟು U ಆಫ್ n. ಓಕೆನಾ. U ಆಫ್ n ಆಗಿರುತ್ತೆ. ಸೊ ಇದೊಂದು ರಿಸಲ್ಟ್. ಸೊ ಈ ರಿಸಲ್ಟ್ ಅನ್ನ ಯೂಸ್ ಮಾಡ್ಕೊಂಡು ಸೊ ಆಟೋಮಾರ್ಫಿಸಮ್ ಆಫ್ Z5 ಏನ್ ಬರುತ್ತೆ ನೋಡಿ, ಆಟೋಮಾರ್ಫಿಸಮ್ ಆಫ್ Z5 ಏನಾಗುತ್ತೆ, ಐಸೋಮಾರ್ಫಿಕ್ ಟು ನೋಡಿ Zn ಐಸೋಮಾರ್ಫಿಕ್ ಟು U ಆಫ್ n. ಓಕೆನಾ. ಸೊ U ಆಫ್ 5 ಆಗುತ್ತೆ, ಯಾಕೆ n = 5 ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನೋಡಿ, U ಆಫ್ ಪ್ರೈಮ್ ನಂಬರ್ ಐಸೋಮಾರ್ಫಿಕ್ ಟು Z P-1 ಅಂತ ನಿಮಗೆ ಗೊತ್ತಿದೆ ಅಲ್ವಾ. ಸೊ ಯಾಕೆ Z P-1 ಆಗುತ್ತಂದ್ರೆ ನೋಡಿ, ಈ ಗ್ರೂಪ್ಗೆ ಎಲಿಮೆಂಟ್ಸ್ ಎಷ್ಟು ಬರುತ್ತೆ ಹೇಳಿ, ಪೈ ಆಫ್
ಪಿ ಬರುತ್ತೆ. ಸೊ ಪೈ ಆಫ್ ಬಿ ಅಂದ್ರೆ ಏನು, ಪಿ ಮೈನಸ್ 1. ಓಕೆನಾ. ಸೊ ಹಾಗಾಗಿ ಝೆಡ್ ಪಿ ಮೈನಸ್ 1ಗೆ ಐಸೋಮಾರ್ಪಿಕ್ ಆಗುತ್ತೆ. ಸೊ ಇವಾಗ ನೋಡಿ U5 ಏನಂತ ಬರೀತೀರಾ, ಐಸೋಮಾರ್ಪಿಕ್ ಟು Z4 ಆಗುತ್ತೆ. ಓಕೆನಾ. ನೋಡಿ Z4. ನೆಕ್ಸ್ಟ್ ಆಟೋಮಾರ್ಪಿಸಮ್ ಆಫ್ Z25 ಏನ್ ಬರುತ್ತೆ ನೋಡಿ, ಆಟೋಮಾರ್ಪಿಸಮ್ ಆಫ್ Z25. ಸೊ ಏನಂತ ಬರೀತಾರೆ ಇದನ್ನ, ಐಸೋಮಾರ್ಪಿಕ್ ಟು U25 ಈಕ್ವಲ್ ಟು U of 5 ಸ್ಕ್ವೇರ್ ಅಂತ ಬರೀತೀರಾ ಅಲ್ವಾ. ನೆಕ್ಸ್ಟ್ ಈ ರಿಸಲ್ಟ್ ಅಪ್ಲೈ ಮಾಡಿ, U of P power n is isomorphic to Z P power n minus P power n minus 1. ಅವಾಗ ಏನಾಗ್ಬಿಡುತ್ತೆ, ಐಸೋಮಾರ್ಪಿಕ್ ಟು Z 5 ಸ್ಕ್ವೇರ್ ಮೈನಸ್ 5 2 minus 1. ಸೊ ಐಸೋಮಾರ್ಪಿಕ್ ಟು Z25 minus 5 ಆಗುತ್ತೆ. ಸೊ ದಟ್ ಈಸ್ ಐಸೋಮಾರ್ಪಿಕ್ ಟು Z20 ಆಯ್ತು ನೋಡಿ, Z20 ಬರ್ತಿದೆ. ಓಕೆನಾ. ಸೊ ಈ ತರ ಮಾಡ್ಬೇಕಾಗುತ್ತೆ ನೀವು. ಸೊ ನೆಕ್ಸ್ಟ್ ನೋಡಿ, ಈಗ ಆಗ್ಲೇ ಒಂದು ನೆಟ್ ಕ್ವಶನ್ ಹಾಕಿದ್ದೆ ಅಲ್ವಾ ನಾನು. ಸೊ ಅದು ಏನು, ಯಾವ್ದು ತಗೊಂಡಿದ್ದೆ ನಾನು ಎಕ್ಸಾಂಪಲ್. ಸೊ ಆಟೋಮಾರ್ಪಿಸಮ್ ಆಫ್ Z8 ಏನ್ ಬರುತ್ತೆ ನೋಡಿ, ಆಟೋಮಾರ್ಪಿಸಮ್ ಆಫ್ Z8 ಏನ್ ಬರುತ್ತೆ, ಐಸೋಮಾರ್ಪಿಕ್ ಟು ಏನಾಗುತ್ತೆ, U of 8 ಆಗುತ್ತೆ ಅಲ್ವಾ. ಇವಾಗ ಏನಾಗುತ್ತೆ, ಏನಂತ ಬರಿಬೋದು, U of 2 ಅಂತ ಬರಿಬೋದು. ಸೊ ಇವಾಗ ನೋಡಿ U of 2 power n ಬಂದಾಗ ಬೇರೆ ಫಾರ್ಮುಲಾ ಇದೆ. ಓಕೆನಾ. ನಾನು ಆಗ್ಲೇ ಬರ್ದೆ ನೋಡಿ, ಅದು P ನಾಟ್ ಈಕ್ವಲ್ ಟು 2ಗೆ. ಸೊ ಇವಾಗ ಏನಾದ್ರು P ಈಕ್ವಲ್ ಟು 2 ಬಂದಾಗ ಒಂದು ರಿಸಲ್ಟ್ ಇದೆ, ಏನಂದ್ರೆ U of 2 power n. ಓಕೆನಾ. ಐಸೋಮಾರ್ಪಿಕ್ ಟು Z2 ಕ್ರಾಸ್ Z2 power n minus 2. ಓಕೆನಾ. Z2 ಕ್ರಾಸ್ Z2 power n minus 2 ಈ ರಿಸಲ್ಟ್ ಅಪ್ಲೈ ಮಾಡಬೇಕು. ಇವಾಗ ಏನಾಗುತ್ತೆ, ಇದು ಐಸೋಮಾರ್ಪಿಕ್ ಟು Z2 ಕ್ರಾಸ್ Z2 power 3 minus 2 ಆಗುತ್ತೆ. ಸೊ ಐಸೋಮಾರ್ಪಿಕ್ ಏನಾಗ್ಬಿಡುತ್ತೆ, Z2 ಕ್ರಾಸ್ Z2. ಸೊ ಅಲ್ಲಿ ಆಪ್ಷನ್ ಏನಂತ ಕೊಟ್ಟಿದ್ದಂದ್ರೆ ಆಟೋಮಾರ್ಪಿಸಮ್ ಆಫ್ ಸೈಕ್ಲಿಕ್ ಗ್ರೂಪ್, ಆಟೋಮಾರ್ಪಿಸಮ್ ಆಫ್ ಸೈಕ್ಲಿಕ್ ಗ್ರೂಪ್ ಇಂಪ್ಲೈಸ್ ಸೈಕ್ಲಿಕ್ ಅಂತ ಕೊಟ್ಟಿದ್ದ. ಸೊ ಆಪ್ಷನ್ ಡಿಸ್ಕಾರ್ಡ್ ಮಾಡಬಹುದು ನೋಡಿ. ಆಟೋಮಾರ್ಪಿಸಮ್ ಆಫ್ Z8, ಆಟೋಮಾರ್ಪಿಸಮ್ ಆಫ್ ಸೈಕ್ಲಿಕ್ ಗ್ರೂಪ್ ನನಗೇನ್ ಬರ್ತಿದೆ, Z2 ಕ್ರಾಸ್ Z2 ಬರ್ತಿದೆ. ಸೊ ಇವಾಗ ಇದೇನಾಗುತ್ತೆ, GCD ಆಫ್ 2 ಮತ್ತೆ 2 ಮಾಡೋದು ಏನಾಗುತ್ತೆ, 2 ಬರುತ್ತೆ. ಸೊ ನಾಟ್ ಈಕ್ವಲ್ ಟು 1, ಇದು ಅಬಿಲಿಯನ್ ಆಗುತ್ತೆ ಬಟ್ ಸೈಕ್ಲಿಕ್ ಆಗಲ್ಲ. ಹಾಗಾಗಿ ಸೊ ನೀಡ್ ನಾಟ್ ಟು ಬಿ ಸೈಕ್ಲಿಕ್. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸಿ ಡಿಸ್ಕಾರ್ಡ್ ಮಾಡಬೇಕಾಗುತ್ತೆ. ಓಕೆ. ಇವಾಗ ನೋಡಿ ಆಟೋಮಾರ್ಪಿಸಮ್ ಆಫ್ Z ಏನ್ ಬರುತ್ತೆ, ಆಟೋಮಾರ್ಪಿಸಮ್ ಏನ್ ಬರುತ್ತೆ, ಮೈನಸ್ 1x ಪ್ಲಸ್ 1x ಬರುತ್ತೆ. ಸೊ ಆಗ್ಲೇ ಹೇಳಿದೆ. ಸೊ ಎನಿ ಗ್ರೂಪ್ ಆಫ್ ಆರ್ಡರ್ 2 ಏನಾಗುತ್ತೆ, ಐಸೋಮಾರ್ಪಿಕ್ ಟು Z2 ಆಗುತ್ತೆ. ಯಾಕೆ, ಎನಿ ಗ್ರೂಪ್ ಆಫ್ ಆರ್ಡರ್ ಪ್ರೈಮ್ ಈಸ್ ಸೈಕ್ಲಿಕ್. ಸೊ ಹಾಗಾಗಿ ಇದೇನಾಗ್ಬಿಡುತ್ತೆ, ಸೈಕ್ಲಿಕ್ ಗ್ರೂಪ್ ಆಗುತ್ತೆ. ಓಕೆನಾ. ಸೊ ಹಾಗಾಗಿ ಆಟೋಮಾರ್ಪಿಸಮ್ ಆಫ್ Z is isomorphic to Z2. ಸೊ ವೆರಿ ಇಂಪಾರ್ಟೆಂಟ್ ನೋಡಿ ಇದು ರಿಸಲ್ಟ್. ನೆಕ್ಸ್ಟ್ ನೋಡಿ GB ಎನಿ ಇನ್ಫೈನೈಟ್ ಸೈಕ್ಲಿಕ್ ಗ್ರೂಪ್. ಓಕೆನಾ. ಸೊ GB ಎನಿ ಇನ್ಫೈನೈಟ್ ಸೈಕ್ಲಿಕ್ ಗ್ರೂಪ್, ದೆನ್ ಆಟೋಮಾರ್ಪಿಸಮ್ ಆಫ್ Z is isomorphic to Z2 ಆಗಿರುತ್ತೆ. ಯಾಕೆ ನೋಡಿ, ಇಲ್ಲಿ ಎನಿ ಇನ್ಫೈನೈಟ್ ಸೈಕ್ಲಿಕ್ ಗ್ರೂಪ್ is always isomorphic to ಏನಾಗುತ್ತೆ, Z ಆಗುತ್ತೆ. ಸೊ ಹಾಗಾಗಿ ಆಟೋಮಾರ್ಪಿಸಮ್ ಆಫ್ Z ಏನಾಗ್ಬಿಡುತ್ತೆ, ಐಸೋಮಾರ್ಪಿಕ್ ಟು Z2 ಆಗುತ್ತೆ ಅಲ್ವಾ. ಸೊ ಪ್ರೀವಿಯಸ್ ರಿಸಲ್ಟ್, ಸೊ ಐಸೋಮಾರ್ಪಿಕ್ ಟು Z2 ಆಗುತ್ತೆ. ನೆಕ್ಸ್ಟ್ ನೋಡಿ ಆಟೋಮಾರ್ಪಿಸಮ್ ಆಫ್ G1 ಐಸೋಮಾರ್ಪಿಕ್ ಟು ಆಟೋಮಾರ್ಪಿಸಮ್ ಆಫ್ G2 ಆಗಿದೆ. ಸೊ ದೆನ್ G1 is isomorphic to G2 ಆಗುತ್ತೆ ಅಂತ ಕೇಳ್ತಿದ್ದಾರೆ. ಓಕೆನಾ. ಸೊ G1 is isomorphic to G2 ಆದ್ರೆ ಆಟೋಮಾರ್ಪಿಸಮ್ G1 ಐಸೋಮಾರ್ಪಿಕ್ ಟು ಆಟೋಮಾರ್ಪಿಸಮ್ ಆಫ್ G2 ಆಗುತ್ತೆ, ನೋ ಪ್ರಾಬ್ಲಮ್. ಬಟ್ ಕಾನ್ವರ್ಸ್ ಆಗಲ್ಲ. ಓಕೆನಾ. ಸೊ ಯಾಕೆಂದ್ರೆ ಕೊಟ್ಟಿದ್ದಾರೆ ನೋಡಿ, ಆಟೋಮಾರ್ಪಿಸಮ್ ಆಫ್ Z10 ಮಾಡೋದು ಏನ್ ಬರುತ್ತೆ, ಆಟೋಮಾರ್ಪಿಸಮ್ ಆಫ್ Z10 is isomorphic to U of 10 ಆಗುತ್ತೆ ಅಲ್ವಾ. ಸೊ ರಿಸಲ್ಟ್ ಏನಿದೆ, ಆಟೋಮಾರ್ಪಿಸಮ್ ಆಫ್ Z10 is isomorphic to U of n ಅಂತ ಇದೆ. ಇವಾಗ U of 10 ಏನಾಗ್ಬಿಡುತ್ತೆ, U of 2 into 5 ಆಗುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ, ಐಸೋಮಾರ್ಪಿಕ್ ಟು Z4 ಆಗುತ್ತೆ ನೋಡಿ, Z4 ಬಂತು. ನೆಕ್ಸ್ಟ್ ಆಟೋಮಾರ್ಪಿಸಮ್ ಆಫ್ Z5 ಏನ್ ಬರುತ್ತೆ, ಆಟೋಮಾರ್ಪಿಸಮ್ ಆಫ್ Z5 is isomorphic ಏನಾಗ್ಬಿಡುತ್ತೆ, U of 5 ಆಗುತ್ತೆ. ಸೊ ಐಸೋಮಾರ್ಪಿಕ್ ಏನಾಗ್ಬಿಡುತ್ತೆ, Z4 ಆಯ್ತು ನೋಡಿ, Z4 ಇದೆ. ಬಟ್ ನೋಡಿ ಇಲ್ಲಿ Z10 ಮತ್ತೆ Z5 ಐಸೋಮಾರ್ಪಿಕ್ ಆಗಿಲ್ಲ ಅಲ್ವಾ. ನೋಡಿ ಐಸೋಮಾರ್ಪಿಕ್ ಆಗಿಲ್ಲ. ಯಾಕೆ, Z10 ಮತ್ತೆ Z5 ಐಸೋಮಾರ್ಪಿಕ್ ಆಗ್ಬೇಕಂದ್ರೆ ಫಸ್ಟ್ ಸೈಕ್ಲಿಕ್ ಆಗ್ಬೇಕು. ಓಕೆ, ಸೈಕ್ಲಿಕ್ ಆಗಿದೆ.
ಓಕೆನಾ. Z10 ಸೈಕ್ಲಿಕ್ Z5 ಬಟ್ ಆರ್ಡರ್ ನೋಡಿ, ಆರ್ಡರ್ ಆಫ್ Z10 ಏನ್ ಬರ್ತಿದೆ 10 ಬರ್ತಿದೆ, ಆರ್ಡರ್ ಆಫ್ Z5 ಏನ್ ಬರ್ತಿದೆ 5 ಬರ್ತಿದೆ. ಸೊ ಆರ್ಡರ್ ನಾಟ್ ಈಕ್ವಲ್, ಸೊ ಹಾಗಾಗಿ ನಾಟ್ ಐಸೋಮಾರ್ಫಿಕ್. ಓಕೆನಾ. So how many homomorphism F from automorphism of Z to automorphism of Z10? ಓಕೆ ಓಕೆ, ಚೆಕ್ ಮಾಡಿ ಎಷ್ಟು ಬರುತ್ತೆ ನೋಡಿ. how many homomorphism, ಓಕೆ how many homomorphism, ಓಕೆ ಓಕೆ ಏನ್ ಬರುತ್ತೆ ನೋಡಿ, F from automorphism of Z ಐಸೋಮಾರ್ಫಿಕ್ ಏನಾಗುತ್ತೆ ಹೇಳಿ, Z2 ಅಲ್ವಾ. ಸೊ ಅವಾಗ ಏನಾಗ್ಬಿಡುತ್ತೆ Z2 2. ಸೊ automorphism of Z10 ನೋಡಿ ಇಲ್ಲಿ, automorphism of Zn is isomorphic to U of n. ಸೊ ಅವಾಗ ಏನಾಗುತ್ತೆ, automorphism of Z10 is isomorphic to U of 10 ಆಗುತ್ತೆ. ಸೊ ಇವಾಗ ಏನ್ ಮಾಡ್ಬೇಕು, U of 10 ಅನ್ನ 2 into 5 ಅಂತ ಬರಿಬೇಕು. ಓಕೆನಾ. ನೆಕ್ಸ್ಟ್ ಏನಾಗುತ್ತೆ, Z1 ಕ್ರಾಸ್ Z4 ಆಗುತ್ತೆ. ಸೊ ಐಸೋಮಾರ್ಫಿಕ್ ಟು ನೋಡಿ ಇಲ್ಲಿ GCD ಆಫ್ 1 ಮತ್ತೆ 4 ಏನ್ ಬರುತ್ತೆ 1 ಬರುತ್ತೆ ಅಲ್ವಾ, ಹಾಗಾಗಿ ಸೈಕ್ಲಿಕ್ ಗ್ರೂಪ್ ಇದು. ಸೊ ಎನಿ ಗ್ರೂಪ್ ಆಫ್ ಆರ್ಡರ್ 4 ಆಗುತ್ತೆ. ಇವಾಗ ನೋಡಿ ಈಗ ಏನಂತಂದ್ರೆ ಇನ್ನೊಂದು ಆರ್ಡರ್ ಆಫ್ Z1 ಕ್ರಾಸ್ Z4 ಏನಾಗುತ್ತೆ ಅಂದ್ರೆ 1 into 4 ಆಗುತ್ತೆ. ಓಕೆನಾ, 1 into 4. ಸೊ ಏನಾಗ್ಬಿಡುತ್ತೆ 4. ಸೊ ಎನಿ ಗ್ರೂಪ್ ಆಫ್ ಆರ್ಡರ್ 4 ಜೊತೆಗೆ ಸೈಕ್ಲಿಕ್ ಆಗಿದೆ, ಹಾಗಾಗಿ ಐಸೋಮಾರ್ಫಿಕ್ ಏನಾಗುತ್ತೆ Z4 ಆಗುತ್ತೆ. ಸೊ ಇವಾಗ ಏನ್ ಬರ್ಬೇಕು ಇಲ್ಲಿ Z4 ಅಂತ ಬರೀಬೇಕು. ಹೌ ಮೆನಿ ಹೋಮೋಮಾರ್ಫಿಸಮ್, ಸೊ F ಫ್ರಮ್ Zm ಟು Zn ಈ ತರ ಕೊಟ್ಟಾಗ ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ ಏನ್ ಬರುತ್ತೆ, GCD ಆಫ್ M and N ಬರುತ್ತೆ ಅಲ್ವಾ. ಇವಾಗ GCD ಆಫ್ ನಾವೇನ್ ಕಂಡುಹಿಡಿಯಬೇಕು, 2 ಮತ್ತೆ 4 ಕಂಡುಹಿಡಿಯಬೇಕು. ಸೊ 2 ಮತ್ತೆ 4 ಏನಾಗುತ್ತೆ 2 and 4 ಏನ್ ಬರುತ್ತೆ GCD, 2 2s are 4 2 ಬರುತ್ತೆ. ಸೊ ನೋಡಿ 2 ಬರ್ತಿದೆ. ಓಕೆನಾ. ನೆಕ್ಸ್ಟ್ ನೋಡಿ, ಆಟೋಮಾರ್ಫಿಸಮ್ ಆಫ್ Zn ಕೊಟ್ಟಾಗ ಐಸೋಮಾರ್ಫಿಕ್ ಟು U of n. ಓಕೆನಾ, ಜಸ್ಟ್ Zn ಕೊಟ್ಟಾಗ ಸೈಕ್ಲಿಕ್ ಗ್ರೂಪ್ ಕೊಟ್ಟಾಗ. ಬಟ್ ಇವಾಗ ನೋಡಿ ಕಾರ್ಟೇಶನ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ, Z3 ಕ್ರಾಸ್ ZP ಕ್ರಾಸ್ ಕ್ರಾಸ್ ZP ಅಂತ ಕೊಟ್ಟಿದ್ದಾರೆ. ಸೇಮ್ ಇದೆ ನೋಡಿ, P ಸೇಮ್ ಇದೆ. ಸೊ n ಟೈಮ್ಸ್ ಕೊಟ್ಟಿದ್ದಾರೆ. ಸೊ ಅವಾಗ ಅದೇನಾಗುತ್ತೆ ಅಂದ್ರೆ ಐಸೋಮಾರ್ಫಿಕ್ ಟು, ಸೊ ಜನರಲ್ ಲೀನಿಯರ್ ಗ್ರೂಪ್ ಆಫ್ ಆರ್ಡರ್ n ಓವರ್ ZP ಆಗುತ್ತೆ. ಓಕೆನಾ, ಇದು ರಿಸಲ್ಟ್ ಇದು. ಸೊ ಇದನ್ನ ನೀವು ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ. ನೋಡಿ n ಟೈಮ್ಸ್ ಇರುತ್ತೆ. ಓಕೆನಾ. ಸೊ ಅವಾಗ ಏನಾಗ್ಬಿಡುತ್ತೆ ಜನರಲ್ ಲೀನಿಯರ್ ಗ್ರೂಪ್ ಆಫ್ ಆರ್ಡರ್ n ಓವರ್ ZP. ಈ ರಿಸಲ್ಟ್ ಗೊತ್ತಿರಲಿ. ಇವಾಗ ನೋಡಿ ಆಟೋಮಾರ್ಫಿಸಮ್ ಆಫ್ Z2 ಕ್ರಾಸ್ Z2 ಏನಾಗುತ್ತೆ ಯೂಸಿಂಗ್ ದಿಸ್ ರಿಸಲ್ಟ್. ನೋಡಿ Z2 ಕ್ರಾಸ್ Z2, ಸೊ ಪ್ರೈಮ್ ನಂಬರ್ ಅಲ್ವಾ, Z2 ಕ್ರಾಸ್ Z2. ಇವಾಗ ಏನಾಗುತ್ತೆ ಐಸೋಮಾರ್ಫಿಕ್ ಟು 2 ಟೈಮ್ಸ್ ಬಂದಿದೆ ಇದು ಅಲ್ವಾ, 2 ಟೈಮ್ಸ್ ಬಂದಿದೆ. ಅವಾಗ ಏನಾಗುತ್ತೆ ಜನರಲ್ ಲೀನಿಯರ್ ಗ್ರೂಪ್ ಆಫ್ ಆರ್ಡರ್ 2 ಕ್ರಾಸ್ 2 ಮ್ಯಾಟ್ರಿಕ್ಸ್ ಅಂತ 2 ಟೈಮ್ಸ್ ಬಂದಿದೆ ಓವರ್ Z2. ನೋಡಿ Z2, ಸೊ ZP ಇಲ್ಲೂ ZP ಬರ್ತಿದೆ. ಸೊ Z2 ಬರುತ್ತೆ. ಓಕೆನಾ. ಇವಾಗ ಓಕೆ ಇಷ್ಟು ಬಂತಲ್ವಾ. ಇವಾಗ ಈ ತರ ಕೊಟ್ರೆ ಏನ್ ಮಾಡ್ತಿದ್ರ, ಆರ್ಡರ್ ಆಫ್ ಆಟೋಮಾರ್ಫಿಸಮ್ ಆಫ್ Z2 ಕ್ರಾಸ್ Z2 ಎಷ್ಟು ಬರುತ್ತೆ, ಆರ್ಡರ್ ಆಫ್ ಆಟೋಮಾರ್ಫಿಸಮ್ ಆಫ್ Z2 ಕ್ರಾಸ್ Z2. ನೋಡಿ ಇದಕ್ಕೆ ಐಸೋಮಾರ್ಫಿಕ್ ಅಂತ ಗೊತ್ತಾಯ್ತು ನಮಗೆ. ಓಕೆನಾ. ಸೊ ಇದಕ್ಕೆ ಆರ್ಡರ್ ಕಂಡುಹಿಡಿಯಿರಿ. ಏನಿದೆ ಫಾರ್ಮುಲಾ, ಆರ್ಡರ್ ಆಫ್ ಜನರಲ್ ಲೀನಿಯರ್ ಗ್ರೂಪ್ ಓವರ್ ZP. P power n minus 1. 6 sir. ಮ್ಯಾಮ್ 6 ಬರುತ್ತೆ ಸರ್. ಎಸ್ ಮ್ಯಾಮ್. ಇವಾಗ ಏನಾಗುತ್ತೆ ನೋಡಿ 2 Z2 ಆಗುತ್ತಲ್ವಾ. ಸೊ ಅವಾಗ ಇದೇನಾಗುತ್ತೆ ನೋಡಿ ಫಾರ್ಮುಲಾ ಇರೋದು, ಫಸ್ಟ್ ನೋಡಿ ಫಾರ್ಮುಲಾ ಬರ್ಬಿಡ್ತೀನಿ ನಾನು. ಸೊ ಆರ್ಡರ್ ಆಫ್ ಜನರಲ್ ಲೀನಿಯರ್ ಗ್ರೂಪ್ n ಕ್ರಾಸ್ n ಮ್ಯಾಟ್ರಿಕ್ಸ್ ಆಗಿರುತ್ತೆ ಓವರ್ ZP. ಓಕೆನಾ. ಸೊ ಓವರ್ ZP ಕೊಟ್ಟಾಗ ಫೈನೈಟ್ ಗ್ರೂಪ್ ಅದು. ಸೊ ಆರ್ಡರ್ ಏನಿರುತ್ತೆ P ಪವರ್ n minus 1 ಇಂಟು P ಪವರ್ n minus P. ಸೊ ಅಪ್ ಟು P ಪವರ್ n ಮೈನಸ್ P ಪವರ್ n minus 1 ಅಂತ ಇದೆ ಫೈನೈಟ್ ಗ್ರೂಪ್. ಇವಾಗ ಏನಾದ್ರು ಆರ್ಡರ್ ಆಫ್ ಜನರಲ್ ಲೀನಿಯರ್ ಗ್ರೂಪ್ ಓವರ್ R ಅಂತ ಕೊಟ್ರೆ, ಸೊ ಓವರ್ R ಅಂತ ಕೊಟ್ಟಿರೋದ್ರಿಂದ ನೋಡಿ ಇನ್ಫೈನೈಟ್ ಆಗ್ಬಿಡುತ್ತೆ ಆರ್ಡರ್. ಓಕೆನಾ, ಇನ್ಫೈನೈಟ್ ಆಗುತ್ತೆ. ಸೊ ಇದು ನೋಡಿ ಫೈನೈಟ್
ಫೀಲ್ಡ್ ಆಗುತ್ತೆ ಇದು ZP. ಹಾಗಾಗಿ ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಬರುತ್ತೆ. ಇದು ಇನ್ಫೈನೈಟ್ ಫೀಲ್ಡ್ ಆಗುತ್ತೆ. ಓಕೆನಾ, ಹಾಗಾಗಿ ಇನ್ಫೈನೈಟ್ ಚಾಯ್ಸಸ್ ಸಿಗ್ತಾ ಹೋಗುತ್ತೆ ಮ್ಯಾಟ್ರಿಕ್ಸ್ ಅಲ್ಲಿ. ಹಾಗಾಗಿ ಆರ್ಡರ್ ಏನಾಗ್ಬಿಡುತ್ತೆ, ಇನ್ಫೈನೈಟ್ ಆಗುತ್ತೆ. ಸೊ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಬರುತ್ತೆ. ಸೊ ಓವರ್ ಸಿ ಕೊಟ್ಟರು ಕೂಡ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಬರುತ್ತೆ. ಓವರ್ ಕ್ಯೂ ಕೊಟ್ಟರು ಕೂಡ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಬರುತ್ತೆ. ಓಕೆನಾ, ಈಗ ನೋಡಿ 2 ಇದೆ, n = 2 ಇದೆ, p = 2 ಇದೆ. ಸೊ ಇಲ್ಲಿ ಅಪ್ಲೈ ಮಾಡಿ ಏನಾಗುತ್ತೆ, 2 ಪವರ್ 2 ಮೈನಸ್ 1 ಇಂಟು 2 ಪವರ್ 2 ಮೈನಸ್ 2 ಮಾಡಿ. ಓಕೆನಾ, ನೆಕ್ಸ್ಟ್ ನೋಡಿ 2 ಕ್ಯೂಬ್, ಓಕೆ ಸಾರಿ 2 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ 0 ಆಗ್ಬಿಡುತ್ತೆ, ಬಿಟ್ಬಿಡಿ. ಸೊ 2 ಸ್ಕ್ವೇರ್ ಮೈನಸ್ 1 ಏನಾಗುತ್ತೆ, 3 ಆಗುತ್ತೆ. 2 ಸ್ಕ್ವೇರ್ ಮೈನಸ್ 2 ಏನಾಗುತ್ತೆ, 2 ಆಗುತ್ತೆ. ಸೊ 3 ಇಂಟು 2 ಏನಾಗ್ಬಿಡುತ್ತೆ, 6 ಆಗುತ್ತೆ. ಸೊ ಇದೇನಾಗ್ಬಿಡುತ್ತೆ, ಇದು ಆರ್ಡರು 6 ಆಗುತ್ತೆ ಅಲ್ವಾ. ಓಕೆ, ಇದು 6 ಆಯ್ತು. ಇವಾಗ ನೋಡಿ, ಸೊ ಈ ತರ ಕೊಟ್ಟಿರ್ತಾರೆ ಅನ್ಕೊಡಿ. ಸೊ ಆರ್ಡರ್ ಆಫ್ ಆಟೋಮಾರ್ಫಿಸಮ್ ಆಫ್ Z2 × Z2 6 ಅಂತ ಕೊಟ್ಟಿರ್ತಾರೆ. ಓಕೆನಾ, ಓಕೆ ನೋಡಿ, ಫಸ್ಟ್ ಏನಂತಂದ್ರೆ, ಸೊ ಆರ್ಡರ್ ಆಫ್ ಆಟೋಮಾರ್ಫಿಸಮ್ ಆಫ್ Z2 × Z2 6 ಅಂತ ಕೊಟ್ಟಿದ್ದಾರೆ. ಸೊ ದೆನ್ ಫಸ್ಟ್ ಒನ್ ಕೊಡ್ತಾರೆ. ಸೊ ದೆನ್ ಆಟೋಮಾರ್ಫಿಸಮ್ ಆಫ್ Z2 × Z2 is isomorphic to ಅಂತ ಕೊಟ್ಬಿಟ್ಟು ಫಸ್ಟ್ ಆಪ್ಷನ್ S3, ಸೆಕೆಂಡ್ ಆಪ್ಷನ್ S4, ಸೊ ಥರ್ಡ್ ಆಪ್ಷನ್ Z6, ಸೊ ಫೋರ್ತ್ ಆಪ್ಷನ್ ಏನ್ ಕೊಡ್ತಾರೆ, D6 ಅಂತ ಕೊಡ್ತಾರೆ. ಯಾವ್ದಾಗುತ್ತೆ, ಸೊ ಆಟೋಮಾರ್ಫಿಸಮ್ ಆಫ್ Z2 × Z2 6 ಅಂತ ಕೊಟ್ಟಿದ್ದಾರೆ. ಓಕೆನಾ, ಸೊ ಇವಾಗ S3 ಸರ್. ಎಸ್ ಮ್ಯಾಮ್, S3 ಆಗುತ್ತೆ ಅಲ್ವಾ. ಸೊ ಯಾಕೆಂದ್ರೆ ನೋಡಿ, ಆಟೋಮಾರ್ಫಿಸಮ್ ಆಫ್ Z2 × Z2 ಏನಾಗ್ಬಿಡುತ್ತೆ ಬೈ ದಿಸ್ ರಿಸಲ್ಟ್, ಐಸೋಮಾರ್ಫಿಕ್ ಟು, ಸೊ ಜನರಲ್ ಲೀನಿಯರ್ ಗ್ರೂಪ್ 2 × 2 ಮ್ಯಾಟ್ರಿಕ್ಸ್ ಬರುತ್ತೆ ಓವರ್ Z2 ಅಲ್ವಾ. ಸೊ ಇವಾಗ ಈ ಗ್ರೂಪ್ಗೆ ಆರ್ಡರ್ ಎಷ್ಟು ಬಂತು, 6 ಬಂತು ಅಲ್ವಾ, 6. ಸೊ ಇವಾಗ ಆರ್ಡರ್ ಆಫ್ ಜನರಲ್ ಲೀನಿಯರ್ ಗ್ರೂಪ್ ಓವರ್ Z2 6 ಬರ್ತಿದೆ. ಏನಂತ ಬರೀಬಹುದು, 2 × 3 ಅಂತ ಬರೀಬಹುದು. ಸೊ ಇವಾಗ P to Q ಫಾರ್ಮೆಟ್ ಅಲ್ಲಿ ಬಂತಲ್ವಾ. ಇವಾಗ ನೋಡಿ, ಸೊ 2 ಡಿವೈಡ್ಸ್ 3 - 1 ಆಗ್ತಿದೆ. ಹಾಗಾಗಿ ದೆನ್ ದೇರ್ ಎಕ್ಸಿಸ್ಟ್ 2 ಪಾಸಿಬಿಲಿಟೀಸ್. ಒನ್ ಈಸ್ ಐಸೋಮಾರ್ಫಿಕ್ ಟು Z2, ಇನ್ನೊಂದು S3 or D3 ಅಲ್ವಾ, S3 or D3. ಸೊ ಹಾಗಾಗಿ ನೋಡಿ ಆಪ್ಷನ್ ಏನ್ ಕೊಟ್ಟಿದ್ದಾರೆ, S3 ಕೊಟ್ಟಿದ್ದಾರೆ. ಓಕೆನಾ, ಸೊ ಹಾಗಾಗಿ ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್ ನೋಡಿ, ಇಲ್ಲಿ ಡಿಸ್ಕಾರ್ಡ್ ಮಾಡೋದು ಯಾವ ತರ ಅಂದ್ರೆ, ಫಸ್ಟ್ ನೋಡಿ ಈ ತರ ಕೊಟ್ಟಿರ್ತಾರೆ, ನಿಮಗೆ ಏನು ಕಾನ್ಸೆಪ್ಟ್ ಗೊತ್ತಿರಲ್ಲ. ಓಕೆನಾ, ಡಿಸ್ಕಾರ್ಡ್ ಮಾಡೋದು ಯಾವ ತರ ಅಂದ್ರೆ, D6 ಆರ್ಡರ್ ಎಷ್ಟು ಬರುತ್ತೆ, ಇಲ್ಲಿ ಕೊಟ್ಟಿದ್ದಾರೆ ಆರ್ಡರ್ ಆಫ್ 6 ಅಂತ ಕೊಟ್ಟಿದ್ದಾರೆ. ಸೊ D6 ಎಷ್ಟು ಬರುತ್ತೆ, ಆರ್ಡರ್ 12 ಬರುತ್ತೆ. ಹಾಗಾಗಿ ಆಪ್ಷನ್ ಡಿ ಅನ್ನ ಡಿಸ್ಕಾರ್ಡ್ ಮಾಡ್ಬಿಡಿ. ಓಕೆನಾ, ನೆಕ್ಸ್ಟ್ S4 ಇದೆ. ಸೊ S4 ಏನಾಗುತ್ತೆ, ಆರ್ಡರ್ ಆಫ್ S4 ಎಷ್ಟು ಬರುತ್ತೆ ನೋಡಿ, 24 ಬರುತ್ತೆ. ಬಟ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 6 ಅಂತ ಕೊಟ್ಟಿದ್ದಾರೆ. ಐಸೋಮಾರ್ಫಿಕ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ಬಿಟ್ಬಿಡಿ. ಇನ್ನು ಉಳಿದಿದೆ ನೋಡಿ, S3 ಇದೆ, ಇನ್ನೊಂದು Z6 ಇದೆ. ಓಕೆನಾ, ಸೊ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಓಕೆ ನೋಡಿ, ಇಲ್ಲಿ ರಿಸಲ್ಟ್ ಇದೆ 2, ನನ್ನ ನೋಟ್ಸ್ ಅಲ್ಲಿ ಇರುತ್ತೆ, ಇದನ್ನ ನೋಡ್ಕೊಳ್ಳಿ. ಓಕೆನಾ, ಸೊ ಯಾವ ಎಕ್ಸಾಮ್ ಏನು ಕೇಳಿಲ್ಲ, ಬಟ್ ನೋಡ್ಕೊಂಡಿರ್ಬೇಕು ನೀವು ಇದು. ಸೊ ನೋಟ್ಸ್ ಅಲ್ಲಿ ಇರುತ್ತೆ ನೋಡಿ. ನೆಕ್ಸ್ಟ್ ನೋಡಿ, ಇನ್ನರ್ ಆಟೋಮಾರ್ಫಿಸಮ್ ಅಂತ ಬರುತ್ತೆ. ಇನ್ನರ್ ಆಟೋಮಾರ್ಫಿಸಮ್, ಲೆಟ್ A belongs to G. ಓಕೆನಾ, ಒಂದು ಎಲಿಮೆಂಟ್ ತಗೊಂತಾರೆ ಗ್ರೂಪ್ ಅಲ್ಲಿ, ಎ ಮ್ಯಾಪಿಂಗ್, ಸೊ TA ಫ್ರಮ್ G to G defined by TA of X equal to, so AX A inverse is called inner automorphism. ಓಕೆನಾ, is called inner automorphism. ಸೊ ನೋಡಿ, ಇಲ್ಲಿ ಡೆಫಿನೇಷನ್ ಇದನ್ನ ನೀವು ಒಂದ್ಸಾರಿ ಓದ್ಕೊಳ್ಳಿ. ಓಕೆನಾ, ಇದನ್ನೇನ್ ಜಾಸ್ತಿ ಇದು ಮಾಡಕ್ ಹೋಗ್ಬೇಡಿ, ಸುಮ್ಮನೆ ಓದ್ಕೊಂಡಿರಿ. ನೋಡಿ ಇಲ್ಲಿ ಏನಂತಂದ್ರೆ, ಸೊ ಇದ್ರ ಮೇಲೆ ಕ್ವಶನ್ ಬಂದ್ರು ಏನಾದ್ರು ಬಂದ್ರೆ ಇಷ್ಟು ಗೊತ್ತಿದ್ರೆ ಸಾಕು ನಿಮ್ಗೆ. ಇನ್ನರ್ ಆಟೋಮಾರ್ಫಿಸಮ್ ಆಫ್ G ಇರುತ್ತೆ ನೋಡಿ. ಇನ್ನರ್ ಆಟೋಮಾರ್ಫಿಸಮ್ ಆಫ್ G is always isomorphic to, so G by
ಝಡ್ ಆಫ್ ಜಿ. ಓಕೆನಾ, ಕೋಶೆಂಟ್ ಗ್ರೂಪ್ ಅಲ್ವಾ, ನಾವು ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ. ಸೊ ಇನ್ನರ್ ಆಟೋಮಾರ್ಫಿಸಮ್ ಆಫ್ ಎ ಗ್ರೂಪ್ ಈಸ್ ಆಲ್ವೇಸ್ ಐಸೋಮಾರ್ಫಿಕ್ ಟು ಸೊ ಜಿ ಬೈ ಝಡ್ ಆಫ್ ಜಿ. ಸೊ ಇದೊಂದು ಗೊತ್ತಿರೋ ಸಾಕು. ಸೊ ನಾವು ಇನ್ನರ್ ಆಟೋಮಾರ್ಫಿಸಮ್ ಬಗ್ಗೆ ಎಲ್ಲ ಹೇಳ್ಬೋದು. ಓಕೆನಾ, ಈ ರಿಸಲ್ಟ್ ಒಂದು ಗೊತ್ತಿರೋ ಸಾಕು. ಜೊತೆಗೆ ನೋಡಿ, ಇನ್ನರ್ ಆಟೋಮಾರ್ಫಿಸಮ್ ಇದೆಯಲ್ಲ ಅದು ಗ್ರೂಪ್ ಆಗುತ್ತೆ. ಇನ್ನರ್ ಆಟೋಮಾರ್ಫಿಸಮ್ ಇರುತ್ತೆ ನೋಡಿ, ಅದು ಕೂಡ ಗ್ರೂಪ್. ಇವೆಲ್ಲ ಗ್ರೂಪ್ ಇವು. ಓಕೆನಾ, ಸೊ ಗ್ರೂಪ್ ಯಾಕೆ ನೋಡಿ, ಇನ್ನರ್ ಆಟೋಮರ್ ಜಿ ಆಗ್ತಿದೆ ಅಂದ್ರೆ ಸೊ ಜಿ ಬೈ ಝಡ್ ಆಫ್ ಜಿ ಇದಾಗುತ್ತೆ, ಗ್ರೂಪ್ ಆಗಿದೆ, ಕೋಶೆಂಟ್ ಗ್ರೂಪ್. ಸೊ ಹಾಗಾಗಿ ಇದು ಗ್ರೂಪ್ ಆಗುತ್ತೆ. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಪಾಸಿಬಲ್ ಫಾರ್ ಸೊ ಆರ್ಡರ್ ಆಫ್ ಇನ್ನರ್ ಆಟೋಮಾರ್ಫಿಸಮ್ ಆಫ್ ಜಿ ಅಂತ ಕೊಟ್ಟಿದ್ದಾರೆ. ಓಕೆನಾ, ಸೊ ಇನ್ನರ್ ಆಟೋಮಾರ್ಫಿಸಮ್ ಅಂತ ನಿಮ್ಗೆ ಎಕ್ಸಾಮ್ ಅಲ್ಲಿ ಏನಾದ್ರು ಇಲ್ಲರ ಬಂದ್ರೆ, ಸೊ ಜಸ್ಟ್ ಇನ್ನರ್ ಆಟೋಮಾರ್ಫಿಸಮ್ ಆಫ್ ಜಿ ಈಸ್ ಆಲ್ವೇಸ್ ಐಸೋಮಾರ್ಫಿಕ್ ಟು ಸೊ ಜಿ ಬೈ ಝಡ್ ಆಫ್ ಜಿ. ಸೊ ಝಡ್ ಆಫ್ ಜಿ ಅಂದ್ರೆ ಏನು, ಸೆಂಟರ್ ಆಫ್ ಎ ಗ್ರೂಪ್ ಜಿ ಅಂತ. ಓಕೆನಾ, ಇವಾಗ ನೋಡಿ ಫಸ್ಟ್ ಆಪ್ಷನ್ ತಗೊಂಡ್ಬಿಡಿ. ನೋಡಿ ಇಲ್ಲಿ ಇದಕ್ಕೆ ಏನ್ ಬರುತ್ತಲ್ಲ, ಸೊ ಇದಕ್ಕೂ ಅದೇ ಬರ್ತಾ ಇರುತ್ತೆ. ಯಾಕೆ, ಐಸೋಮಾರ್ಫಿಕ್. ಸೊ ನಂಬರ್ ಆಫ್ ಎಲಿಮೆಂಟ್ಸು, ಸಬ್ ಗ್ರೂಪ್ಸ್ ಎಲ್ಲ ಸೇಮ್ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಸೊ ಜಿ ಬೈ ಝಡ್ ಆಫ್ ಜಿಗೆ ನೋಡ್ಕೊಂತ ಹೋಗ್ಬೇಕು ಇವಾಗ ಏನೇನ್ ಬರುತ್ತೆ ಅಂತ. ಸೊ ಫಸ್ಟ್ ಆಪ್ಷನ್ ಆರ್ಡರ್ ಆಫ್ ಜಿ ಬೈ ಝಡ್ ಆಫ್ ಜಿ 35 ಅಂತ ಕೊಟ್ಟಿದ್ದಾರೆ. 35 ಅಂತ ತಗೊಳ್ಳಿ. ಓಕೆನಾ, ಇವಾಗ ನೋಡಿ ಹೇಳ್ಬಿಡ್ತೀನಿ. ಆರ್ಡರ್ ಆಫ್ ಜಿ ಬೈ ಝಡ್ ಆಫ್ ಜಿ ಈಕ್ವಲ್ ಟು 35. ಇವಾಗ ಇದೇನಂತ ಬರಿಬೋದು, 5 into 7 ಅಂತ ಬರಿಬೋದು. ಇದು ಪ್ರೈಮ್ ನಂಬರ್, ಇದು ಪ್ರೈಮ್ ನಂಬರ್. ಸೊ ಪಿ ಲೆಸ್ ದನ್ ಕ್ಯೂ ತರ ಬರ್ಕೊಳ್ಳಿ. ಇಫ್ ಪಿ ಡಿವೈಡ್ಸ್ ಕ್ಯೂ ಮೈನಸ್ 1 then there are two possibilities. P does not divides ಆದ್ರೆ ಏನಾಗುತ್ತೆ, 5 ಅಬಿಲಿಯನ್ ಸೈಕ್ಲಿಕ್ ಆಗುತ್ತೆ. ಓಕೆನಾ, ಓಕೆ, ಸೈಕ್ಲಿಕ್ ಇಂಪ್ಲಸ್ ಅಬಿಲಿಯನ್. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಜಿ ಬೈ ಝಡ್ ಆಫ್ ಜಿ, ಸೊ ಜಿ ಬೈ ಝಡ್ ಆಫ್ ಜಿ ಈಸ್ ಐಸೋಮಾರ್ಫಿಕ್ ಟು ಝಡ್ 35 ಆಗುತ್ತೆ ಅಲ್ವಾ. ಸೊ ಪಿ ಡಸ್ ನಾಟ್ ಡಿವೈಡ್ಸ್ ಕ್ಯೂ ಮೈನಸ್ 1 ದೆನ್ ಜಿ ಸೈಕ್ಲಿಕ್. ಈ ರಿಸಲ್ಟ್ ನಿಮಗೆ ಗೊತ್ತಿರಬೇಕು. ಇವಾಗ ಜಿ ಬೈ ಝಡ್ ಆಫ್ ಜಿ ಅನ್ನೋದು ಐಸೋಮಾರ್ಫಿಕ್ ಟು ಝಡ್ 35 ಆಗ್ತದೆ. ಇವಾಗ ರಿಸಲ್ಟ್ ನೋಡಿ, ಈ ರಿಸಲ್ಟ್ ಏನಂದ್ರೆ, ಇಫ್ ಜಿ ಬೈ ಝಡ್ ಆಫ್ ಜಿ is cyclic, which implies G is abelian. ಕರೆಕ್ಟಾ? ಇನ್ನೊಂದು ರಿಸಲ್ಟ್ ಗೊತ್ತಿರಬೇಕು. G is abelian if and only if, so G equal to ಏನಾಗಿರುತ್ತೆ, ಸೆಂಟರ್ ಆಫ್ G ಆಗಿರುತ್ತೆ ಅಲ್ವಾ. ಸೊ G equal to ಏನಾಗಿರುತ್ತೆ, ಸೆಂಟರ್ ಆಫ್ G ಆಗಿರುತ್ತೆ. ಸೊ ನೋಡಿ ಇಲ್ಲಿ ಆರ್ ಪ್ಲಸ್ ಅಂತ ಕೊಟ್ಟಿರ್ತಾರೆ. ಆರ್ ಪ್ಲಸ್ ಗ್ರೂಪ್ ಆಗುತ್ತಲ್ವಾ ವಿತ್ ರೆಸ್ಪೆಕ್ಟ್ ಅಡಿಷನ್. ಇದಕ್ಕೆ ಸೆಂಟರ್ ಏನ್ ಬರುತ್ತೆ ಹೇಳಿ, ನಾನ್ ಕೇಳಿಸ್ತಿದ್ದಾನ? ಸೊ ಆರ್ ಪ್ಲಸ್ ಕೊಟ್ಟಿದ್ದೀನಿ, ಗ್ರೂಪ್ ಆಗುತ್ತೆ. ಓಕೆನಾ, ಸೆಟ್ ಆಫ್ ಆಲ್ ರಿಯಲ್ಸ್ ಇದು ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಗ್ರೂಪ್ ಆಗುತ್ತೆ, ಅಡಿಟಿವ್ ಗ್ರೂಪ್ ಅದು. ಓಕೆನಾ, ಸೊ ಆರ್ ಪ್ಲಸ್ ಗೆ ಸೆಂಟರ್ ಏನ್ ಬರುತ್ತೆ, ಸೆಂಟರ್ ಆಫ್ ಆರ್ ಏನ್ ಬರುತ್ತೆ, ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಗ್ರೂಪ್ ಆಗಲ್ಲ. ಯಾಕೆ, ಜೀರೋಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಸಿಗಲ್ಲ. ಅದಕ್ಕೆ ಸೆಂಟರ್ ಆಫ್ ಆರ್ ಏನ್ ಬರುತ್ತೆ ಹೇಳಿ, ಎಸ್ ಮ್ಯಾಮ್, ಆರೇ ಬರುತ್ತೆ. ಅಬಿಲಿಯನ್ ಗ್ರೂಪ್ ಇದು ಅಲ್ವಾ. ಸೊ ಅಬಿಲಿಯನ್ ಗ್ರೂಪ್ ಆಗಿದೆ ನೋಡಿ, ರಿಸಲ್ಟ್ ಇದೆ. ಸೊ ಜಿ ಈಸ್ ಅಬಿಲಿಯನ್ ಇಫ್ ಅಂಡ್ ಓನ್ಲಿ, ಸೊ ಜಿ ಕೂಡ ಏನ್ ಬರುತ್ತೆ, ಝಡ್ ಆಫ್ ಜಿ ಬರುತ್ತೆ ಅಲ್ವಾ. ಈಕ್ವಲ್ ಆಗಿರುತ್ತೆ ಸೆಂಟರ್ ಮತ್ತೆ ಆ ಗ್ರೂಪ್. ಇವಾಗ ಇದಕ್ಕೆ ಕೇಳಿ, ಝಡ್ ಆಫ್ ಸಿ ಸ್ಟಾರ್ ಡಾಟ್ ಅಂದ್ರೆ ಜಸ್ಟ್ ಅದೇ ಕೊಟ್ಟಿರ್ತಾನೆ, ಸಿ ಸ್ಟಾರ್ ಅಂತ ಮಾತ್ರ ಕೊಡ್ತಾರೆ. ನಿಮಗೆ ಗೊತ್ತಿರಬೇಕು ಬೈನರಿ ಆಪರೇಷನ್ ಏನ್ ಬರುತ್ತೆ. ಸೆಂಟರ್ ಆಫ್ ಸಿ ಸ್ಟಾರ್ ಏನ್ ಬರುತ್ತೆ, ಎಸ್ ಮ್ಯಾಮ್, ಸಿ ಸ್ಟಾರ್. ಯಾಕೆ, ಅಬಿಲಿಯನ್ ಗ್ರೂಪ್ ಇದು ಅಲ್ವಾ. ನೆಕ್ಸ್ಟ್, ಸೊ ಝಡ್ ಆಫ್ K4 ಏನ್ ಬರುತ್ತೆ, K4 ಕ್ಲೇನ್ಸ್ 4 ಗ್ರೂಪ್ ಏನ್ ಬರುತ್ತೆ, K4 ಬರುತ್ತೆ ಸರ್. K4 ಅಬಿಲಿಯನ್ ಗ್ರೂಪ್. ಹೌದು, ಸೊ K4 ಬರುತ್ತೆ ಅಲ್ವಾ. ನೆಕ್ಸ್ಟ್ ಇದಕ್ಕೆ ಕೇಳಿ, ಝಡ್ ಆಫ್ Q ಏನ್ ಬರುತ್ತೆ ನೋಡಿ, ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಕ್ಯೂ ಗ್ರೂಪ್ ಆಗಲ್ಲ. ಯಾಕೆ, ಜೀರೋಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಸಿಗಲ್ಲ. ಸೊ ಅದಾಗೋದು ವಿತ್ ರೆಸ್ಪೆಕ್ಟ್ ಟು ಅಡಿಷನ್, ವಿತ್ ಐಡೆಂಟಿಟಿ 0. ಸೊ ಝಡ್ ಆಫ್ ಕ್ಯೂ ಏನ್ ಬರುತ್ತೆ,
ಕ್ಯೂ ಸರ್. ಇವನೇ ಬರುತ್ತೆ. ಇಲ್ಲಿ ನೋಡ್ರಿ ಏನಂತಂದ್ರೆ ವಿತ್ ರೆಸ್ಪೆಕ್ಟ್ ಅಡಿಷನ್ ಅದು ಕಾಮೋಟೇಟಿವ್ ಎಲ್ಲ ಸ್ಯಾಟಿಸ್ಫೈ ಮಾಡಬೇಕು. ಎಕ್ಸ್ ವೈ ಈಕ್ವಲ್ ಟು ವೈ ಪ್ಲಸ್ ಎಕ್ಸ್ ಬರುತ್ತಲ್ವಾ. ನೀವು ಟೂ ರಿಯಲ್ ನಂಬರ್ಸ್, ಟೂ ರ್ಯಾಷನಲ್ ನಂಬರ್ಸ್ ಅನ್ನ ತಗೊಂಡು ನೀವು ಆಡ್ ಮಾಡಿದ್ರೆ ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ವೈ ಪ್ಲಸ್ ಎಕ್ಸ್ ಬರುತ್ತೆ. ಏನು ಚೇಂಜ್ ಆಗಲ್ಲ ಅಲ್ವಾ. ಸೊ ಈ ಫಾರ್ಮುಲಾ ನೋಡಿ ವೆರಿ ಇಂಪಾರ್ಟೆಂಟ್ ಇದು. ಜಿ ಇಸ್ ಅಬಿಲಿಯನ್ ಇಫ್ ಅಂಡ್ ಓನ್ಲಿ ಇಫ್ ಜಿ ಈಕ್ವಲ್ ಟು ಝಡ್ ಆಫ್ ಜಿ. ಇದು ನಿಮ್ಗೆ ಗೊತ್ತಿರಲಿ ರಿಸಲ್ಟ್ ಇದು. ಓಕೆ, ಇವಾಗ ನೋಡಿ ಸೊ Z35 ಬಂತು ನನಗೆ ಅಲ್ವಾ. ಸೊ Z35 ಅನ್ನೋದು ಸೈಕ್ಲಿಕ್ ಗ್ರೂಪ್. ಸೈಕ್ಲಿಕ್ ಇಂಪ್ಲೈಸ್ ಅಬಿಲಿಯನ್. ಓಕೆನಾ. ಅಬಿಲಿಯನ್ ಆಗಿರೋದ್ರಿಂದ ನೋಡಿ ಇಲ್ಲಿ ಅಬಿಲಿಯನ್ ಆಗಿರೋದ್ರಿಂದ ಇಫ್ ಅಂಡ್ ಓನ್ಲಿ ಇಫ್ ಇಲ್ಲಿ ಏನಾಗ್ಬಿಡುತ್ತೆ, G equals Z. But Z of G. ಝಡ್ ಆಫ್ ಜಿ ಏನಾಗ್ಬಿಡುತ್ತೆ ಈಕ್ವಲ್ ಟು ಜಿನೇ ಬರುತ್ತೆ ಅಲ್ವಾ. ಈ ರಿಸಲ್ಟ್ ಬರ್ತಿದೆ ನಮಗೆ. ಬಟ್ ನೋಡಿ ಇಲ್ಲಿ ಫಸ್ಟ್ ಏನ್ ಕೊಟ್ಟಿದ್ದ ಜಿ ಬೈ ಝಡ್ ಆಫ್ ಜಿ ಅನ್ನೋದು 35ಗೆ ಈಕ್ವಲ್ ಆಗ್ತಿದೆ ಆರ್ಡರ್. ಸೊ ಹಾಗಾಗಿ ಸೊ ಜಿ ಬೈ ಝಡ್ ಆಫ್ ಜಿ ಈಕ್ವಲ್ ಟು ಸೊ ಜಿ ಬೈ ಸೊ ಝಡ್ ಆಫ್ ಜಿ ಅಂದ್ರೆ ಏನ್ ಬಂತು ನಮಗೆ ಇವಾಗ ಜಿ ಬರ್ತಿದೆ. ಸೊ ಜಿ ಬೈ ಝಡ್ ಆಫ್ ಜಿ ಬದಲಿ ಜಿ ಬರ್ಕೊಡಿ. ಸೊ ಜಿ ಬೈ ಜಿ ಏನಾಗುತ್ತೆ ಕ್ವಶನ್ ಗ್ರೂಪ್ ಐಸೋಮಾರ್ಫಿಕ್ ಟು Z1. Z1 ಆಯ್ತು. ಅಂದ್ರೆ Z1 ಆರ್ಡರ್ ಎಷ್ಟು, 1. 1. ಬಟ್ ಇಲ್ಲಿ ಕೊಟ್ಟಿರೋದು ಎಷ್ಟು 35. 35. ಕಾಂಟ್ರಡಿಕ್ಷನ್ ಆಯ್ತಲ್ವಾ. ಸೊ ಹಾಗಾಗಿ ಸೊ ದಿಸ್ ಇಸ್ ನಾಟ್ ಪಾಸಿಬಲ್. ಓಕೆನಾ. ಸೊ ಅದೇ ತರ ನೆಕ್ಸ್ಟ್ ಆಪ್ಷನ್ ಮಾಡಿ ನೀವು ಏನ್ ಬರುತ್ತೆ ನೋಡಿ. ಸೊ ನೆಕ್ಸ್ಟ್ ನೋಡಿ ಅದೇ ತರ. ಸೊ ಹಾಗಾಗಿ ಇಲ್ಲಿ ಗೊತ್ತಾಯ್ತು ನಮ್ಗೆ. ಸೊ ಆರ್ಡರ್ ಆಫ್ ಇನ್ನರ್ ಆಟೋಮಾರ್ಫಿಸಮ್ ಆಫ್ ಜಿ ಈಕ್ವಲ್ ಟು 35 ನಾಟ್ ಪಾಸಿಬಲ್. ಸೊ ಇನ್ನರ್ ಆಟೋಮಾರ್ಫಿಸಮ್ ಈಸ್ ಆಲ್ವೇಸ್ ಐಸೋಮಾರ್ಫಿಕ್ ಟು ಜಿ ಬೈ ಝಡ್ ಆಫ್ ಜಿ. ಸೆಕೆಂಡ್ ಆಪ್ಷನ್ ನೋಡಿ ಯಾಕೆ ಅಂತಂದ್ರೆ ಸೊ ಅದೊಂದು ಹೇಳ್ಬಿಟ್ಟು ಹೋಗ್ತೀನಿ ಮುಂದೆ ನಾನು. ಸೊ ಆರ್ಡರ್ ಆಫ್ ಜಿ ಬೈ ಝಡ್ ಆಫ್ ಜಿ ಈಕ್ವಲ್ ಟು 6 ಇದೆ. ಸೊ ಏನಂತ ಬರಿಬಹುದು 2 into 3 ಅಂತ ಬರಿಬಹುದು. 3. ಇವಾಗ ಏನಾಗ್ತಿದೆ 2 2 less than. 2 divides 2. ಸೊ ಹಾಗಾಗಿ then there is two possibilities. So this group G by Z of G is isomorphic to ಎರಡು ಕಂಡೀಷನ್. ಒಂದು ಫಸ್ಟ್ ಸೈಕ್ಲಿಕ್ ದಟ್ ಈಸ್ ಆಫ್ ಆರ್ಡರ್ 6, ಇನ್ನೊಂದು S3 or D3. ಓಕೆನಾ. ಇವಾಗ ನೋಡಿ ಎರಡು ಕೇಸ್ ಇದೆ. ಇವಾಗ ಫಸ್ಟ್ ಕೇಸ್ ನಾನು Z by Z of G is isomorphic to ಫಸ್ಟ್ ಕೇಸ್ ತಗೊಳ್ಳೋಣ. Z6 ಐಸೋಮಾರ್ಫಿಕ್ ಆದ್ರೆ ಸೊ ರಿಸಲ್ಟ್ ಏನ್ ಹೇಳುತ್ತೆ G by Z of G is cyclic implies G is abelian. ಕರೆಕ್ಟಾ. ಇವಾಗ ಏನಾಗುತ್ತೆ ಸೊ Z6 ಅನ್ನೋದು ಏನಾಗಿದೆ ಸೈಕ್ಲಿಕ್ ಆಗಿದೆ ಅಂದ್ರೆ ಸೈಕ್ಲಿಕ್ ಇಂಪ್ಲೈಸ್ ಸೊ ಏನಾಗುತ್ತೆ G is ಆಗುತ್ತೆ ಅಲ್ವಾ. G is abelian ಆಯ್ತು. ಸೊ G abelian ಆಗಿರೋದ್ರಿಂದ G ಈಕ್ವಲ್ Z. ಅಲ್ವಾ. ಸೊ ಜಿ ಅಬಿಲಿಯನ್ ಆಗಿರೋದ್ರಿಂದ ಏನಾಗ್ಬಿಡುತ್ತೆ ಜಿ ಈಕ್ವಲ್ ಟು ಝಡ್ ಆಫ್ ಜಿ ಆಗುತ್ತೆ ಅಲ್ವಾ. ಯಾಕೆ ರಿಸಲ್ಟ್ ಇರೋದೇನು ಜಿ ಈಸ್ ಅಬಿಲಿಯನ್ ಇಫ್ ಅಂಡ್ ಓನ್ಲಿ ಇಫ್ ಜಿ ಈಕ್ವಲ್ ಟು ಬರುತ್ತೆ ಸೆಂಟರ್ ಆಫ್ ಜಿ ಬರುತ್ತೆ. ಸೊ ಇವಾಗ ಏನಾಗುತ್ತೆ ನೋಡಿ ಜಿ ಈಕ್ವಲ್ ಟು ಝಡ್ ಆಫ್ ಜಿ ಬರ್ತಿದೆ. ಅವಾಗ ನಾವೇನ್ ಮಾಡ್ಬೇಕು ಕೋಶೆಂಟ್ ಗ್ರೂಪ್ ಇದೆ ಅಲ್ವಾ. ಸೊ ಜಿ ಬೈ ಝಡ್ ಆಫ್ ಜಿ ಬಲ್ಲಿ ಏನ್ ಬರಿಬೋದು ನಾನು ಜಿ ಅಂತಾನೆ ಬರಿಬೋದು. ಜಿ ಬೈ ಜಿ ಇದು ಐಸೋಮಾರ್ಫಿಕ್ ಏನಾಗ್ಬಿಡುತ್ತೆ Z1 ಆಯ್ತು. ಸೊ ಹಾಗಾಗಿ ನೋಡಿ Z1 ಇರೋದ್ರಿಂದ Z1 ಬಂತಲ್ವಾ ಅದೇನಾಗ್ಬಿಡುತ್ತೆ ಕಾಂಟ್ರಡಿಕ್ಷನ್ ಆಗುತ್ತೆ. ಆಫ್ ಆರ್ಡರ್ 1 ಬಂದ್ಬಿಡುತ್ತೆ. ಕೋಶೆಂಟ್ ಗ್ರೂಪ್ ಆಫ್ ಆರ್ಡರ್ 1 ಬರುತ್ತೆ. ಬಟ್ ಏನಿದೆ ಇಲ್ಲಿ 6 ಇದೆ. ಸೊ ಕಾಂಟ್ರಡಿಕ್ಷನ್ ಆಯ್ತು. ಹಾಗಾಗಿ Z6 ಕೇಸ್ ತಗೊಳಂಗಿಲ್ಲ. ಸೊ ಇನ್ನು ಉಳಿದಿದ್ದು ಏನು ನಮಗೆ S3 or D3 ಉಳಿತು. ಸೊ ಅದನ್ನ ತಗೊಳ್ಳಿ ಅಷ್ಟೇ. ಅವಾಗ ಇಲ್ಲಾಂದ್ರೆ ಅದನ್ನು ಬೇಕಿದ್ರೆ ಮಾಡಿ ನೀವು, ಏನ್ ಸಮಸ್ಯೆ ಇಲ್ಲ. ಏನ್ ಬಂತು S3 or D3 ಬಂತಲ್ವಾ. ಓಕೆ S3 or D3. ಸೊ ನೆನ್ಪಿಟ್ಕೊಳ್ಳಿ ಅದು ಸ್ವಲ್ಪ ನೋಡಿ. G by Z of G ಐಸೋಮಾರ್ಫಿಕ್ ಟು S3 or D3. ಇವಾಗ ನೋಡಿ ರಿಸಲ್ಟ್ ಇರೋದೇನು G by Z of G cyclic implies G is abelian. ಸೊ ಇದಕ್ಕೆ ಕಾಂಟ್ರಾ ಪಾಸಿಟಿವ್ ಏನಾಗುತ್ತೆ ಸೊ ನಾಟ್ G abelian implies not G by Z of G is cyclic ಅಲ್ವಾ. ಸೊ ಇವಾಗ ಏನಾಗುತ್ತೆ ನೋಡಿ ಸೊ ನಾಟ್ ಜಿ ಅಬಿಲಿಯನ್ ನೋಡಿ ನಾಟ್ ಜಿ ಅಬಿಲಿಯನ್ ಬಂದಿದೆ ಕರೆಕ್ಟಾ. ಓಕೆ ಇವಾಗ ನೋಡಿ ಏನಾಗುತ್ತೆ ಇದು
ಸರ್ ಹೀಗೆ ಹೇಳ್ಬೋದಲ್ಲ, ಯಾವ orders ಗೆ ಅಬಿಲಿಯನ್ ಆಗುತ್ತೋ ಅದು ಪಾಸಿಬಲ್ ಆಗಲ್ಲ ಅಂತ ಹೇಳ್ಬೋದಲ್ಲ ಸರ್ ನಾವು. ಹೌದು ಮ್ಯಾಮ್ ಹೇಳ್ಬೋದು. ಇವಾಗ ನೋಡಿ ಏನಂತಂದ್ರೆ, ಸೊ ಜಿ ಬೈ ಝಡ್ ಆಫ್ ಜಿ ಐಸೋಮಾರ್ಪಿಕ್ ಏನ್ ಬರ್ತಿದೆ, S3 or D3. ಓಕೆ ಎಷ್ಟೇ ಡಿ3 ಬರ್ತಿದೆ. ಓಕೆ ಇವಾಗ ನೋಡಿ, ಸೊ ಐಡೆಂಟಿಟಿ ಸೊ ಬರುತ್ತಲ್ವಾ ರಿಸಲ್ಟ್ ನೋಡಿ ಒಂದ್ಸಾರಿ. ಸೊ ಜಿ ಬೈ ಝಡ್ ಆಫ್ ಜಿ ಇಸ್ ಸೈಕ್ಲಿಕ್ ವಿಚ್ ಇಂಪ್ಲೈಸ್ ಜಿ ಇಸ್ ಅಬಿಲಿಯನ್. ಓಕೆನಾ, ನೆಕ್ಸ್ಟ್ ಸೊ ಜಿ ಇಸ್ ನಾಟ್ ಅಬಿಲಿಯನ್ ಇಂಪ್ಲೈಸ್. ಓಕೆ ಇಲ್ಲಿ ನೋಡಿ ಗೊತ್ತಾಗ್ತಿದೆ ಅಲ್ವಾ, ನೋಡಿ ಜಿ ಬೈ ಝಡ್ ಆಫ್ ಜಿ ಏನ್ ಬರ್ತಿದೆ, ನಾಟ್ ಸೈಕ್ಲಿಕ್ ಬರ್ತಿದೆ ಅಲ್ವಾ. ಸೊ ಅವಾಗ ಏನಾಗ್ತದೆ, ಸೊ ಜಿ ಇಸ್ ನಾಟ್ ಅಬಿಲಿಯನ್ ಅಲ್ವಾ. ಸೊ ನಾಟ್ ಅಬಿಲಿಯನ್ ಬರ್ತಿದೆ. ಸೊ ಹಾಗಾಗಿ ಏನ್ ಬರುತ್ತೆ, S3 ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಇನ್ನರ್ ಆಟೋಮಾರ್ಫಿಸಮ್ ಆಫ್ ಜಿ ಇಸ್ ಐಸೋಮಾರ್ಫಿಕ್ ಟು ಸಿಂಗಲ್ಟನ್ ಇ ಇಫ್ ಅಂಡ್ ಓನ್ಲಿ ಸೊ ಜಿ ಇಸ್ ಅಬಿಲಿಯನ್. ಸೊ ನೋಡಿ ಇಲ್ಲಿ, ಸೊ ಜಿ ಈಸ್ ಅಬಿಲಿಯನ್ if and only if so inner automorphism of G is isomorphic to singleton E ಆಗುತ್ತೆ. ಓಕೆನಾ, singleton E ಆಗುತ್ತೆ. Because G is equal to Z of G. Yes ma'am. So G by Z of G is isomorphic to identity ಬರುತ್ತೆ. ಸೊ ಐಡೆಂಟಿಟಿ ಏನಾಗ್ಬಿಡುತ್ತೆ, isomorphic to Z1 ಆಗುತ್ತೆ. ಸೊ ರಿಸಲ್ಟ್ ಏನ್ ಹೇಳುತ್ತೆ, ರಿಸಲ್ಟ್ ಏನ್ ಹೇಳುತ್ತೆ ಹೇಳಿ. G by Z of G is isomorphic to cyclic. ಮ್ಯಾಮ್ ಇನ್ನೊಂದು ಹೆಂಗ್ ಗೊತ್ತಾ, ಓಕೆ ಓಕೆ ಇಲ್ಲಿದೆ ನೋಡಿ ಏನಂತಂದ್ರೆ, ಓಕೆ ಓಕೆ ಇಲ್ಲಿ ನೋಡಿ, ಇಲ್ಲಿ ಏನ್ ಗೊತ್ತಾಯ್ತು ಯಾಕೆ ತಗೊಂಡ ಅಂದ್ರೆ, ಕೋಶೆಂಟ್ ಗ್ರೂಪ್ ಆಫ್ ಸೈಕ್ಲಿಕ್ ಗ್ರೂಪ್ ಏನಾಗುತ್ತೆ ಹೇಳಿ. Cyclic. ಕೋಶೆಂಟ್ group is cyclic. Abelian group is abelian. ಎಸ್ ಮ್ಯಾಮ್, ಕೋಶೆಂಟ್ ಗ್ರೂಪ್ ಆಫ್ ಸೈಕ್ಲಿಕ್ ಗ್ರೂಪ್ ಈ ಸೈಕ್ಲಿಕ್ ಆಗತ್ತಲ್ವಾ, ಈ ಸೈಕ್ಲಿಕ್. ಸೊ ಇದೇನಾಗಿದೆ ನೋಡಿ, ಕೋಶೆಂಟ್ ಗ್ರೂಪ್ ಆಫ್ ಸೈಕ್ಲಿಕ್ ಗ್ರೂಪ್ ಆಗುತ್ತೆ ಇದು ಅಲ್ವಾ. ಸೊ ಅದಕ್ಕೆ ಇದೇನಾಗ್ಬಿಡುತ್ತೆ, ಸೈಕ್ಲಿಕ್ ಆಗುತ್ತೆ. ಸೊ ಇದು ನೋಡ್ಕೊಳ್ಳಿ ನೀವು. ಓಕೆನಾ, ಇದೆಲ್ಲ ಸೇಮ್ ಅದೇ ತರ ಇದೆ ನೋಡಿ, ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿ, ಎಕ್ಸ್ಟರ್ನಲ್ ಡೈರೆಕ್ಟ್ ಪ್ರಾಡಕ್ಟ್ ಅಂತ ಬರುತ್ತೆ. ನೆಕ್ಸ್ಟ್ ಎಕ್ಸ್ಟರ್ನಲ್ ಡೈರೆಕ್ಟ್ ಪ್ರಾಡಕ್ಟ್. ಸೊ ನೀವು ಕೇಳ್ತಿದ್ರಲ್ವಾ ನೀವು, ಸೊ ನಾನು ಕ್ವಶನ್ ಕೊಟ್ಟಿದ್ದೆ. ಸೊ ಈ ತರ ಸಿಂಬಲ್ ಇತ್ತು, ಏನಿತ್ತು ಹೇಳಿ. ಸೊ Z1 ಪ್ಲಸ್ Z2 ಸೊ Z3 ಪ್ಲಸ್ Z5 ಅಂತ ಇತ್ತಲ್ವಾ. ಸೊ ಅದನ್ನ ಏನಂತ ಕರೀತಾರೆ, ಎಕ್ಸ್ಟರ್ನಲ್ ಡೈರೆಕ್ಟ್ ಪ್ರಾಡಕ್ಟ್ ಅಂತ ಕರೀತಾರೆ. ಸೊ ಇವಾಗ ನೋಡಿ, G1, G2, G3 and so on are collection of finite group. ಓಕೆನಾ, are collection of finite group. The external direct product of so G1, G2, Gn is denoted by so G1 plus G2 plus G3 plus Gn ಅಥವಾ ಕಾರ್ಟೇಶಿಯನ್ ಪ್ರಾಡಕ್ಟ್. ಓಕೆನಾ, ನೋಡಿ ಇಲ್ಲಿ ಈ ತರ ಏನಾದ್ರು ಕೊಟ್ರೆ ಎಕ್ಸಾಂಪಲ್, ಅದು ಕಾರ್ಟೇಶಿಯನ್ ಪ್ರಾಡಕ್ಟ್ ಅಂತ ಅರ್ಥ ಅಷ್ಟೇ. ಓಕೆನಾ, ಸೊ Z3 ಕ್ರಾಸ್ Z5 ಅಂತ. ಸೊ ಅಂಡ್ ಡಿಫೈನ್ಡ್ ಬೈ ನೋಡಿ ಇಲ್ಲಿ ಫೈನೈಟ್ ಗ್ರೂಪ್ ಆಗಿರ್ಬೇಕು ಎಲ್ಲ. ಓಕೆನಾ, ಫೈನೈಟ್ ಗ್ರೂಪ್ ಆಗಿದ್ದಾಗ ಸೊ ಈ ತರ ಡಿಫೈನ್ ಮಾಡ್ತೀವಿ. ಸೊ G1 ಕ್ರಾಸ್ G2 ಕ್ರಾಸ್ Gn ಏನಾಗ್ಬಿಡುತ್ತೆ, ಸೊ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್. ಸೊ ಈ ಫಾರ್ಮ್ ಅಲ್ಲಿ ಇರುತ್ತೆ n ಟಪಲ್ಸ್. ಸೊ ಇವಾಗ ಏನಾಗಿರುತ್ತೆ ನೋಡಿ, ಸೊ ಈಚ್ ಆರ್ಡಿನೇಟ್, ಫಸ್ಟ್ ಆರ್ಡಿನೇಟ್ ಏನಾಗಿರುತ್ತೆ, ಬಿಲಾಂಗ್ಸ್ ಟು G1. ಸೆಕೆಂಡ್ ಆರ್ಡಿನೇಟ್ ಏನಾಗಿರುತ್ತೆ, ಬಿಲಾಂಗ್ಸ್ ಟು G2. ಸೊ ಲಾಸ್ಟ್ ಆರ್ಡಿನೇಟ್ ಏನಾಗಿರುತ್ತೆ, ಬಿಲಾಂಗ್ಸ್ ಟು Gn ಆಗಿರುತ್ತೆ. ಓಕೆನಾ, ಸೊ ಇಷ್ಟು ಡೆಫಿನೇಷನ್ ಗೊತ್ತಿರಲಿ. ಓಕೆ, ಇವಾಗ ನೋಡಿ Q ಪ್ಲಸ್ ಮತ್ತೆ Z ಪ್ಲಸ್ ಐಸೋಮಾರ್ಪಿಕ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. Q ಪ್ಲಸ್ ಮತ್ತೆ Z ಪ್ಲಸ್ ಐಸೋಮಾರ್ಪಿಕ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನೋಡಿ ಫಸ್ಟ್ ಅಬಿಲಿಯನ್ ಗ್ರೂಪ್ ಇದು ಅಬಿಲಿಯನ್, ಇದು ಅಬಿಲಿಯನ್. ಓಕೆ, Q ಪ್ಲಸ್ ಸೈಕ್ಲಿಕಾ ಅಲ್ವಾ ಸರ್, ಅಲ್ಲ cyclic Q ಪ್ಲಸ್ ಸೈಕ್ಲಿಕ್ ಆಗತ್ತಾ, ಆಗಲ್ಲ ಸರ್. No, sir. ಆಗಲ್ಲ. ಎಸ್ ಮ್ಯಾಮ್, ಯಾವ್ದು ಎಲಿಮೆಂಟ್ ಇದೆ ಜನರೇಟ್ ಆಗಲ್ಲ ಅಲ್ವಾ. ಬಟ್ Z ಪ್ಲಸ್ ಇದೆ ನೋಡಿ, ಸೈಕ್ಲಿಕ್ ಆಗುತ್ತಲ್ವಾ. ಸೊ ಜನರೇಟೆಡ್ ಬೈ -1 and 1 ಕರೆಕ್ಟಾ, Yes, sir. ಅಂಡ್ 1 ಆಗುತ್ತೆ. ಸೊ ಹಾಗಾಗಿ ಇದು ಸೈಕ್ಲಿಕ್ ಆಗ್ತಿದೆ, ಇದು ಸೈಕ್ಲಿಕ್ ಆಗ್ತಿಲ್ಲ. ಸೊ ನಾಟ್ ಐಸೋಮಾರ್ಪಿಕ್. ಕರೆಕ್ಟ್ ಆಗಿ ಎಲ್ಲ ವರ್ಡ್ ಆಗ್ತಾ ಇರ್ಬೇಕು. ಓಕೆನಾ, ಒಂದು ಮಿಸ್ ಆಗಂಗಿಲ್ಲ.
ಅಭಿಲಯನ್ ಆಗ್ತಿದೆ, ಇದು ಅಭಿಲಯನ್, ಓಕೆ, ನೋ ಪ್ರಾಬ್ಲಮ್. ಸೊ ಕಾರ್ಡಿನಾಲಿಟಿ ನೋಡಿ, ಇದಕ್ಕೆ ಏನ್ ಬರುತ್ತೆ, ಕಾರ್ಡಿನಾಲಿಟಿ ಕೌಂಟೇಬಲ್ ಸೆಟ್ ಅಲೆಪ್ ನಾಟ್ ಅಂತ ಬರುತ್ತೆ, ಓಕೆನಾ. ಸೊ ಝಡ್ ಏನ್ ಬರುತ್ತೆ, ಸೊ ಅಲ್ಲೂ ಕೂಡ ಅಲೆಪ್ ನಾಟ್ ಸೇಮ್ ಬರುತ್ತೆ. ಬಟ್ ನೋಡಿ ಸೈಕ್ಲಿಕ್ ಆಗ್ತಾ ಇಲ್ಲ, ಹಾಗಾಗಿ ನಾವೇನ್ ಮಾಡ್ಬೋದು, ಸೊ ನಾಟ್ ಐಸೋಮಾರ್ಫಿಕ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ ಅದೇ ತರ ಆರ್ ಪ್ಲಸ್ ಝಡ್ ಪ್ಲಸ್, ಇದು ಸೈಕ್ಲಿಕ್ ಆಗುತ್ತೆ, ಆರ್ ಪ್ಲಸ್ No. ಸೈಕ್ಲಿಕ್ ಆಗಲ್ಲ. ಓಕೆ, ಝಡ್ ಪ್ಲಸ್ ಆಗುತ್ತೆ ಅಲ್ವಾ, ಆಗ್ತಿದೆ, Yes, sir. ನಾಟ್ ಐಸೋಮಾರ್ಫಿಕ್. ನೆಕ್ಸ್ಟ್ ಸಿ ಪ್ಲಸ್ ನೋಡಿ, ಸೈಕ್ಲಿಕ್ ಆಗಲ್ಲ, ಇದು ಸೈಕ್ಲಿಕ್ ಆಗುತ್ತೆ, ಸೊ ಆ ತರ ಆಗಂಗಿಲ್ಲ. ಸೊ ಹಾಗಾಗಿ ನಾಟ್ ಐಸೋಮಾರ್ಫಿಕ್, ನಾಟ್ ಐಸೋಮಾರ್ಫಿಕ್ ಈ ತರ ಬರೀಬೇಕು. ಅಂದ್ರೆ ಏನ್ ಗೊತ್ತಾ ಇದು, ಇದ್ರ ಮೀನಿಂಗ್ ಏನಂದ್ರೆ ಎಫ್ ಫ್ರಮ್, ನೀವು ಮ್ಯಾಪಿಂಗ್ ಬರ್ಕೊಂತೀರಲ್ವಾ, ಎಫ್ ಫ್ರಮ್ ಆರ್ ಟು ಇಲ್ಲೇನಿದೆ ಝಡ್ ಇದೆ, ಸೊ ಆರ್ ಟು ಝಡ್. ಐಸೋಮಾರ್ಫಿಸಮ್ ಇರಲ್ಲ. ಎಸ್ ಮ್ಯಾಮ್, ಈಗ ನೋಡಿ ಇದು ಹೋಮೋಮಾರ್ಫಿಸಮ್ ಸಿಗುತ್ತೆ ಮ್ಯಾಮ್, ಸಮಸ್ಯೆ ಇಲ್ಲ, ಹೋಮೋಮಾರ್ಫಿಸಮ್ ಸಿಗ್ತಾ ಹೋಗುತ್ತೆ, ಓಕೆನಾ, ಹೋಮೋಮಾರ್ಫಿಸಮ್ ಸಿಗುತ್ತೆ. ಬಟ್ ನೋಡಿ ಇಲ್ಲಿ ನಾವು ಒನ್ ಮ್ಯಾಪಿಂಗ್ ಸಿಗ್ಬೇಕು ಅಂತಂದ್ರೆ, ಸೊ ಕಾರ್ಡಿನಾಲಿಟಿ ಆಫ್ ಡೊಮೈನ್ ಇರುತ್ತೆ ನೋಡಿ, ಕಾರ್ಡಿನಾಲಿಟಿ ಆಫ್ ದಿಸ್ ಆರ್ ಏನಾಗಿರ್ಬೇಕು ಹೇಳಿ, ಲೆಸ್ ದೆನ್ ಆರ್ ಈಕ್ವಲ್ ಟು ಕಾರ್ಡಿನಾಲಿಟಿ ಆಫ್ ಕೋಡೊಮೈನ್ ಆಗಿರ್ಬೇಕು ಅಲ್ವಾ. ಸೊ ಕಾರ್ಡಿನಾಲಿಟಿ ಆಫ್ ಆರ್ ಏನ್ ಬರುತ್ತೆ, ಕಾಂಟಿನಮ್ ಬರುತ್ತೆ. ಸೊ ಲೆಸ್ ಆರ್ ಈಕ್ವಲ್ ಟು ಕಾರ್ಡಿನಾಲಿಟಿ ಝಡ್ ಏನ್ ಬರುತ್ತೆ, ಅಲೆಪ್ ನಾಟ್ ಬರುತ್ತೆ. ಸೊ ಕಾಂಟಿನಮ್ ಜಾಸ್ತಿ ಇರುತ್ತೆ ಅಲ್ವಾ, ಅನ್ಕೌಂಟೇಬಲ್ ಸೆಟ್ ಇದು, ಇದು ಕೌಂಟೇಬಲ್ ಸೆಟ್. ಸೊ ಹಾಗಾಗಿ ನಮ್ಗೆ ಏನಾಗ್ಬಿಡುತ್ತೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಲೆಪ್ ನಾಟ್ ಬರುತ್ತೆ. ಸೊ ಹಾಗಾಗಿ ನಾಟ್ ಪಾಸಿಬಲ್ ಒಂದೊಂದು ಫಂಕ್ಷನ್ ಅಲ್ವಾ. ಸೊ ಒಂದೊಂದು ಫಂಕ್ಷನ್ ಸಿಗಲ್ಲ, ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಒಂದೊಂದು ಫಂಕ್ಷನ್ ಸಿಗಲ್ಲ. ಸೊ ಹಾಗಾಗಿ ಐಸೋಮಾರ್ಫಿಸಮ್ ಅಂದ್ರೆ ಆಗಿ ಏನಾಗಬೇಕಾಯ್ತು, ಹೋಮೋಮಾರ್ಫಿಸಮ್ ಆಗ್ಬೇಕು, ಅಂತ ಆಗ್ಬೇಕು. ಈ ಮೂರಲ್ಲಿ ಯಾವ್ದು ಫೇಲ್ ಆದ್ರೂ ಐಸೋಮಾರ್ಫಿಸಮ್ ಆಗಲ್ಲ. ಜೊತೆಗೆ ನೋಡಿ ಇಲ್ಲಿ ಐಸೋಮಾರ್ಫಿಸಮ್ ಈಗ ಎಫ್ ಫ್ರಮ್ Z3 ಟು Z3, ಸೊ ಇದು ಸೇಮ್ ಇದೆ, ಇದು ಸೇಮ್ ಇದೆ, ಏನಾಗ್ಬಿಡುತ್ತೆ, ಐಸೋಮಾರ್ಫಿಕ್ ಆಗ್ಬಿಡುತ್ತೆ ಅಲ್ವಾ, ಐಸೋಮಾರ್ಫಿಕ್ ಆಗ್ಬಿಡುತ್ತೆ. ಸೊ ಜೊತೆಗೆ ಐಸೋಮಾರ್ಫಿಕ್ ಆಗ್ಬೇಕಂದ್ರೆ ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ ಒನ್ ಹೋಮೋಮಾರ್ಫಿಸಮ್, ಸೊ ದಟ್ ಈಸ್ ಬೋತ್ ಒನ್ ಅಂಡ್ ಆನ್ ಆಗಿರ್ಬೇಕು, ಓಕೆನಾ. ಅಟ್ ಲೀಸ್ಟ್ ಒಂದ್ ಸಿಕ್ಕರೆ ಸಾಕು, ಎಲ್ಲ ಆಗ್ಬೇಕಂತ ಏನಿಲ್ಲ, ಒಂದ್ ಸಿಕ್ಕರೆ ಸಾಕು ಐಸೋಮಾರ್ಫಿಸಮ್. ಅವಾಗ ಎರಡು ಗ್ರೂಪ್ ಏನಂತ ಹೇಳ್ತೀವಿ ನಾವು, ಐಸೋಮಾರ್ಫಿಕ್ ಅಂತ ಹೇಳ್ತೀವಿ, ಐಸೋಮಾರ್ಫಿಕ್ ಅಂತ ಹೇಳ್ತೀವಿ. ಸೊ ಇವಾಗ ನೋಡಿ ಕ್ಯೂ ಪ್ಲಸ್ ನೆಕ್ಸ್ಟ್ ಐಸೋಮಾರ್ಫಿಕ್ ಟು ಕ್ಯೂ ಸ್ಟಾರ್ ಡಾಟ್ ಅಂತ ಕೇಳ್ತಿದ್ದಾರೆ. ನೋಡಿ ಕ್ಯೂ ಸ್ಟಾರ್ ಡಾಟ್ ಅಂದ್ರೆ, ಸೊ ಕ್ಯೂ ಸ್ಟಾರ್ ಅಂದ್ರೆ ಅರ್ಥ ಏನಂದ್ರೆ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್, ಸೆಟ್ ಆಫ್ ಆಲ್ ರಾಷನಲ್ಸ್, ಇದು ಸೆಟ್ ಆಫ್ ಆಲ್ ರಾಷನಲ್ಸ್. ಸೊ ನಾನ್ ನೆಗೆಟಿವ್ ಆಗಿರ್ಬೇಕು, ನಾನ್ ನೆಗೆಟಿವ್. ಸೆಟ್ ಆಫ್ ಆಲ್ ನಾನ್ ನೆಗೆಟಿವ್ ರಾಷನಲ್ಸ್, ಸಾರಿ ನಾನ್ ಝೀರೋ, ಸಾರಿ ಸ್ಟಾರ್ ಈಕ್ವಲ್ ಟು ಸೆಟ್ ಆಫ್ ಆಲ್ ನಾನ್ ಝೀರೋ ಓಕೆನಾ, ನಾನ್ ಝೀರೋ ರಾಷನಲ್ಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇನ್ ಕ್ಯೂ, ಓಕೆನಾ. ಸೊ ಯಾವ ಎಲಿಮೆಂಟ್ ಸಿಕ್ಬಿಡುತ್ತೆ ಅಂದ್ರೆ ಕ್ಯೂ ಮೈನಸ್ ಸಿಂಗಲ್ಟನ್ ಝೀರೋ ಸಿಕ್ಬಿಡುತ್ತೆ ಅಲ್ವಾ. ಕ್ಯೂ ಮೈನಸ್ ಏನ್ ಸಿಗುತ್ತೆ ಹೇಳಿ, ಸಿಂಗಲ್ಟನ್ ಝೀರೋ ಸಿಗುತ್ತೆ. ಯಾಕೆ ಝೀರೋಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಸಿಗಲ್ಲ. ಬಟ್ ಕ್ಯೂಗೆ ನೀವು ಯಾವ್ದು ಎಲಿಮೆಂಟ್ ತಗೊಳ್ಳಿ, ನೀವು ಇನ್ ಜನರಲ್ ಆಗಿ ಎಕ್ಸ್ ಅಂತ ತಗೊಂಡ್ರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನಾಗಿರುತ್ತೆ ಹೇಳಿ, 1/x ಆಗಿರುತ್ತೆ. ಸೊ ಎಕ್ಸ್ ಬಿಲಾಂಗ್ಸ್ ಟು ಕ್ಯೂ ಆಗಿದ್ರೆ 1/x ರೆಸಿಪ್ರೋಕಲ್, ಅದು ಕೂಡ ಏನಾಗಿರುತ್ತೆ, ಬಿಲಾಂಗ್ಸ್ ಟು ಕ್ಯೂ ಆಗಿರುತ್ತೆ ಅಲ್ವಾ. ಇವಾಗ ಝಡ್ ಸ್ಟಾರ್ ಇದೆ ಅನ್ಕೊಳ್ಳಿ, ಸ್ಟಾರ್ ಏನಾಗುತ್ತೆ, ಸೆಟ್ ಆಫ್ ಆಲ್ ಸೇಮ್, ಸೆಟ್ ಆಫ್ ಆಲ್ ನಾನ್ ಝೀರೋ integers so that you have multiplicative inverse in z, ಓಕೆನಾ. ಎಸ್ ಮ್ಯಾಮ್, -1 ಮತ್ತೆ 1 ಇವೆರಡೇ ಸಿಗೋದು ಅಲ್ವಾ. ಸೊ -1 ಏನಾಗುತ್ತೆ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದ್ರೆ 1/-1 ಆಗುತ್ತೆ, ದಟ್ ಈಸ್ -1. ಸೊ -1 ಬಿಲಾಂಗ್ಸ್ ಟು z. ನೆಕ್ಸ್ಟ್ 1 ಗೆ ಏನ್ ಬರುತ್ತೆ, 1 ಬರುತ್ತೆ, ಬಿಲಾಂಗ್ಸ್ ಟು z. ಸೊ 2 ತಗೊಂಡ್ರೆ 2 ಬಿಲಾಂಗ್ಸ್ ಟು z, ಬಟ್ 1/2 ಇದೆ ನೋಡಿ, ಡಸ್ ನಾಟ್ ಬಿಲಾಂಗ್ಸ್ ಟು z ಅಲ್ವಾ. ನೆಕ್ಸ್ಟ್ 3 ತಗೊಂಡ್ರು ಅದೇ 1/3 ಆಗುತ್ತೆ. ಸೊ ಈ ತರ ಆಗೋದ್ರಿಂದ 1 ಮತ್ತೆ -1 ಇವೆರಡು ಎಲಿಮೆಂಟ್ ಬರುತ್ತೆ. ಸೊ ಎನಿ ಗ್ರೂಪ್ ಆಫ್ ಆರ್ಡರ್ 2 ಏನಾಗ್ಬಿಡುತ್ತೆ, ಅವಾಗ ಐಸೋಮಾರ್ಫಿಕ್ ಟು Z2 ಆಗುತ್ತೆ. ಅಂದ್ರೆ ಇವಾಗ ಎಫ್ ಫ್ರಮ್ Z ಸ್ಟಾರ್ ಟು Z2 ಅಂತ ತಗೊಂಡ್ರೆ ನಮ್ಗೆ ಏನಾಗುತ್ತೆ, ಅಟ್ ಲೀಸ್ಟ್ ಒನ್ ಹೋಮೋಮಾರ್ಫಿಸಮ್ ಸಿಗುತ್ತೆ, ಅದೇನಾಗಿರುತ್ತೆ 1 ಮತ್ತೆ ಆನ್ 2 ಆಗಿರುತ್ತೆ. ಸೊ Z ಪ್ಲಸ್ is isomorphic to Z star dot ಅಂತ, ಓಕೆನಾ. ಈಗ ನೋಡಿ, ಸೊ ಆರ್ಡರ್ ಆಫ್ Z ನೋಡಿದ್ರೆ ಇನ್ಫಿನಿಟಿ ಇದೆ ಅಲ್ವಾ, ಬಟ್ Z ಸ್ಟಾರ್ ಡಾಟ್ ಇದೆ ನೋಡಿ, ಅದಕ್ಕೆ 2 ಇದೆ ಆರ್ಡರ್. ಇವಾಗ ಜಸ್ಟ್ ತೋರಿಸಿದೆ ನಾನು. ಸೊ Z ಸ್ಟಾರ್ ಯಾವ ತರ ಇತ್ತು, ಸೆಟ್ -1 1 ಇತ್ತು. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ Z ಸ್ಟಾರ್ ಎಷ್ಟಿದೆ, ದಟ್ ಈಸ್ ಆರ್ಡರ್
2 ಇದೆ. ಸೊ ನೋಡಿ ಇನ್ಫಿನಿಟಿ ನಾಟ್ ಈಕ್ವಲ್ ಟು 2. ಸೊ ಹಾಗಾಗಿ z ಮತ್ತೆ z ಸ್ಟಾರ್ ಇಸ್ ನಾಟ್ ಐಸೋಮಾರ್ಫಿಕ್. ನೆಕ್ಸ್ಟ್ q ಪ್ಲಸ್ ಮತ್ತೆ r ಪ್ಲಸ್ ಇದೆ ನೋಡಿ. q ಪ್ಲಸ್ ಐಸೋಮಾರ್ಫಿಕ್ ಟು r ಪ್ಲಸ್ ಆಗುತ್ತಂದ್ರೆ ನೋಡಿ f ಫ್ರಮ್ q ಟು r ನಮಗೆ ಹೋಮೋಮಾರ್ಫಿಸಮ್ ಸಿಗಬೇಕು, ಜೊತೆಗೆ ಅದು 1 1 ಮತ್ತೆ ಆನ್ ಟು ಆಗಿರಬೇಕು. ಇವಾಗ q ಟು r ಇದೆ ಅಲ್ವಾ, ಸೊ ಆನ್ ಟು ಮ್ಯಾಪಿಂಗ್ ಸಿಗಲ್ಲ ನೋಡಿ. ಕಾರ್ಡಿನಾಲಿಟಿ ಆಫ್ ಕೋಡೊಮೈನ್ ಜಾಸ್ತಿ ಇದೆ, ಕಾರ್ಡಿನಾಲಿಟಿ ಆಫ್ ಡೊಮೈನ್ ಸೊ ಕಂಪೇರ್ ಟು ಇದಕ್ಕೆ ಕಡಿಮೆ ಇದೆ. ಅಂದ್ರೆ ಇದಕ್ಕೆ ಅಲೆಪ್ ನಾಟ್ ಇದೆ, ಇದಕ್ಕೆ ಕಾಂಟಿನಮ್ ಇದೆ. ಸೊ ಕಾಂಟಿನಮ್ ಜಾಸ್ತಿ ಇರುತ್ತೆ. ಓಕೆ, ಅನ್ಕೌಂಟೇಬಲ್ ಸೆಟ್ ಇದು. ಹಾಗಾಗಿ ನಮಗೆ ಆನ್ ಟು ಮ್ಯಾಪಿಂಗ್ ಸಿಗಲ್ಲ, 1 1 ಸಿಗುತ್ತೆ. ಯಾಕೆ? ಸೊ ಲೆಸ್ ಆಗಿಬಿಟ್ಟಿದೆ ಅಲ್ವಾ, ಹಾಗಾಗಿ 1 1 ಸಿಗುತ್ತೆ, ಆನ್ ಟು ಮ್ಯಾಪಿಂಗ್ ಸಿಗಲ್ಲ. ಸೊ ಹಾಗಾಗಿ ಆನ್ ಟು ಮ್ಯಾಪಿಂಗ್ ಸಿಗ್ತಾ ಇಲ್ಲ ಅಂದ್ರೆ ಐಸೋಮಾರ್ಫಿಸಮ್ ಯಾವುದು ಸಿಗಲ್ಲ ಅಲ್ವಾ. ಐಸೋಮಾರ್ಫಿಸಮ್ ಹೇಳ್ಬೇಕಂದ್ರೆ ನೋಡಿ ಕಾರ್ಡಿನಾಲಿಟಿ ಆಫ್ ಡೊಮೈನ್ ಮತ್ತೆ ಕೋಡೊಮೈನ್ ಸೇಮ್ ಇರಬೇಕು, ಅವಾಗಲೇ ಬೈಜೆಕ್ಟಿವ್ ಮ್ಯಾಪಿಂಗ್ ಸಿಗೋದು ನಮಗೆ. ಓಕೆನಾ, ಹಾಗಾಗಿ q ಪ್ಲಸ್ ಮತ್ತೆ r ಪ್ಲಸ್ ನಾಟ್ ಐಸೋಮಾರ್ಫಿಕ್. ಸೊ r ಪ್ಲಸ್ c ಪ್ಲಸ್, ಸೊ r ಇಸ್ ಎ ವೆಕ್ಟರ್ ಐಸೋಮಾರ್ಫಿಕ್ ಟು c ಅಂತ ಒಂದು ರಿಸಲ್ಟ್. ಓಕೆನಾ, ಸೊ ಇದೊಂದು ಆಗುತ್ತೆ ನೋಡಿ, ನೆನ್ಬಿಟ್ಕೊಳ್ಳಿ. r ಪ್ಲಸ್ ಆಗುತ್ತೆ, c ಪ್ಲಸ್ ಆಗುತ್ತೆ. ಸೊ ಇದು ಅಬಿಲಿಯನ್, ಇದು ಅಬಿಲಿಯನ್. ಸೊ ಇದು ಅನ್ಕೌಂಟೇಬಲ್ ಸೆಟ್, ಇದು ಕೂಡ ಅನ್ಕೌಂಟೇಬಲ್ ಸೆಟ್. ಓಕೆನಾ, ಸೊ ಇದು ಅಬಿಲಿಯನ್, ಇದು ಕೂಡ ಅಬಿಲಿಯನ್. ಇದು ನಾನ್ ಸೈಕ್ಲಿಕ್, ಇದು ಕೂಡ ನಾನ್ ಸೈಕ್ಲಿಕ್. ಹಾಗಾಗಿ ನೋಡಿ ವೆರಿ ಇಂಪಾರ್ಟೆಂಟ್. ಸೊ r ಪ್ಲಸ್ ಅಂಡ್ c ಪ್ಲಸ್, ಸೊ ಆಲ್ವೇಸ್ ಐಸೋಮಾರ್ಫಿಕ್ ಆಗುತ್ತೆ. ಸೊ u ಆಫ್ 10 is isomorphic to u ಆಫ್ 8 ಆಗುತ್ತಾ ಅಂತ ಕೇಳ್ತಿದ್ದಾರೆ ಪ್ರಶ್ನೆನ. ಸೊ ನೋಡಿ u ಆಫ್ 10 is isomorphic to u ಆಫ್ 8. ಫಸ್ಟ್ ನಾವ್ ಏನ್ ಮಾಡ್ಬೇಕು ಹೇಳಿ, u ಆಫ್ 10 ಏನ್ ಬರುತ್ತೆ ಅಂತ ಬರ್ಕೊಂಡ್ಬಿಡೋಣ. u ಆಫ್ 10 ಏನ್ ಬರುತ್ತೆ, u ಆಫ್ 2 into 5 ಆಗುತ್ತೆ. ಸೊ ದಟ್ ಇಸ್ ಐಸೋಮಾರ್ಫಿಕ್ ಟು z1 ಕ್ರಾಸ್ z4. ಸೊ ಐಸೋಮಾರ್ಫಿಕ್ ಏನಾಗ್ಬಿಡುತ್ತೆ, z4 ಆಗುತ್ತೆ. ನೆಕ್ಸ್ಟ್ u ಆಫ್ 8 ಏನಾಗುತ್ತೆ, u ಆಫ್ 2 ಕ್ಯೂಬ್ ಆಗುತ್ತೆ. z2 ಕ್ರಾಸ್ z 2 ಪವರ್ 3 minus 2 ಆಗುತ್ತೆ. ಯಾಕೆ u ಪವರ್ u ಆಫ್ 2 ಪವರ್ n ಇದು ಐಸೋಮಾರ್ಫಿಕ್ ಏನಾಗುತ್ತೆ ಹೇಳಿ, z2 ಕ್ರಾಸ್ z 2 ಪವರ್ n minus 2 ಆಗುತ್ತೆ. ಸೊ n ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3. ಸೊ ಅವಾಗ ಏನಾಗುತ್ತೆ, ಇದು ಐಸೋಮಾರ್ಫಿಕ್ ಟು z2 ಕ್ರಾಸ್ z 3 minus 2 ಏನಾಗ್ಬಿಡುತ್ತೆ, 1 ಆಗುತ್ತೆ. ದಟ್ ಈಸ್ z2 ಕ್ರಾಸ್ z2. ಇವಾಗ ನೋಡಿ u ಆಫ್ 10 ಅಂದ್ರೆ f ಫ್ರಮ್ u ಆಫ್ 10 ಫಸ್ಟ್ ಬರ್ಕೊಂಡ್ಬಿಡೋಣ. u ಆಫ್ 10 ಏನ್ ಬಂತು, z4 ಬಂತು. z4 ಟು u ಆಫ್ 8 ಏನ್ ಬಂತು, z2 ಕ್ರಾಸ್ z2 ಬಂತು ಅಲ್ವಾ. ಫಸ್ಟ್ ಕಾರ್ಡಿನಾಲಿಟಿ ತಗೊಂಡ್ಬಿಡ್ಬೇಕು ನಾವು, ಫೈನೈಟ್ ಗ್ರೂಪ್ ಅಂದಾಗ ಕಾರ್ಡಿನಾಲಿಟಿ. ಸೊ 4 ಇದೆ, ಇದಕ್ಕೂ 4 ಇದೆ. ಯಾಕೆ, ಕಾರ್ಟಿಷನ್ ಪ್ರಾಡಕ್ಟ್ ಆರ್ಡರ್ ಏನಾಗ್ಬಿಡುತ್ತೆ, 2 into 2 4 ಆಗುತ್ತೆ, ಸೇಮ್ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನೋಡಿ ಸೈಕ್ಲಿಕ್ ಬರ್ರಿ, ಇದು ಸೈಕ್ಲಿಕ್ ಆಗ್ತಿದೆ ಕರೆಕ್ಟಾ. zn ಇಸ್ ಆಲ್ವೇಸ್ ಸೈಕ್ಲಿಕ್. ಬಟ್ ಕಾರ್ಟಿಷನ್ ಪ್ರಾಡಕ್ಟ್ ಇದೆ ನೋಡಿ, zm ಕ್ರಾಸ್ zn ಸೈಕ್ಲಿಕ್ ಆಗ್ಬೇಕಾದ್ರೆ ಏನಾಗಬೇಕು, GCD ಆಫ್ m ಮತ್ತೆ n ಏನಾಗಿರ್ಬೇಕು, 1 ಆಗಿರ್ಬೇಕು. ಸೊ ಇವಾಗ 2 ಮತ್ತೆ 2 ಗೆ GCD ನೋಡಿ 2 ನಾಟ್ ಈಕ್ವಲ್ ಟು 1. ಹಾಗಾಗಿ ಇದು ಸೈಕ್ಲಿಕ್ ಆಗ್ತಿಲ್ಲ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಇದು ನಾಟ್ ಐಸೋಮಾರ್ಫಿಕ್, z2 ಕ್ರಾಸ್ z2. ಸೊ z4 ಇಸ್ ನಾಟ್ ಐಸೋಮಾರ್ಫಿಕ್ ಟು z2 ಕ್ರಾಸ್ z2. ನೋಡಿ ಇಲ್ಲಿ ಇಲ್ಲೇ ಗೊತ್ತಾಗ್ಬಿಡುತ್ತೆ z2 ಅಂದ್ರೆ ಏನು, ಸಾರಿ z2 ಕ್ರಾಸ್ z2 ಅಂದ್ರೆ ಏನು, k4 ಅಂತ. ಸೊ z4 ಏನಾಗ್ತಿದೆ, ಸೈಕ್ಲಿಕ್ ಆಗ್ತಿದೆ, ಜೊತೆಗೆ ಅಬಿಲಿಯನ್ ಆಗ್ತಿದೆ. ಇದೇನಾಗ್ತಿದೆ, ಅಬಿಲಿಯನು ಬಟ್ ನಾಟ್ ಸೈಕ್ಲಿಕ್ ಅಲ್ವಾ, ಕ್ಲೇನ್ಸ್ ಫಾರ್ ಗ್ರೂಪ್. ನೆಕ್ಸ್ಟ್ ಇದು ನೋಡಿ d3 ಕ್ರಾಸ್ d4 ಇಸ್ ಐಸೋಮಾರ್ಫಿಕ್ ಟು d12 ಆಗತ್ತೆ ಅಂತ ಕೇಳ್ತಿದ್ದಾರೆ. ಫಸ್ಟ್ ನೋಡಿ ಆರ್ಡರ್ ಆಫ್ g1 ಕ್ರಾಸ್ g2 ಏನ್ ಮಾಡ್ಬೇಕು, ಆರ್ಡರ್ ಆಫ್ g1 ಕ್ರಾಸ್ ಆರ್ಡರ್ ಆಫ್ g2 ಮಾಡ್ಬೇಕಲ್ವಾ. ಇವಾಗ ಸೊ ಆರ್ಡರ್ ಆಫ್ d3 ಕ್ರಾಸ್ d4 ಫಸ್ಟ್ ಏನ್ ಮಾಡ್ಬೇಕು, ಆರ್ಡರ್ ಆಫ್ d3 ಎಷ್ಟು ಬರುತ್ತೆ, 6 ಬರುತ್ತೆ, 8. ಸೊ 8 into 6 ಎಷ್ಟಾಗ್ಬಿಡುತ್ತೆ, 4 8 ಆಗುತ್ತೆ. ಇವಾಗ ಆರ್ಡರ್ ಆಫ್ d12 ಮಾಡಿ 24 ಎಷ್ಟಾಗುತ್ತೆ, 24 ಆಗುತ್ತೆ. ಸೊ 24 ನಾಟ್ ಈಕ್ವಲ್ ಟು 4 8. ಅಂದ್ರೆ ಅರ್ಥ ಏನಂದ್ರೆ f ಫ್ರಮ್ ನೀವು ಮ್ಯಾಪಿಂಗ್ ತಗೊಂಡ್ರೆ, ಸೊ d3 ಕ್ರಾಸ್ d4 ಟು d12 ತಗೊಂಡ್ರೆ, ಇವಾಗ ಇಲ್ಲಿ ಕಾರ್ಡಿನಾಲಿಟಿ ಎಷ್ಟಿದೆ, 4 8 ಇದೆ. ಇಲ್ಲಿ ಎಷ್ಟಿದೆ ಕಾರ್ಡಿನಾಲಿಟಿ, 24 ಇದೆ. ಇವಾಗ 1 1 ಮ್ಯಾಪಿಂಗ್ ಸಿಗಲ್ಲ ನೋಡಿ, ಯಾಕೆ, ಡೊಮೈನ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ ಜಾಸ್ತಿ ಇದೆ, ಕೋಡೊಮೈನ್ ಅಲ್ಲಿ 24 ಎಲಿಮೆಂಟ್ಸ್ ಇದೆ ಅಲ್ವಾ. ಸೊ ಯೂನಿಕ್ಲಿ ಮ್ಯಾಪ್ ಆಗ್ಬೇಕು. ಈಗ ಒಂದು ಫಂಕ್ಷನ್ ಅಂದ್ರೆ ನೋಡಿ ಇಲ್ಲಿ, ಸೊ 48 ಎಲಿಮೆಂಟ್ಸ್ ಇದೆ ಅನ್ಕೊಡಿ. ಸೊ ಓಕೆನಾ. ನೆಕ್ಸ್ಟ್ ಏನಾಗಿರ್ಬೇಕು, ಇಲ್ಲಿಂದ 1 2 24 ಇದೆ.
ಸೊ ಇವಾಗ 1 ಆಗ್ಬೇಕಂದ್ರೆ ಫಸ್ಟ್ ಯೂನಿಕ್ಲಿ ಹೋಗ್ತಾ ಇರ್ಬೇಕಲ್ವಾ. ಸೊ 2 ಇದೇ ತರ ಹೋಗುತ್ತೆ ಅನ್ಕೊಳ್ಳಿ. ಸೊ ಇಲ್ಲಿ ತನಕ ಹೋಗುತ್ತೆ. ಸೊ 24 ಎಲಿಮೆಂಟ್ಸ್ ಸಿಗುತ್ತೆ. ಆಮೇಲೆ ನೋಡಿ ಇನ್ 24 ಎಲಿಮೆಂಟ್ಸ್ ಉಳ್ಕೊಳುತ್ತೆ ಅಲ್ವಾ. ಸೊ ಅವಾಗ ಫಂಕ್ಷನ್ ಆಗಲ್ಲ ಅದು. ಸೊ ಫಂಕ್ಷನ್ ಆಗಲ್ಲ, ಹಾಗಾಗಿ 1 ಮ್ಯಾಪಿಂಗ್ ಸಿಗಲ್ಲ. ಓಕೆನಾ. ಸೊ ಆಂಟು ಸಿಗುತ್ತೆ ನೋಡಿ, ಆಂಟು ಸಿಗುತ್ತೆ. ಯಾಕೆ 24 ಎಲಿಮೆಂಟ್ಸ್ಗೆ 48 ಪ್ರೀ ಇಮೇಜಸ್ ಇದೆ ಅಲ್ವಾ. ಸೊ ಆಂಟು ಸಿಗುತ್ತೆ. ಸೊ ಆಂಟು ಅಂದ್ರೆ ನೋಡಿ ಯಾವುದೇ ಎಲಿಮೆಂಟ್ಸ್ ಕೋಡಮದಲ್ಲಿ ಖಾಲಿ ಇರಬಾರ್ದು. ಸೊ 1 ಮ್ಯಾಪಿಂಗ್ ಸಿಗ್ತಾ ಇಲ್ಲ, ಹಾಗಾಗಿ ಏನಂತ ಹೇಳ್ಬೇಕು ನಾವು, ನಾಟ್ ಐಸೋಮಾರ್ಫಿಕ್. ಯಾಕೆ ಐಸೋಮಾರ್ಫಿಸಮ್ ಅಂದ್ರೆ ಏನು, ಎಫ್ ಹೋಮಾರ್ಫಿಸಮ್ ಆಗಿರ್ಬೇಕು, F11 ಆಗಿರ್ಬೇಕು. onto. ಸೊ ನಮಗೆ ಇಲ್ಲಿ 1 ಸಿಗ್ತಾ ಇಲ್ಲ. ನೆಕ್ಸ್ಟ್ ಇದು ಹೇಳಿ ನೀವು, D3 ಕ್ರಾಸ್ D4 ಇದು ಐಸೋಮಾರ್ಫಿಕ್ D24 ಆಗುತ್ತಾ ನೋಡಿ. D3 ಕ್ರಾಸ್ D4 ಸಾರಿ, ಓಕೆ, ಐಸೋಮಾರ್ಫಿಕ್ ಟು D24 ಆಗುತ್ತಾ ನೋಡಿ. Yes, sir. ಆಗ್ತಾ ಇದೆನಾ? ಆಗುತ್ತೆ ಸರ್. 2448. ಸರ್ ಕಾರ್ಡಿನಾಲಿಟಿ ಸೇಮ್ ಇದೆ. ಹಾ ಮ್ಯಾಮ್, ನಾನ್ ಅಬಿಲಿಯನ್ ಓಕೆ ಸೇಮ್ ಇದೆ ನೋಡಿ. ಇಲ್ಲಿ ಏನಂತಂದ್ರೆ G is non, okay, G1 cross G2 is abelian if and only if, so each ಏನಾಗಿರ್ಬೇಕು ಹೇಳಿ, ಅಬಿಲಿಯನ್ G1 and G2 is ಅಬಿಲಿಯನ್. ಯಾವ್ದಾದ್ರು ಒಂದಾಗ್ಲಿಲ್ಲ ಅಂದ್ರೆ, ಯಾಕೆ ಇಫ್ ಅಂಡ್ ಓನ್ಲಿ ಕಂಡೀಷನ್, ಯಾವ್ದಾದ್ರು ಒಂದಾಗ್ಲಿಲ್ಲ ಅಂದ್ರೂ ನಾನ್ ಅಬಿಲಿಯನ್. ಇಲ್ಲಿ ಎರಡೂ ಆಗ್ತಿಲ್ಲ, ಇದೇನಂತ ಹೇಳ್ಬೋದು ನಾವು ಡೈರೆಕ್ಟ್ ಆಗಿ ನಾನ್ abelian. ಸೊ ಇದು D24 ಏನಾಗ್ಬಿಡುತ್ತೆ, ನಾನ್ ಅಬಿಲಿಯನ್ ಆಗುತ್ತೆ. ಓಕೆನಾ. ಸೊ ಜೊತೆಗೆ ನೋಡಿ ಆರ್ಡರ್ ಚೆಕ್ ಮಾಡ್ಕೊಂಡ್ಬಿಡಿ. ಫಸ್ಟ್ ಆರ್ಡರ್ ಚೆಕ್ ಮಾಡ್ಬೇಕು ನಾವು, ಆಮೇಲೆ ಗ್ರೂಪ್ ಹೋಗ್ಬೇಕು. ಆರ್ಡರ್ ಎಷ್ಟು ಬರುತ್ತೆ, 6 ಮತ್ತೆ 8 ಬರುತ್ತೆ. 48. ಸೇಮ್ ಬರ್ತಿದೆ. ಓಕೆನಾ. ಓಕೆ, ನಾನ್ ಅಬಿಲಿಯನ್ ಇದೆ. ಸೊ ಆರ್ಡರ್ ಸೇಮ್ ಬರ್ತಿದೆ, ನಾನ್ ಸೈಕ್ಲಿಕ್ ಆಗುತ್ತೆ. ಸೊ ನಾನ್ ಸೈಕ್ಲಿಕ್ ಆಗುತ್ತೆ. ಇವಾಗ ಸ್ವಲ್ಪ ಹೆವಿ ಇದೆ ಇದು. ಓಕೆ, ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಕಂಡುಹಿಡ್ಕೊಂತ ಹೋಗ್ಬೇಕು ಇವಾಗ. ಓಕೆ, ಈಗ ಫಸ್ಟ್ ನೋಡಿ, ಈಗ D3 ಕ್ರಾಸ್ D4 ಅಲ್ಲಿ ಯಾವ ಎಲಿಮೆಂಟ್ಸ್ ಆಫ್ ಆರ್ಡರ್ ಬರುತ್ತೆ ನೋಡಿ. D3 ಕ್ರಾಸ್ D4 ಅಲ್ಲಿ ಎಲ್ಸಿಎಂ ಮಾಡಿ. ಫಸ್ಟ್ D3 ಅಲ್ಲಿ ಯಾವ ಬರ್ತಾವೆ ಹೇಳ್ರಿ, 1 2 3 ಬರುತ್ತೆ. ನೆಕ್ಸ್ಟ್ D4 ಅಲ್ಲಿ ಯಾವ್ದು ಬರುತ್ತೆ ನೋಡಿ, 1 2 4 ಬರುತ್ತೆ. ಸೊ D3 has elements of order 1 2 3, D4 has elements of order 1 to 4. ಯಾಕೆ ನೋಡಿ 3 ಗೆ ತಗೋಬೇಕು ನಾವು ಡಿವೈಸರ್ಸ್. ಓಕೆನಾ, 3 ಗೆ ತಗೋಬೇಕು. ಇವಾಗ ನೋಡಿ ಎಲ್ಸಿಎಂ ಮಾಡಿ. ಎಲ್ಸಿಎಂ ಮಾಡಿದ್ರೆ ಫಸ್ಟ್ ಬಿಟ್ಬಿಡಿ, ಐಡೆಂಟಿಟಿ ಇದೇ ಇರುತ್ತೆ, ಆ ಆರ್ಡರ್ ಬಿಟ್ಬಿಡಿ, ಅದು ಒಂದೊಂದು ಬಿಡಿ. 1 2 ನೋಡಿ. ಓಕೆ, ಇದ್ರಲ್ಲಿ ನೋಡಿ D24 ಅಲ್ಲಿ ಯಾವ ಬರ್ತವೆ, 1 ಇರುತ್ತೆ, 2 ಇರುತ್ತೆ, 3 ನೆಕ್ಸ್ಟ್ 8 12 6 8 12 24 24 ಇರಲ್ಲ ಸರ್. ಓಕೆ, 24 ಇರಲ್ಲ, ಸಾರಿ ಮ್ಯಾಮ್, ಕರೆಕ್ಟ್ 20 ಇಲ್ಲ ಮ್ಯಾಮ್, ಇರುತ್ತೆ 24 ಡಿವೈಸರ್ಸ್ ಆಫ್ 24 ಅಲ್ಲ, 6 8. ಸೊ ಡಿವೈಸರ್ಸ್ ಆಫ್ 2 ಬರ್ದೋಗ್ಬೇಕು. ಕಾರ್ಡಿನಾಲಿಟಿ 48 ಅಲ್ಲ ಸರ್, ಕರೆಕ್ಟ್. ಓಕೆ ಸರ್, ಕರೆಕ್ಟ್ ಸರ್, 24. ಮ್ಯಾಮ್ ಇನ್ನೊಂದು ಹೆಂಗ್ ಗೊತ್ತಾ, DN ತಗೋಬೇಕಾದ್ರೆ ನೋಡಿ, DN ಇದೆ ನೋಡಿ, ಎಲಿಮೆಂಟ್ಸ್ ಆಫ್ ಆರ್ಡರ್ ತಗೋಬೇಕಾದ್ರೆ ಜಸ್ಟ್ ಏನ್ ತಗೋಬೇಕು ನೀವು, ಇದು ಪೂರ್ತಿ ತಗೊಳ್ಳೋದಲ್ಲ. ಆರ್ಡರ್ ಆಫ್ DN ಏನ್ ಬರುತ್ತೆ, 2n ಬರುತ್ತೆ, ಅದು ತಗೊಳಕ್ ಹೋಗ್ಬಿಡಿ, ಜಸ್ಟ್ ಎನಿ ತಗೋಬೇಕು ನೀವು. ಎಲಿಮೆಂಟ್ಸ್ ಆಫ್ ಆರ್ಡರ್ ಯಾವ ಇರ್ತಾವ ಅಂದ್ರೆ ಡಿವೈಸರ್ಸ್ ಆಫ್ n ಇರುತ್ತೆ. ಸೈಕ್ಲಿಕ್ ಗ್ರೂಪ್, ಅಬಿಲಿಯನ್ ಗ್ರೂಪ್ ಅವಾಗೆಲ್ಲ ಏನಾಗುತ್ತೆ, ಈಚ್ ಡಿವೈಸರ್ಸ್ ತಗೋಬೇಕು, ಅಂದ್ರೆ ಆರ್ಡರ್ ತಗೋಬೇಕು, ಅವಾಗ ಆರ್ಡರ್ ಆಫ್ ಗ್ರೂಪ್ ತಗೋಬೇಕು. DN ಬಂದಾಗ ಈ n ಇರುತ್ತೆ ನೋಡಿ ಇಲ್ಲಿ ಅಲ್ವಾ, ಅದಕ್ಕೆ ಮಾತ್ರ ಇಲ್ಲಿ 24 ಇತ್ತಲ್ಲ ಸರ್, ಸೈಕ್ಲಿಕ್ ಆಗತ್ತಲ್ಲ, ಸೈಕ್ಲಿಕ್ ಅಲ್ಲಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಆರ್ಡರ್ ಆಫ್ D24 is 48, so it cannot have an element of 48. ಓಕೆ ಸರ್. ಎಸ್ ಮ್ಯಾಮ್. ಇವಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, 6 ಬರೋ ತರ ಯಾವುದು, ಓಕೆ ಇದೆ, ಇಲ್ಲಿ 3 6 ಇದೆ. ನೆಕ್ಸ್ಟ್ 8 ಬರೋ ತರ ಇದೆ ನೋಡಿ ಎಲಿಮೆಂಟ್ಸ್ ಅಲ್ಲಿ, ಎಲ್ಸಿಎಂ 8 ಬರ್ಬೇಕು, ಆ ತರ ಯಾವ್ದು ಇಲ್ಲ. ಎಷ್ಟಿದೆ, 4 ಇದೆ ಅಲ್ವಾ. ಸೊ 2 ಮತ್ತೆ 4 ಏನಾಗುತ್ತೆ, ಎಲ್ಸಿಎಂ ಮ್ಯಾಕ್ಸಿಮಮ್ 2 ಆಗುತ್ತೆ ಅಲ್ವಾ. 4 ಓಕೆ ಮ್ಯಾಮ್, 12 ಬರುತ್ತಲ್ವಾ ಸರ್, 3 ಮತ್ತೆ 4 ತಗೊಂಡಾಗ ಅದು ಬರ್ತಿದೆ ಮ್ಯಾಮ್. ಓಕೆ, ಬಟ್ 8 ಬರ್ಬೇಕು ನಮಗೆ. 8 ಬರೋ ತರ ಯಾವ್ದಾದ್ರು ಇದೆ ನೋಡಿ ಇಲ್ಲಿ, ಆರ್ಡರ್ ಪೇರ್ಡ್ ಯಾವ್ದಿಲ್ವಲ್ವಾ, ಯಾವ್ದಿಲ್ಲ ಸರ್. ಸೊ ಹಾಗಾಗಿ ಏನಂತ ಹೇಳ್ಬೋದು, ಸೊ D3 ಕ್ರಾಸ್ D4 has no element of order 8, has no element of order 8.
ಬಟ್ D4 ಎಸ್ ಎಲಿಮೆಂಟ್ ಆಫ್ ಆರ್ಡರ್ 8 ಇದೆ. ಸೊ ಹಾಗಾಗಿ ನಾಟ್ ಐಸೋಮಾರ್ಫಿಕ್. ಸೊ ಏನಂತ ಹೇಳ್ಬೋದು ನಾವು, D3 ಕ್ರಾಸ್ D4 ಇಸ್ ನಾಟ್ ಐಸೋಮಾರ್ಫಿಕ್ ಟು D24 ಆಗುತ್ತೆ. ಓಕೆನಾ? ಸೊ ಇಲ್ಲಿ ನೋಡಿ, ಇಲ್ಲಿ ಏನಂತಂದ್ರೆ ಇದೇನಿದು, ಸೊ Z2 ಕ್ರಾಸ್ Z2 ಐಸೋಮಾರ್ಫಿಕ್ ಟು K4 ಅಲ್ವಾ? ಸೊ Z2 ಕ್ರಾಸ್ Z2 ಅಲ್ಲಿ ಯಾವ ಬರುತ್ತೆ ಎಲಿಮೆಂಟ್ಸ್ ಹೇಳಿ? Z2 ಕ್ರಾಸ್ Z2 ಅಲ್ಲಿ ಯಾವ್ದು ಬರುತ್ತೆ? ಡೆಫಿನೇಷನ್ ಇರೋದು ನೋಡಿ ಇಲ್ಲಿ. ಫಸ್ಟ್ G1 ಕ್ರಾಸ್ G2 ಈಕ್ವಲ್ ಟು XY such that X belongs to G1, Y belongs to G2 ಇದೆ. ಇವಾಗ Z2 ಕ್ರಾಸ್ Z2 ಫಸ್ಟ್ ನೋಡಿ, Z2 ಬರ್ಕೊಂಡ್ಬಿಡ್ಬೇಕು ನಾವು. ಏನ್ ಬರುತ್ತೆ ಎಲಿಮೆಂಟ್ಸ್? 0 ಮತ್ತೆ 1 ಬರುತ್ತೆ. Z2 ಏನ್ ಬರುತ್ತೆ? 0 ಮತ್ತೆ 1 ಬರುತ್ತೆ ಅಲ್ವಾ? ಸೊ ಕಾರ್ಟಿಷಿಯನ್ ಪ್ರಾಡಕ್ಟ್ ಯಾವ ಬರುತ್ತೆ ನೋಡಿ? 0 to 0 ಫಸ್ಟ್. ನೆಕ್ಸ್ಟ್ 0, 0, 0, 1, 0,1, 1, 0, 1, 1. 1,1. ಓಕೆ. ನೆಕ್ಸ್ಟ್ K4 ನೋಡಿ. K4 ಅಲ್ಲಿ ಏನ್ ಬರ್ತವೆ? E, A, A, B, AB. ಈ ಗ್ರೂಪ್ ಅಲ್ಲಿ ಫಸ್ಟ್ ನೋಡಿ, ಇಲ್ಲಿ ಇದು ನಾನ್ ಸೈಕ್ಲಿಕ್, ಇದು ನಾನ್ ಸೈಕ್ಲಿಕ್, ಅಬಿಲಿಯನು ಆರ್ಡರ್ ಸೇಮ್ ಇದೆ. ಇವಾಗ ನೋಡಿ ಎಲಿಮೆಂಟ್ಸ್ ಆಫ್ ಆರ್ಡರ್ ಏನೇನ್ ಬರುತ್ತೆ ಅಂದ್ರೆ ನೋಡಿ, Z2 ಕ್ರಾಸ್ Z2 ಗೆ ಎಲಿಮೆಂಟ್ಸ್ ಆಫ್ ಆರ್ಡರ್ ಏನೇನ್ ಬರುತ್ತೆ ಅಂದ್ರೆ LCM ಮಾಡಿ ಮಾಮೂಲಿ. ಫಸ್ಟ್ ಏನ್ ಮಾಡ್ಬೇಕು? Z2 ಏನ್ ಬರುತ್ತೆ? ಡಿವೈಸರ್ಸ್ 1 2 ಬರುತ್ತೆ. ನೆಕ್ಸ್ಟ್ Z2 1 2 ಬರುತ್ತೆ. LCM ಮಾಡಿದಕ್ಕೆ ಆರ್ಡರ್ ಆಫ್ ಎಲಿಮೆಂಟ್ 1 and 2 ಅಷ್ಟೇ ಬರುತ್ತೆ ಸರ್. 1 2 ಮಾತ್ರ ಬರುತ್ತೆ ಅಲ್ವಾ? Z2 ಕ್ರಾಸ್ Z2 ಆಸ್ ಎಲಿಮೆಂಟ್ಸ್ ಆಫ್ ಆರ್ಡರ್ 1 and 2. ಇವಾಗ K4 ಇದೆ ಅಲ್ವಾ? ಅದ್ರಲ್ಲೂ ಕೂಡ ಏನಾಗುತ್ತೆ? ಇದು ಎಲಿಮೆಂಟ್ ಆಫ್ ಆರ್ಡರ್ 1, ಇನ್ ಮಿಕ್ಕಿದೆಲ್ಲ ಎಲಿಮೆಂಟ್ ಆಫ್ ಆರ್ಡರ್ 2 ಇದೆ ಅಲ್ವಾ? ಸೆಲ್ಫ್ ಇನ್ವರ್ಸ್ ಬರುತ್ತೆ, ದೇರ್ಫೋರ್ ಅಬಿಲಿಯನ್. ಸೊ ಇವಾಗ ಏನಾಗುತ್ತೆ ನೋಡಿ, K4 ಆಸ್ ಎಲಿಮೆಂಟ್ಸ್ ಆಫ್ ಆರ್ಡರ್ 1 and 2. ಸೊ ಎರಡು ಸೇಮ್ ಇದೆ. ಈಗ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 1 ಎಷ್ಟಿದೆ ನೋಡಿ? ಸೊ ಐಡೆಂಟಿಟಿ ಆಗಿರೋದ್ರಿಂದ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಯಾವ್ದು ಬರುತ್ತೆ? 0,0 ಬರುತ್ತೆ. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಎಷ್ಟು ಬರುತ್ತೆ? ಸೊ ನೋಡಿ ಇಲ್ಲಿ ಇನ್ನೊಂದೇನಂದ್ರೆ ಐಡೆಂಟಿಟಿ ಎಲಿಮೆಂಟ್ ಮಾತ್ರ 1 ಇರುತ್ತೆ ಆರ್ಡರ್, ಇನ್ ಮಿಕ್ಕಿದೆಲ್ಲ 2 ಇರಲೇಬೇಕು ಅಲ್ವಾ? 0 1 1 0 1 1 ಇವಾಗ ಎಷ್ಟಿರ್ಬೇಕು? 2 ಇರಲೇಬೇಕು. ಇಲ್ಲಾಂದ್ರೆ ಡೆಫಿನೇಷನ್ ಅಪ್ಲೈ ಮಾಡಿ ನೀವು. ಏನು? n ಇಂಟು ಫಸ್ಟ್ ಎಲಿಮೆಂಟ್ ಏನಿದೆ 0,1 ಈಕ್ವಲ್ ಟು ಏನ್ ಬರಬೇಕು? 0,0 ಬರಬೇಕು. ಸೊ ಇವಾಗ ನೋಡಿ 1 ತಗೊಂಡ್ರೆ ಬರಲ್ಲ, ಯಾಕೆ? 1 ಇಂಟು 0 0, 1 ಇಂಟು 1 1. ಸೊ 2 ತಗೊಂಡ್ರೆ 0 1. ಸೊ 2 ಇಂಟು 0 0, 2 ಇಂಟು 1 2. ಬಟ್ ನೋಡಿ ಓವರ್ Z2 ಕೊಟ್ಟಿದ್ದಾರೆ, ಅವಾಗ ಏನಾಗ್ಬಿಡುತ್ತೆ? ಐಸೋಮಾರ್ಫಿಕ್ ಟು 0,0. ಸೊ ಆರ್ಡರ್ ಏನಾಗ್ಬಿಡುತ್ತೆ ಅವಾಗ? 2 ಆಗುತ್ತೆ. ಸೊ ಆರ್ಡರ್ ಆಫ್ 0,1 ಏನಾಗುತ್ತೆ? 2 ಆಗುತ್ತೆ. ಸೊ ಅದೇ ತರ ಮಿಕ್ಕಿದಕ್ಕೂ ಮಾಡ್ಕೊಳ್ಳಿ. ಇದು ಕೊಟ್ಟು ಇದು ಕೊಟ್ಟು ಇದು ಕೊಟ್ಟು ಅವಾಗ ಏನಾಗುತ್ತೆ? ಇದು 2 ಇದು 2 ಇದು 2. ಓಕೆನಾ? ಸೊ 1 ಎಲಿಮೆಂಟ್ ಆಫ್ ಆರ್ಡರ್ 1 ಇದೆ, 1 ಎಲಿಮೆಂಟ್ ಆಫ್ ಆರ್ಡರ್ 1 ಇದೆ. 3 ಎಲಿಮೆಂಟ್ ಆಫ್ ಆರ್ಡರ್ 2 ಎಲಿಮೆಂಟ್. ಸೊ ಓಕೆ, 3 ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಇದೆ. ಇಲ್ಲಿ 3 ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಇದೆ. ಸೇಮ್ ಇದೆ. ನೆಕ್ಸ್ಟ್ ಸಬ್ ಗ್ರೂಪ್ಸ್ ಸೇಮ್ ಇರಬೇಕು. ಓಕೆನಾ? ಯಾವ್ದಾದ್ರು ಒಂದು ಮಿಸ್ ಆದ್ರೂ ನಾವು ಐಸೋಮಾರ್ಫಿಕ್. ಸಬ್ ಗ್ರೂಪ್ಸ್ ಏನ್ ಬರ್ತವೆ? Z2 ಕ್ರಾಸ್ Z2 ಏನ್ ಬರುತ್ತೆ ಸಬ್ ಗ್ರೂಪ್ಸ್? Z2 ಕ್ರಾಸ್ Z2 ಏನ್ ಬರುತ್ತೆ ಸಬ್ ಗ್ರೂಪ್ಸ್? 0 0 0 1. ಇಲ್ಲಿ ನೋಡಿ ಮ್ಯಾಮ್, Z2 ಕ್ರಾಸ್ Z2 ಇದೆ ಅಲ್ವಾ? ಈ ಗ್ರೂಪ್ಗೆ ಸಬ್ ಗ್ರೂಪ್ಸ್ ಹೇಳ್ಬೇಕಂದ್ರೆ ಯಾವುದೇ ಗ್ರೂಪ್ ಹೋಗ್ಲಿ, ಸಬ್ ಗ್ರೂಪ್ಸ್ ಹೇಳ್ಬೇಕಂದ್ರೆ ಫಸ್ಟ್ ಇದಕ್ಕೆ ಯಾವ ಸಬ್ ಗ್ರೂಪ್ಸ್ ಅಂತ ಬರ್ಕೊಂಬಿಡಿ. ಏನ್ ಬರುತ್ತೆ? ಸಿಂಗಲ್ಟನ್ 0. ನೆಕ್ಸ್ಟ್ Z2 ಎರಡೇ ತಾನೇ ಇರೋದು, ಯಾಕೆ? ಸಿಂಪಲ್ ಗ್ರೂಪ್ ಅದು ಅಲ್ವಾ? ನೆಕ್ಸ್ಟ್ ಈ Z2 ಏನಿದೆ ನೋಡಿ, ಸಿಂಗಲ್ಟನ್ 0 ಇದೆ, ಸೇಮ್ ಅಲ್ವಾ Z2. ಇವಾಗ ಸಬ್ ಗ್ರೂಪ್ಸ್ ಹೇಳ್ಬೇಕಾದ್ರೆ ಫಸ್ಟ್ ನೋಡಿ, ಸಿಂಗಲ್ ಕಾರ್ಟಿಷನ್ ಪಾರ್ಟ್ ಮಾಡಿದ್ರೆ ಅದರ ಮಾಡಿ. ಸಿಂಗಲ್ಟನ್ 0 ಟು ಸಿಂಗಲ್ಟನ್ 0 ಅದೊಂದು ಸಬ್ ಗ್ರೂಪ್. ನೆಕ್ಸ್ಟ್ ಸಿಂಗಲ್ಟನ್ 0 ಟು Z2 ಸಬ್ ಗ್ರೂಪ್. ಓಕೆನಾ? ನೆಕ್ಸ್ಟ್ Z2 ಕ್ರಾಸ್ ಸಿಂಗಲ್ಟನ್ 0. ನೆಕ್ಸ್ಟ್ Z2 ಕ್ರಾಸ್ Z2. ಸೊ ಎಷ್ಟು ಬರುತ್ತೆ ಟೋಟಲ್? ಹಾಗಾದ್ರೆ 4 ಸಬ್ ಗ್ರೂಪ್ಸ್ ಬರ್ತಿದೆ ಅಲ್ವಾ? ಸೊ K4 ಅಲ್ಲಿ ಎಷ್ಟು ಬರ್ತಿತ್ತು ಸಬ್ ಗ್ರೂಪ್ಸ್? 0 ಟು ಸಿಂಗಲ್ಟನ್ 0, 0 ಟು Z2, Z2 ಕ್ರಾಸ್ 0, Z2 ಕ್ರಾಸ್ Z ಇದೆ. ಕರೆಕ್ಟ್ ಇದೆ ಅಲ್ವಾ? ಓಕೆ. K4 ಅಲ್ಲಿ ಎಷ್ಟು ಬರುತ್ತೆ ಹೇಳಿ ಸಬ್ ಗ್ರೂಪ್ಸ್? ಫಸ್ಟ್ ಐಡೆಂಟಿಟಿನ ಬರೋದು, ನೆಕ್ಸ್ಟ್ E A, ನೆಕ್ಸ್ಟ್ E,
ಓಕೆ ಓಕೆ ನಾ 5 ಬರ್ಬೇಕಾಗಿತ್ತು ನೋಡಿ, ಇಲ್ಲಿ ಏನೋ ತಪ್ಪಾಗಿದೆ ನೋಡಿ. ಇದು ನೆಕ್ಸ್ಟ್ ಏನ್ ಬರುತ್ತೆ, ಇ ಸಿ ಬರುತ್ತೆ. ನೆಕ್ಸ್ಟ್ ಕೆ ಫಾರ್ ಇಟ್ ಸೆಲ್ಫ್ ಅಲ್ವಾ. ಸೊ ಏನೋ ತಪ್ಪಾಗಿದೆ. ಸಿಂಗಲ್ಟನ್ 0 ಕ್ರಾಸ್ ಸಿಂಗಲ್ಟನ್ 0 ಸಿಂಗಲ್ಟನ್ 0 Z2 ಕ್ರಾಸ್ Z2 ಇದೆ ನೋಡಿ. ಕರೆಕ್ಟ್ ಆಗಿದೆ. ಎಷ್ಟು ಬರುತ್ತೆ ಸಬ್ ಗ್ರೂಪ್ಸ್? ಈಗ ನೋಡಿ ಏನ್ ಗೊತ್ತಾ, ಎಲಿಮೆಂಟ್ಸ್ ಆಫ್ ಆರ್ಡರ್ ಎಷ್ಟಿದೆ ಇಲ್ಲಿ? ಎಲಿಮೆಂಟ್ಸ್ ಆಫ್ ಆರ್ಡರ್ ಎಷ್ಟು ಬಂತು? 3 ಬಂತಲ್ವಾ. ಅಂದ್ರೆ ನಂಬರ್ ಆಫ್ ಸೈಕ್ಲಿಕ್ ಸಬ್ ಗ್ರೂಪ್ಸ್ ಎಷ್ಟು ಬರಬೇಕು? ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಎಸ್ ಮ್ಯಾಮ್ by 5 of p. 3 ಇದೆ ಡಿವೈಡೆಡ್ ಬೈ 2 ಅಲ್ಲ 1 ಈಕ್ವಲ್ ಎಷ್ಟು ಬರಬೇಕು? 3 ಬರಬೇಕು ಸೈಕ್ಲಿಕ್ ಸಬ್ ಗ್ರೂಪ್ಸ್. ನೋಡಿ ಇದು ಆಫ್ ಆರ್ಡರ್ 1, ಇದು ಆಫ್ ಆರ್ಡರ್ ಅಂದ್ರೆ ಐಸೋಮಾರ್ಫಿಕ್ ಟು Z1 ಆಗುತ್ತೆ. ಸೊ Z1 ಕ್ರಾಸ್ Z2, ಸೊ ಐಸೋಮಾರ್ಫಿಕ್ ಟು Z2. ಓಕೆನಾ. ಇದು ಏನಾಗುತ್ತೆ? ಐಸೋಮಾರ್ಫಿಕ್ ಟು Z2 ಆಗುತ್ತೆ. ಸೊ ಯಾಕೆ ಇನ್ನೊಂದು ಬರ್ತಿಲ್ಲ? ಇನ್ನೊಂದು ಬರ್ಬೇಕಲ್ಲ. ಸೊ 1 2 3 ಸೈಕ್ಲಿಕ್ ಸಬ್ ಗ್ರೂಪ್ಸ್ ಇದೆ. ಓಕೆ, ಬಟ್ ಇಲ್ಲಿ 1 2 ಇದಾವೆ. ನೋಡಿ ಯಾವ್ದಾದ್ರು ಮಿಸ್ ಆಗಿದೆ ನೋಡಿ. ಯಾವ ತರ ಇರ್ತದು? ಸೆಟ್ 0,0 ನೆಕ್ಸ್ಟ್ ಇನ್ನೊಂದೇನ್ ಬಂತ ಹೇಳಿ? 0,1 1,0 1,1. ಓಕೆ, ಇವಾಗ ಇದು ಸೈಕ್ಲಿಕ್ ಸಬ್ ಗ್ರೂಪ್ ಆಫ್ ಆರ್ಡರ್ ಏನ್ ಬರ್ತದೆ? 2 ಬರುತ್ತೆ. ಸೊ ಈಗ 0,1 ಇಂದ ಜನರೇಟ್ ಮಾಡಿ ಏನ್ ಬರುತ್ತೆ ನೋಡಿ ಸೆಟ್ ಅದು 0,1 ಇಂದ ಜನರೇಟ್ ಮಾಡಿ ಸೈಕ್ಲಿಕ್ ಸಬ್ ಗ್ರೂಪ್ ಏನ್ ಬರುತ್ತೆ? ಫಸ್ಟ್ 0,0 ನೆಕ್ಸ್ಟ್ 1 ಅಲ್ವಾ, 0,1 ಬರುತ್ತೆ. ಇದೊಂದು ಗ್ರೂಪ್ ಆಗುತ್ತೆ ಸೈಕ್ಲಿಕ್ ಸಬ್ ಗ್ರೂಪ್. ನೆಕ್ಸ್ಟ್ ಏನಾಗುತ್ತೆ? 1,0 ಅಂತ ಜನರೇಟ್ ಆಗುತ್ತೆ. ಸೊ ಅದೇನಾಗುತ್ತೆ? ಫಸ್ಟ್ 0,0 ನೆಕ್ಸ್ಟ್ 1,0 ನೆಕ್ಸ್ಟ್ ಏನಾಗುತ್ತೆ? 1,1 ಅಲ್ವಾ. ಸೊ ಏನ್ ಬರುತ್ತೆ? ಓಕೆ, ಏನ್ ಬರುತ್ತೆ ನೋಡಿ? ಮಾಮೂಲಿ ಬರುತ್ತೆ ಅಲ್ವಾ. ಏನ್ ಬರುತ್ತೆ? Z2 ಕ್ರಾಸ್ Z2 ಬರುತ್ತೆ. ಬಟ್ ಇದು ಯಾಕೆ ಬರ್ತಿದೆ? K4 ಈಕ್ವಲ್ ಟು E A B C. ಸೊ ಈ ಮತ್ತೆ ಓಕೆ ಐಡೆಂಟಿಟಿಯಿಂದ 1 ಎ ನೆಕ್ಸ್ಟ್ ಇ ಬಿ ನೆಕ್ಸ್ಟ್ ಇ ಸಿ. ಓಕೆ ಓಕೆ ಕರೆಕ್ಟ್ ಇದೆ ನೋಡಿ ಇಲ್ಲಿ. ಇಲ್ಲ ಸೊ 1 ಮತ್ತೆ 1 ಇಂದ ಜನರೇಟ್ ಆಗೋದು ಏನ್ ಬರುತ್ತೆ ನೋಡಿ ಕರೆಕ್ಟ್ ಆಗಿ. 1 ಮತ್ತೆ 1 ಇಂದ ಜನರೇಟ್ ಆಗೋದು ಏನ್ ಬರುತ್ತೆ? ಅದು ಎಕ್ಸಾಕ್ಟ್ಲಿ Z2. ಓಕೆ, ಫಸ್ಟ್ ಏನ್ ಬರುತ್ತೆ? 0,0 ಬರುತ್ತಲ್ವಾ. ನೆಕ್ಸ್ಟ್ ಏನ್ ಬರುತ್ತೆ ಹೇಳಿ? 1,1 ಬರುತ್ತೆ. ನೆಕ್ಸ್ಟ್ 2,2 ಏನಾಗುತ್ತೆ? 0,0 ಆಗುತ್ತೆ. ಸೊ ಇದೊಂದು ಸಬ್ ಗ್ರೂಪ್. ಸೊ Z2 ಪ್ಲಸ್ Z2 ಇದೆ ನೋಡಿ, ಇದು ನಾಟ್ ಸೈಕ್ಲಿಕ್ ಬಟ್ ಅಬಿಲಿಯನ್ ಅಲ್ವಾ. ಅವಾಗ ಎಷ್ಟು ಬರುತ್ತೆ ಸಬ್ ಗ್ರೂಪ್ಸ್? 1 2 3. ಸೊ ಇದೊಂದು 4 ಮತ್ತೆ ಐಡೆಂಟಿಟಿ. ಸೊ ಅಂದ್ರೆ 0,0 ಇಂದ ಜನರೇಟ್ ಆಗೋದು ಏನ್ ಬರುತ್ತೆ? ಸಿಂಗಲ್ಟನ್ 0,0 ಬರುತ್ತೆ. 1 2 3 4 5 ಸಬ್ ಗ್ರೂಪ್ಸ್ ಬಂತು ನೋಡಿ ಅಲ್ವಾ. ಸೊ 5 ಸಬ್ ಗ್ರೂಪ್ಸ್ ಬರ್ತಿದೆ. Okay, next ನೋಡಿ. So G equal to Z2 cross S3. So then G is isomorphic to first option Z12, second option Z2 cross Z6. So A4 D6 ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಆಪ್ಷನ್ ಅದೇ ಆಗೋದಂತ ಅಲ್ಲಿದೆ. ಇವಾಗ ನೋಡಿ ಫಸ್ಟ್ ಆಪ್ಷನ್ ಏನಿದೆ ನೋಡಿ Z12 ಇದೆ. ಸೊ Z ಏನ್ ಅಂತ ಏನಾಗ್ಬಿಡುತ್ತೆ? ಸೈಕ್ಲಿಕ್ ಅಲ್ವಾ. ಸೊ ಇಲ್ಲಿ ನೋಡಿ Z2 ಕ್ರಾಸ್ S3 ಅಂತ ಬಂದಿದೆ ನೋಡಿ. ನಾನು ಸೊ ಅಂದ್ರೆ ಏನಾಗ್ಬಿಡುತ್ತೆ ಅವಾಗ? ನಾನ್ ಅಬಿಲಿಯನ್ ಆಗುತ್ತೆ ಕಾರ್ಟಿಷಿಯನ್ ಪ್ರಾಡಕ್ಟ್. ನಾನ್ ಅಬಿಲಿಯನ್ ಇಂಪ್ಲಿಸ್ ಏನಾಗ್ಬಿಡುತ್ತೆ? ನಾನ್ ಸೈಕ್ಲಿಕ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಏನೇ ಕೊಟ್ಟಿದ್ದಾರೆ? ಸೈಕ್ಲಿಕ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಎ ಡಿಸ್ಕಾರ್ಡ್. ನೆಕ್ಸ್ಟ್ ನೋಡಿ ಇಲ್ಲಿ ಫಸ್ಟ್ ಕಾರ್ಡಿನಟಿ ಏನ್ ಬರುತ್ತೆ ನೋಡಿ? 2 × 6 ಬರುತ್ತೆ. ಸೊ 12 ಆಗುತ್ತೆ. ಇವಾಗ ನೋಡಿ ಇಲ್ಲಿ ಏನಾಗುತ್ತೆ? 6 × 2 ಏನಾಗುತ್ತೆ? ಸೊ 12 ಆಗುತ್ತೆ. ಬಟ್ ನೋಡಿ ಇಲ್ಲಿ ನಾನ್ ಅಬಿಲಿಯನ್ ಗ್ರೂಪ್ ಇದು ಫಸ್ಟ್ ಕೊಟ್ಟಿರುವಂತದ್ದು ಏನಂತ ನೋಡ್ಕೊಂಡ್ಬರ್ಬೇಕು. ನಾನ್ ಅಬಿಲಿಯನ್ ಗ್ರೂಪ್ ಇದು ಯಾಕೆ S3 ಬಂದಿದೆ. ಬಟ್ Z2 ಕ್ರಾಸ್ Z6 ಏನಾಗ್ಬಿಡುತ್ತೆ? ಅಬಿಲಿಯನ್ ಆಗುತ್ತೆ. ಯಾಕೆ? ಸೊ ಈಚ್ ಗ್ರೂಪ್ ಈಸ್ ಅಬಿಲಿಯನ್.
ಸೊ ಹಾಗಾಗಿ ಆಪ್ಷನ್ ಬಿ ಕೂಡ ಡಿಸ್ಕಾರ್ಡ್. ನೆಕ್ಸ್ಟ್ A4 ಇದೆ ಅಲ್ವಾ? A4 ಏನ್ ಬರುತ್ತೆ ನೋಡಿ ಆರ್ಡರ್ 4 ಫ್ಯಾಕ್ಟೋರಿಯಲ್. 12 ಬರುತ್ತೆ ಸರ್. ಓಕೆ 12 ಬರ್ತಿದೆ ಅಂದ್ರೆ ಇವಾಗ ಸೊ ನಾನ್ ಅಬಿಲಿಯನ್ ಇದು ಚಾನ್ಸ್ ಇದೆ, D4 ಚಾನ್ಸ್ ಇದೆ. ಓಕೆನಾ? ಇವಾಗ ನೋಡಿ ಮಾಮೂಲಿ Z2 ಕ್ರಾಸ್ S3 ಅಲ್ಲಿ ಯಾವ ಎಲಿಮೆಂಟ್ಸ್ ಆಫ್ ಆರ್ಡರ್ ಬರುತ್ತೆ ಅಂತ ಹೇಳ್ಬಿಡಿ ನನಗೆ. ಸೊ ಏನಿದೆ ಹೇಳಿ Z2 ಕ್ರಾಸ್ S3. ಸೊ ಪಾಸಿಬಲ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಏನ್ ಬರುತ್ತೆ ಹೇಳಿ? ಸೊ ಮಾಮೂಲಿ GCD ಮಾಡಬೇಕು. Z2 ಅಲ್ಲಿ ಫಸ್ಟ್ ಟೈಮ್ ಬರುತ್ತೆ ಎಲಿಮೆಂಟ್ಸ್ ಆಫ್ ಆರ್ಡರ್ 1 2 ಬರುತ್ತೆ. ನೆಕ್ಸ್ಟ್ S3 ಏನ್ ಬರುತ್ತೆ 1 2 3 ಬರುತ್ತೆ ಅಲ್ವಾ? ಇವಾಗ ನೋಡಿ LCM ಮಾಡಿ ಏನ್ ಬರುತ್ತೆ ನೋಡಿ, ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಮತ್ತೆ 3 ಗೆ LCM ಎಷ್ಟಾಗುತ್ತೆ 6 ಆಗುತ್ತೆ. Z2 ಕ್ರಾಸ್ S3 as elements of order 6 ಅಲ್ವಾ? ಅಂದ್ರೆ ಮ್ಯಾಕ್ಸಿಮಮ್ ಇದು ಮ್ಯಾಕ್ಸಿಮಮ್. ಬಟ್ ಇವಾಗ ನೋಡಿ A4 ಇದೆ ಅಲ್ವಾ? A4 ಆಲ್ಟರ್ನೇಟಿಂಗ್ ಗ್ರೂಪ್ ಅಲ್ವಾ? A4 ಅಲ್ಲಿ ಎಲಿಮೆಂಟ್ಸ್ ಆಫ್ ಆರ್ಡರ್ ಏನ್ ಬರುತ್ತೆ ಹೇಳಿ? A4 ಅಲ್ಲಿ ಪಾರ್ಟಿಷನ್ ಬರ್ಕೊಳ್ಳಿ. 4 3 plus 1 2 plus 2 2 plus 1 plus 1 ನೆಕ್ಸ್ಟ್ ಲಾಸ್ಟ್ 1 plus 1 plus 1 plus 1. ಇವಾಗ ನೋಡಿ 4 ಅಲ್ವಾ? ಸೊ 4 ಅಂದ್ರೆ ನೋಡಿ ಎಲಿಮೆಂಟ್ಸ್ ಯಾವ ತರ ಇದೆ? 4 ಎಲಿಮೆಂಟ್ಸ್ ಇದೆ ಅಂತ ಅರ್ಥ. A B C D. ಸೊ ಎಲಿಮೆಂಟ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ? ಈವನ್ ನಂಬರ್ ಎಲಿಮೆಂಟ್ಸ್ ಇದೆ. ಸೊ ಹಾಗಾಗಿ ಆಡ್ ಪರ್ಮುಟೇಷನ್. ಓಕೆನಾ? ಇವಾಗ ನೋಡಿ ಇಲ್ಲಿ ಏನಾಗುತ್ತೆ 3 ಇದೆ. ಸೊ 3 ಅಂದ್ರೆ ABC ಫಾರ್ಮ್ ಅಲ್ಲಿ ಇರುತ್ತೆ ಅಲ್ವಾ? ABC. ಸೊ ಈವನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದಾಗ ಆಡ್ ಪರ್ಮುಟೇಷನ್. ಸೊ ಆಡ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದಾಗ ಏನಾಗ್ಬಿಡುತ್ತೆ ಅದು ಈವನ್. ಇವಾಗ ಏನಾಗುತ್ತೆ ಈವನ್ ಪರ್ಮುಟೇಷನ್ ಕಾಂಪೋಸಿಷನ್ ಆಫ್ ಆರ್ಡರ್ 1 ಅಂದ್ರೆ ಏನಾಗ್ಬಿಡುತ್ತೆ ಐಡೆಂಟಿಟಿ. ಸೊ ಅದು ಕೂಡ ಏನಾಗಿದೆ ಈವನ್ ಪರ್ಮುಟೇಷನ್. ಸೊ ಐಡೆಂಟಿಟಿ ಎಲಿಮೆಂಟ್ ಈಸ್ ಆಲ್ವೇಸ್ ಈವನ್ ಪರ್ಮುಟೇಷನ್ ಅಲ್ವಾ? ಸೊ ಈವನ್ ಇಂಟು ಈವನ್ ದಟ್ ಇಸ್ ಪ್ಲಸ್ ಇಂಟು ಏನಾಗ್ಬಿಡುತ್ತೆ ಹೇಳಿ ಪ್ಲಸ್ ಆಗುತ್ತೆ. ಸೊ ಏನ್ ಬರುತ್ತೆ ಮತ್ತು ಈವನ್ ಪರ್ಮುಟೇಷನ್ ಬರುತ್ತೆ. ಇದೊಂದು ಪಾಸಿಬಲ್ ಇದೆ ನಮಗೆ ಈವನ್ ಪರ್ಮುಟೇಷನ್. LCM ಎಷ್ಟಾಗುತ್ತೆ 3 ಮತ್ತೆ 1 ಗೆ 3. ಇವಾಗ ನೋಡಿ 2 ಇದೆ ಅಲ್ವಾ? ಇದೇ ಈವನ್ ನಂಬರ್. ಸೊ ಅಂದ್ರೆ ಆಡ್ ಪರ್ಮುಟೇಷನ್ ಅಂತ. ಓಕೆನಾ? ಬಿಟ್ಬಿಡಿ, ಇದು ಬರಲ್ಲ. ನೆಕ್ಸ್ಟ್ ಇದು ನೋಡಿ 2 ಇದೆ ಆಡ್ ಪರ್ಮುಟೇಷನ್ ಅಂತ, ಅದು ಬಿಟ್ಬಿಡಿ. ನೆಕ್ಸ್ಟ್ ನೋಡಿ ಇದು ಏನಾಗುತ್ತೆ ಹೇಳಿ? ಇದು 1 ಇದೆ ಈವನ್ ಪರ್ಮುಟೇಷನ್. ಸೊ ಪ್ಲಸ್ ಇಂಟು ಪ್ಲಸ್ ಏನ್ ಬರುತ್ತೆ ನಮಗೆ ಮತ್ತು ಈವನ್ ಪರ್ಮುಟೇಷನ್ ಬರುತ್ತೆ. ಅಂದ್ರೆ ಆಫ್ ಆರ್ಡರ್ 1 ಇರ್ಲೇಬೇಕು ಬಿಡಿ ಗ್ರೂಪ್ ಅಂದಲ್ವಾ? ಸೊ ಇದು 1 ಬರುತ್ತೆ. ಸೊ ಹಾಗಾಗಿ A4 as ಎಲಿಮೆಂಟ್ಸ್ ಆಫ್ ಆರ್ಡರ್ ಯಾವ್ದು? 1 2 and 3. 2 ಇಲ್ಲ ಮ್ಯಾಮ್, 2 ಇಲ್ಲ. ಇಲ್ಲಿ ನೋಡಿ 2 ಯಾಕೆ ಬರಲ್ಲ ಅಂದ್ರೆ ಈ ಫಾರ್ಮ್ಯಾಟ್ ಅಲ್ಲಿ ಇದೆ. AB ಕಾಂಪೋಸಿಷನ್ CD ಫಾರ್ಮ್ಯಾಟ್ ಅಲ್ಲಿ ಇದೆ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ಇಲ್ಲಿ? AB ಅಲ್ಲಿ 2 ಇದೆ ಅಲ್ವಾ? ಅಂದ್ರೆ ಏನ್ ಅರ್ಥ ಇದು? ಏನಾಗ್ಬಿಡುತ್ತೆ ಹೇಳಿ? ಆಡ್ ಪರ್ಮುಟೇಷನ್. ಓಕೆ ರೈಟ್. ಸೊ ಆಡ್ ಪರ್ಮುಟೇಷನ್ ಅಲ್ವಾ? ಓಕೆ ಚಾನ್ಸ್ ಇದೆ ನೋಡಿ ಇಲ್ಲಿ ಆಡ್ ಇದೇನಾಗ್ಬಿಡುತ್ತೆ ಆಡ್ ಪರ್ಮುಟೇಷನ್. ಆಡ್ ಇಂಟು ಆಡ್ ಏನಾಗ್ಬಿಡುತ್ತೆ Even. ಓಕೆ ಸಿಗುತ್ತೆ. ಸೊ ಎಲಿಮೆಂಟ್ಸ್ ಆಫ್ ಆರ್ಡರ್ ಏನ್ ಸಿಗ್ಬಿಡುತ್ತೆ ಹಾಗಾದ್ರೆ 2 ಸಿಗುತ್ತೆ. ಬಟ್ ಇದು ಏನಾಗುತ್ತೆ ನೋಡಿ, ಸೊ ಆಡ್ ಪರ್ಮುಟೇಷನ್ ಇಂಟು ಈವನ್ ಪರ್ಮುಟೇಷನ್ ಇಂಟು ಈವನ್ ಪರ್ಮುಟೇಷನ್. ಸೊ ಈವನ್ ಇಂಟು ಈವನ್ ಆಡ್ ಇಂಟು ಈವನ್ ಏನಾಗ್ಬಿಡುತ್ತೆ ಆಡ್ ಆಗುತ್ತೆ. ಸೊ ಹಾಗಾಗಿ ಅದು ಬರಲ್ಲ. ಓಕೆ ಸಾರಿ ಮ್ಯಾಮ್. ಸೊ ಏನ್ ಬಂದ್ಬಿಡುತ್ತೆ 1 2 ಇನ್ನೊಂದೇನ್ ಬರುತ್ತೆ 3 ಬರುತ್ತೆ. ಓಕೆನಾ? ಎಲಿಮೆಂಟ್ಸ್ ಆಫ್ ಆರ್ಡರ್ 1 2 3. ಬಟ್ ಇಲ್ಲಿ ನೋಡಿ Z2 ಕ್ರಾಸ್ S3 ಎಲಿಮೆಂಟ್ಸ್ ಆಫ್ ಆರ್ಡರ್ ಏನ್ ಬರ್ತಿದೆ 6 ಬರ್ತಿದೆ. ಹಾಗಾಗಿ A3 ಐಸೋಮಾರ್ಫಿಕ್ ಆಗಲ್ಲ. ಉಳಿದಿದ್ದು ಯಾವ್ದು ನೋಡಿ D6 ಇದೆ, ಅದಕ್ಕೆ ಐಸೋಮಾರ್ಫಿಕ್ ಆಗಿರುತ್ತೆ. ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಈಗ ನೋಡಿ ಏನಂತಂದ್ರೆ Z2 ಕ್ರಾಸ್ S3 ಏನೇನ್ ಬಂತು ನಮ್ಗೆ ಎಲಿಮೆಂಟ್ಸ್ ಆಫ್ ಆರ್ಡರ್ 1 2 3 ಬರ್ತಿದೆ ಅಲ್ವಾ? ಓಕೆ 3 ಬರ್ತಿದೆ 6 ಬರ್ತಿದೆ 1 2 3 6. ಸೊ D6 ಅಲ್ಲಿ ಏನ್ ಬರುತ್ತೆ ಡಿವೈಸರ್ಸ್ ಆಫ್ 6 1 ಬರುತ್ತೆ 2 ಆಲ್ವೇಸ್ ಇರುತ್ತೆ, ನೆಕ್ಸ್ಟ್ 3 ನೆಕ್ಸ್ಟ್ 6. ಓಕೆನಾ? ಸೊ ಎಲಿಮೆಂಟ್ಸ್ ಆಫ್ ಆರ್ಡರ್ ನೀವು ಕಂಡುಹಿಡ್ಕೊಂಡು ಬೇಕಿದ್ರೆ ನೋಡ್ಕೊಳ್ಳಿ, ಅದು ಸೇಮ್ ಬರುತ್ತೆ. ಹಾಗಾಗಿ D6 ಗೆ ಐಸೋಮಾರ್ಫಿಕ್ ಆಗಿರುತ್ತೆ. ನೆಕ್ಸ್ಟ್ ಇದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸಾಲ್ವ್ ಅಂತ. ಸೊ D3 ಕ್ರಾಸ್ D11 ಐಸೋಮಾರ್ಫಿಕ್ ಟು D33 ಆಗುತ್ತಾ ನೋಡಿ. ಯಾರಾದ್ರೂ ಒಬ್ರು ಹೇಳಿ ಆಗುತ್ತಾಗಲ್ಲ ಅಂತ ಚೆಕ್ ಮಾಡಿ. ಫಸ್ಟ್ ಆರ್ಡರ್ ಚೆಕ್ ಮಾಡಿ, ಆಮೇಲೆ ನಾನ್ ಅಬಿಲಿಯನ್ ಚೆಕ್ ಮಾಡಿ, ನಾನ್ ಸೈಕ್ಲಿಕ್ ಚೆಕ್ ಮಾಡಿ, ಅದಾದ್ಮೇಲೆ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದಾವ ಅಂತ ಚೆಕ್ ಮಾಡಿ.
Sir, ಆಗಲ್ಲ sir, first one. ಆಗಲ್ಲ sir, first one. Because the left hand side has an element of order 6, but whereas right hand side doesn't have. ಕಾರ್ಡಿನಾಲಿಟಿ ಸೇಮ್ ಆಗಲ್ಲ. 6 into 22, 132. 66. ಹಾ ಮ್ಯಾಮ್ ಫಸ್ಟ್ ಒನ್ ಆಗತ್ರಾ? No sir. ಯಾಕೆ ಮ್ಯಾಮ್? Clearly cardinality is not equal. Coordinate is not equal. ಸೊ ಫಸ್ಟ್ ಒನ್ ಆಗಲ್ಲ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ. Cardinality is equal sir, second one. ನೋಡಿ ಮ್ಯಾಮ್ ಕರೆಕ್ಟ್ ಆಗಿ. ಸೊ 3 into 22 ಆಗುತ್ತೆ. ಓಕೆ ಓಕೆ ಓಕೆ. 66 ಆಗುತ್ತೆ. ಅದು ಕೂಡ ಆಗುತ್ತೆ. ಓಕೆ ಮ್ಯಾಮ್. ನೆಕ್ಸ್ಟ್ ಚೆಕ್ ಮಾಡಿ. ಸೊ ನಾನ್ ಅಬಿಲಿಯನ್ ಆಗಿದೆ, ನಾನ್ ಅಬಿಲಿಯನ್. ಆಗಿದೆ. ನಾನ್ ಸೈಕ್ಲಿಕ್. ನೆಕ್ಸ್ಟ್ ಎಲಿಮೆಂಟ್ಸ್ ಆಫ್ ಆರ್ಡರ್ ನೋಡಿ ಏನ್ ಬರುತ್ತೆ. ಫಸ್ಟ್ ಇಲ್ಲಿ 1 3 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಏನ್ ಬರುತ್ತೆ 1 2 11 ಬರುತ್ತೆ ಅಲ್ವಾ. ಇವಾಗ D33 ಅಲ್ಲಿ ಏನ್ ಬರುತ್ತೆ 1 ಬರುತ್ತೆ, 3 ಬರುತ್ತೆ, 11 ಬರುತ್ತೆ, 33 ಬರುತ್ತೆ. ಅಷ್ಟೇ ಅಲ್ವಾ ಮ್ಯಾಮ್? 2 ಬರುತ್ತೆ ಸರ್. ಓಕೆ ಓಕೆ, ಆಲ್ವೇಸ್ 2 ಇರುತ್ತೆ. ವೆರಿ ಗುಡ್. ಇವಾಗ ಏನಾಗುತ್ತೆ ನೋಡಿ ನೆಕ್ಸ್ಟ್ 6 ಮಿಸ್ ಆಗ್ತಿದೆ ಸರ್. 33 ಇದೆ. LCM of 3 and 2 is 6 sir. ಹಾ ಮ್ಯಾಮ್. ಸೊ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 6 ಎಲಿಮೆಂಟ್. 3 ಮತ್ತೆ 2 ಏನ್ ಬರುತ್ತೆ ಮ್ಯಾಮ್ 6 ಬರುತ್ತೆ. ಬಟ್ ಇಲ್ಲ ಈ ಕಡೆ ಸೈಡ್ ಇಲ್ಲ. 3 has no elements. ಎಸ್ ಮ್ಯಾಮ್, ಕರೆಕ್ಟ್ ಮ್ಯಾಮ್. ಸೊ ಇದು ಕೂಡ ಆಗಲ್ಲ ಮ್ಯಾಮ್. ಓಕೆನಾ. ನೆಕ್ಸ್ಟ್ ಇದು ನೋಡಿ ಮ್ಯಾಮ್ Z3 cross D11 is isomorphic to ಆಗಲ್ಲ ಬಿಡಿ ಇದು ಅಲ್ವಾ. ಇಲ್ಲ ಸೈಕ್ಲಿಕ್ ಇದೆ. ಆಗತ್ತೆ 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 ಆಗತ್ತೆ. GCD ಇದೆ 3 and 11 1. ಓಕೆ, ಸೊ D11 ಅನ್ಕೊಂಡೆ ನಾನು. ಓಕೆ ನೋಡಿ GCD ಎಷ್ಟಾಗ್ತಿದೆ ಅಲ್ಲಿ 3 ಮತ್ತೆ 11 1 ಆಗ್ತಿದೆ ಅಲ್ವಾ. ಸೊ ಹಾಗಾಗಿ D33 ಆಗ್ಬಿಡುತ್ತೆ ಬಿಡಿ. ನೆಕ್ಸ್ಟ್ ನೋಡಿ. ಸೊ D2 cross Z4 ಏನಾಗುತ್ತೆ ನೋಡಿ. Z2 ಇದೆ. Z2 cross Z4 ಇದು ಬಿಡಿ, ಇದು ಆಮೇಲೆ ಮಾಡೋಣ. U20 ಇದೆ ಅಲ್ವಾ. U20 ಏನಿದು. ಓಕೆ U20 ಅನ್ಸುತ್ತೆ. ಓಕೆ ಅದು ಬಿಡಿ, ಇದನ್ನ ಮಾಡಿ. U15 ಮಾಡಿ. ಏನ್ ಬರುತ್ತೆ ನೋಡಿ. U15 equal to ಸೊ U3 into U5 ಆಗುತ್ತೆ. ಸೊ ಐಸೋಮಾರ್ಪಿಕ್ ಟು ಏನಾಗ್ಬಿಡುತ್ತೆ Z2 cross Z4 ನೋಡಿ ಸೇಮ್ ಬಂದಿದೆ. Z2 cross Z4 ಇದು ಐಸೋಮಾರ್ಪಿಕ್ ಏನಾಗ್ಬಿಡುತ್ತೆ Z2 cross Z2 ಸೇಮ್ ಅಂದ್ರೆ ಐಸೋಮಾರ್ಪಿಕ್ ಅವು. ಓಕೆನಾ. ಓಕೆ ನೋಡಿ ಇಲ್ಲಿದೆ ನೋಡಿ ಇಲ್ಲಿ. ಸೊ G1 G2 are two finite groups. ಆರ್ಡರ್ ಆಫ್ G1 equal to ಆರ್ಡರ್ ಆಫ್ G2 ಆಗಿರಲೇಬೇಕು. ಓಕೆನಾ. ಅಂದ್ರೆ ಐಸೋಮಾರ್ಪಿಕ್ ಅಂತ ಹೇಳ್ಬೇಕಂದ್ರೆ, ಅದರ್ವೈಸ್ ನಾಟ್ ಐಸೋಮಾರ್ಪಿಕ್. ಸೊ ಬೋತ್ ಗ್ರೂಪ್ಸ್ G1 G2 ಆರ್ ಸೈಕ್ಲಿಕ್ ಆಗಿರ್ಬೇಕು. ಅಬಿಲಿಯನ್ ಆಗಿದ್ರೆ ಅಬಿಲಿಯನ್ ಆಗಿರ್ಬೇಕು, ನಾನ್ ಅಬಿಲಿಯನ್ ಆಗಿದ್ರೆ ನಾನ್ ಅಬಿಲಿಯನ್ ಆಗಿರ್ಬೇಕು. ಅದರ್ವೈಸ್ ಏನಾಗ್ಬಿಡುತ್ತೆ ಸೊ ನಾಟ್ ಐಸೋಮಾರ್ಪಿಕ್ ಆಗುತ್ತೆ. ಇಫ್ G1 G2 ಆರ್ ಸೈಕ್ಲಿಕ್, ಸೊ ದೆನ್ G1 is isomorphic to G2 ಆಗ್ಬೇಕಂದ್ರೆ ನೋಡಿ. ಸೊ ಫೈಂಡ್ ಪಾಸಿಬಲ್ ಆರ್ಡರ್ ಆಫ್ ಎಲಿಮೆಂಟ್ಸ್ ಇನ್ G1. ಸೊ G2 ಸೇಮ್, ಅದರ್ವೈಸ್ G1 is isomorphic to G2. ಸೊ ನಾನು ಆಗ್ಲಿಂದ ಹೇಳ್ತಿದ್ದೀನಲ್ವಾ. ಸೊ ಅವೇ ರಿಸಲ್ಟ್ಸ್ ಇವು. ನೆಕ್ಸ್ಟ್ ನೋಡಿ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆಲ್ ಪಾಸಿಬಲ್ ಆರ್ಡರ್ ಆಫ್ ಎಲಿಮೆಂಟ್ಸ್ ಆರ್ ಸೇಮ್ ಇನ್ G and G2. ಸೊ ದೆನ್ G1 is isomorphic to G2 ಆಗಿರುತ್ತೆ. ಓಕೆ, ಸಬ್ ಗ್ರೂಪ್ಸ್ ಇಲ್ಲ ನೋಡಿ ಇಲ್ಲಿ. ಓಕೆನಾ, ಸಬ್ ಗ್ರೂಪ್ಸ್ ಇಲ್ಲ ಬಿಡಿ. ಹಾಗಾದ್ರೆ ಜಸ್ಟ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಮಾತ್ರ ಇದೆ, ಸಬ್ ಗ್ರೂಪ್ಸ್ ಇಲ್ಲ. ಅದನ್ನ ನಿಮಗೆ ನೋಡ್ಬಿಟ್ಟು ಹೇಳ್ತೀನಲ್ಲ, ಸಬ್ ಗ್ರೂಪ್ಸ್ ಮೋಸ್ಟ್ಲಿ ಇರ್ಬೋದು ಅನ್ಸುತ್ತೆ. ಸೊ ಅದನ್ನ ಕ್ಲಾರಿಟಿ ತಗೊಂಡು ನಿಮಗೆ ಹೇಳ್ತೀನಿ. ಓಕೆನಾ. ಅಂದ್ರೆ ಟೋಟಲ್ ನಂಬರ್ ಆಫ್ ಸಬ್ ಗ್ರೂಪ್ಸ್ ಇರುತ್ತೆ ನೋಡಿ. ಸೊ ಇದರಲ್ಲಿ ಎಷ್ಟು ಬರುತ್ತೆ, ಇದರಲ್ಲೂ ಅಷ್ಟೇ ಬರ್ಬೇಕಂತ ಇಲ್ಲ ಅನ್ಸುತ್ತೆ. ಅದನ್ನ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ನನಗೆ. ಓಕೆನಾ ಸರ್. ಸ್ಮಾಲ್ ಗ್ರೂಪ್ಸ್ ಗೆ ಕಾಂಪೋಸಿಷನ್ ಟೇಬಲ್ ಹಾಕೊಂಡು ಚೆಕ್ ಮಾಡಬಹುದಲ್ಲ ಸರ್? ಎಸ್ ಮ್ಯಾಮ್ ಮಾಡ್ಬೋದು ಮ್ಯಾಮ್. ಸ್ಮಾಲರ್ ಗ್ರೂಪ್ಸ್ ಗೆ ಕಾಂಪೋಸಿಷನ್ ಟೇಬಲ್. ಎಸ್ ಮ್ಯಾಮ್ ಮಾಡ್ಬೋದು ಮ್ಯಾಮ್, ಏನ್ ಸಮಸ್ಯೆ ಇಲ್ಲ. ಸೊ ಇವಾಗ ನೋಡಿ. ಸೊ G1 equal to Z2 cross Z4 ಕೊಟ್ಟಿದ್ದಾರೆ. ಸೊ G2 ಏನ್ ಕೊಟ್ಟಿದ್ದಾರೆ Z2 cross Z2 cross Z2 ಅಂತ ಕೊಟ್ಟಿದ್ದಾರೆ. ಸೊ ದೆನ್ G1 is isomorphic to G2 ಆಗುತ್ತಾ ನೋಡಿ. ಓಕೆ Z2 cross Z4 ಕೊಟ್ಟಿದ್ದಾರೆ. ಇಲ್ಲಿ Z2 cross Z2 cross Z2 ಕೊಟ್ಟಿದ್ದಾರೆ.
ಫಸ್ಟ್ ಸೈಕ್ಲಿಕ್ ಆಗಲ್ಲ ಅಲ್ವಾ, ಇದು ಆಗಲ್ಲ, ಇದು ಆಗಲ್ಲ. ಯಾಕೆ ಜಿ ಸಿ ಡಿ ಮಾಡ್ಬೇಕು ನೀವು. ನೆಕ್ಸ್ಟ್ ಅಬಿಲಿಯನ್ ಆಗ್ತಿದೆ, ಸೊ ಈಚ್ ಒನ್ ಅಬಿಲಿಯನ್ ಆಗ್ತಿದೆ ಅಲ್ವಾ. ನೆಕ್ಸ್ಟ್ ಆರ್ಡರ್ ಏನಾಗ್ತಿದೆ, 8 ಆಗ್ತಿದೆ. ಇದೇನಾಗ್ತಿದೆ, ಸೊ 8 ಆಗ್ತಿದೆ. ಇವಾಗ ಎಲಿಮೆಂಟ್ಸ್ ಆಫ್ ಆರ್ಡರ್ ಕಂಡುಹಿಡಿರಿ ಇಲ್ಲಿ. ಸೊ ಪಾಸಿಬಲ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಇನ್ Z2 + Z4 ಏನ್ ಬರುತ್ತೆ, 1 2 1 2 4. ಓಕೆನಾ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಸೊ 1 2 1 2 1 2 ಆಗುತ್ತೆ. So G2 ಅಲ್ಲಿ ಓನ್ಲಿ ಎಲಿಮೆಂಟ್ ಆಫ್ ಆರ್ಡರ್ 2 ಇರುತ್ತೆ ಸರ್. ಹಾ ಮ್ಯಾಮ್ ಇದು ನೋಡಿ, ಇದು LCM ಆಫ್ 2 ಮತ್ತೆ 4 ಏನಾಗುತ್ತೆ ನೋಡಿ ಮ್ಯಾಮ್. LCM ಆಫ್ 2 ಮತ್ತೆ 4 4 ಆಗುತ್ತೆ. ಇಲ್ಲಿ ಜಾಸ್ತಿ ಏನಾಗ್ತದೆ, ಮ್ಯಾಕ್ಸಿಮಮ್ ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಮಾತ್ರ ಬರ್ತಿದೆ. ಹಾಗಾಗಿ ನಾಟ್ ಐಸೋಮಾರ್ಫಿಕ್. ಓಕೆನಾ, ನಾಟ್ ಐಸೋಮಾರ್ಫಿಕ್. ಸೊ ಇಲ್ಲಿ ನೋಡಿ Z2 × Z2 × Z2 ಇದೆ ಅಲ್ವಾ. ಸೊ ಆಟೋಮಾರ್ಫಿಸಮ್ ಆಫ್ Z2 × Z2 ಏನಾಗುತ್ತೆ ಹೇಳಿ. ಏನ್ ಬರುತ್ತೆ ನೋಡಿ ಮ್ಯಾಮ್, ಆಟೋಮಾರ್ಫಿಸಮ್ ಆಫ್ Z2 × Z2 ಅದು ಎಷ್ಟು ಟೈಮ್ಸ್ ಇದೆ, 3 ಟೈಮ್ಸ್ ಇದೆ. 3 ಟೈಮ್ಸ್ ಇದೆ. ಸೊ P = ಎಷ್ಟಿದೆ, 2 ಇದೆ. ಐಸೋಮಾರ್ಫಿಕ್ ಏನಾಗುತ್ತೆ, ಜನರಲ್ ಲೀನಿಯರ್ ಗ್ರೂಪ್. ಸೊ 3 ಟೈಮ್ಸ್ n ಅಂತ, n ಕೂಡ 3 ಟೈಮ್ಸ್. ಸೊ 3 × 3 ಮ್ಯಾಟ್ರಿಕ್ಸ್ ಓವರ್ Z2 ಅಲ್ವಾ. ಸೊ ಇದು ಬರುತ್ತೆ. ಸೊ ಆರ್ಡರ್ ಏನ್ ಬರುತ್ತೆ ನೋಡಿ, ಆರ್ಡರ್ ಆಫ್ ಮ್ಯಾಮ್ ಎಷ್ಟು ಬರ್ತಿದೆ ಮ್ಯಾಮ್, 148 148 ಬರ್ತಿದೆ ಅಲ್ವಾ. ಓಕೆ ಓಕೆ ಓಕೆ, ಇದನ್ನ ಮಾಡಿ, ನೀವು ಟ್ರೈ ಮಾಡಿ. ಸೊ G = Z2 × D3 ಐಸೋಮಾರ್ಫಿಕ್ 2. ಸೊ ಮೋಸ್ಟ್ಲಿ ಆಗಲೇ ಆಯ್ತು ಅನ್ಸುತ್ತಲ್ವಾ ಇದು. Z2 × S3 ಅದು ಇದೇನು, Z2 × D3. ಓಕೆ, ಚೆಕ್ ಮಾಡಿ ಮ್ಯಾಮ್. ಇಲ್ಲ ಆಗತ್ತೆ ಬಿಡಿ, ಯಾಕೆ ಹೇಳಿ. ಸೊ S3 ಇದೆ ಇಲ್ಲಿ, S3 ಇದೆ ಐಸೋಮಾರ್ಫಿಕ್ ಹೇಳಿ. ಹಾ ಎಸ್ ಮ್ಯಾಮ್, D3 ಆಗುತ್ತೆ. ಸೊ ಹಾಗಾಗಿ ಇದು ಕೂಡ ಸೇಮ್ ಆಗ್ಬಿಡುತ್ತೆ ಅಲ್ವಾ. ಇಲ್ಲೇನಾಗ್ಬಿಡುತ್ತೆ, Z2 × S3 ಆಗುತ್ತೆ ಅವಾಗ. ಸೊ ಅದೇನಾಗ್ಬಿಡುತ್ತೆ, ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ ಮ್ಯಾಮ್. ಏನಾದರೂ ಡೌಟ್ಸ್ ಇದೆ ಕೇಳಿ ಮ್ಯಾಮ್. ಸರ್ ನಾಳೆ ಟೆಸ್ಟಿಗೆ ಪೋರ್ಷನ್ಸ್ ಮ್ಯಾಮ್ ಇಲ್ಲಿ ತನಕ ಇರುತ್ತೆ ಮ್ಯಾಮ್. ಇವತ್ತಿನ ಕ್ಲಾಸ್ ಆಯ್ತಲ್ಲ, ಇರುತ್ತೆ ಮ್ಯಾಮ್. ಅದೇ ಓಡಿನೂ ಇರುತ್ತೆ ಜೊತೆಗೆ, ಸೊ ಆಲ್ಜಿಬ್ರಾನು ಇರುತ್ತೆ ಮ್ಯಾಮ್, ಗ್ರೂಪ್ ಥಿಯರಿ. ಸೊ ಇಲ್ಲಿ ತನಕ ಇರುತ್ತೆ ಮ್ಯಾಮ್. ಓಕೆನಾ. ಓಕೆ ಸರ್. ಸರ್ ಇದು ಒಂದು ಪ್ರಾಬ್ಲಮ್ ಹೇಳ್ತೀನಿ ಅಂತ ಹೇಳಿದ್ರಿ ಕ್ಲಾಸಲ್ಲಿ. F is mapping from D4 to Z of D4. ಹಾ ಮ್ಯಾಮ್, F ಫ್ರಮ್ ಹೇಳಿ ಮ್ಯಾಮ್. D4 by Z of D4. ಹಾ ಮ್ಯಾಮ್, Z of D4. ಓಕೆ. ಹಾ, Q4 to Z of Q4. Q4 to Z of Q4. ಹಾ ಮ್ಯಾಮ್. How many homomorphism? ಮ್ಯಾಮ್ ಇದೇನಾಗ್ಬಿಡುತ್ತೆ ಅಂದ್ರೆ F ಫ್ರಮ್ D4 Z ಅಂದ್ರೆ ಏನಾಗ್ಬಿಡುತ್ತೆ ಮ್ಯಾಮ್, ಈಗ 8 ಆಗುತ್ತೆ. 8 / ಸೊ Z of D4 ಅಂದ್ರೆ ಏನಾಗ್ಬಿಡುತ್ತೆ ಮ್ಯಾಮ್, 2 ಆಗುತ್ತೆ. ಸೊ 2 1 2 4 ಅಲ್ವಾ, 4 ಬರ್ತಿತ್ತು. ಸೊ ಇವಾಗ ಏನಾಗುತ್ತೆ, 2² ಆಗುತ್ತೆ. ಐಸೋಮಾರ್ಫಿಕ್ ಟು Z4, ಇನ್ನೊಂದು Z2 × Z2. ಸೊ ಇದು ಐಸೋಮಾರ್ಫಿಕ್ ಅಂದ್ರೆ ಈಗ ಓಕೆ ಸೈಕ್ಲಿಕ್ ಗ್ರೂಪ್ ಬರ್ತಿದೆ ಅಲ್ವಾ, ಅಂದ್ರೆ ಇದೇನಾಗ್ಬಿಡುತ್ತೆ, ಐಸೋಮಾರ್ಫಿಕ್ ಟು Z4 ಆಗುತ್ತೆ. ಸೊ ಆಗ್ಲೇ ಏನ್ ಮಾಡೋದಲ್ಲ ಮ್ಯಾಮ್, ಅದೇ ಆಗ್ಬಿಟ್ಟು. ಸೊ ಇದೇನಾಗಲ್ಲ, ನಾಟ್ ಪಾಸಿಬಲ್. ಇನ್ನೇನು ಉಳಿತು, Z2 × Z2 ಉಳಿತು. ಅಂದ್ರೆ ಕ್ಲೈನ್ಸ್ 4 ಗ್ರೂಪ್ ಬರ್ತಿದೆ. Z2 × Z2 2. ಸೊ ಇದು ಕೂಡ ಸೇಮ್ ಬರುತ್ತೆ ಮ್ಯಾಮ್. ಯಾಕೆ, ಆಫ್ ಆರ್ಡರ್ ಎಷ್ಟಾಗುತ್ತೆ, 8 / ಸೆಂಟರ್ ಎಷ್ಟು ಬರುತ್ತೆ ಮ್ಯಾಮ್, ಇಲ್ಲಿ 2 ಬರುತ್ತೆ ಅಲ್ವಾ. ಸೊ ಏನಾಗ್ಬಿಡುತ್ತೆ, 4 ಆಗುತ್ತೆ. ಸೊ ಅದು ಕೂಡ Z2 × Z2 ಅಂದ್ರೆ ಮ್ಯಾಮ್ ಏನ್ ಗೊತ್ತಾ, ಇವೆರಡು ಐಸೋಮಾರ್ಫಿಕ್ ಅಂತ. D4 / Z of D4 is isomorphic to
Q4 Z of Q4. ಓಕೆನಾ, ಯಾಕೆ Z2 ಕ್ರಾಸ್ Z2ನೇ ಬರ್ತಿದೆ. ಸೊ ಹಾಗಾಗಿ ಮ್ಯಾಮ್ ಅದು Z4 ಅಲ್ಲ ಮ್ಯಾಮ್. ಓಕೆನಾ, Z4 ತಗೊಂಡ್ರೆ ಬರಲ್ಲ. ಓಕೆ ಸರ್. ಮ್ಯಾಮ್ ಇದು ಅರ್ಥ ಆಯ್ತಾ ಮ್ಯಾಮ್? ಇದು ನೋಡಿ, ಇಲ್ಲಿ ಫಂಡಮೆಂಟಲ್ ಥಿಯರಮ್ ಆಫ್ ಹೋಮೋಮಾರ್ಫಿಸಮ್ ಇದೆ ನೋಡಿ, ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಓಕೆನಾ, 2 ರಿಸಲ್ಟ್ ಇದೆ ನೋಡಿ ಇಲ್ಲಿ. ಸೊ G by kernel F is isomorphic to G dash. ಸೊ G by kernel F is isomorphic to image of F ಆಗುತ್ತೆ. ಸೊ ಆಂಟು ಕೊಟ್ಟಾಗ ಸೊ ಪೂರ್ತಿ ಏನಾಗ್ಬಿಡುತ್ತೆ ಹೇಳಿ, ಸೊ G dash ಗೆ ಐಸೋಮಾರ್ಫಿಕ್ ಆಗುತ್ತೆ. ಆಂಟು ಕೊಡ್ಲಿಲ್ಲ ಅಂದ್ರೆ ಜಸ್ಟ್ ಇಮೇಜ್ ಆಫ್ F ಆಗುತ್ತೆ. ಓಕೆನಾ, ಸೊ ಇವೆರಡು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. Thank you, sir.
B